ನಮಸ್ತೆ ಗುರುಗಳೇ. ನಮಸ್ತೆ ಮಾ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ಕಣ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ ಮಿತ್ರ. ನಮಸ್ತೆ. ನಮಸ್ತೆ ಮಿತ್ರ. ಓಕೆ ಸ್ನೇಹಿತರೆ, ನಮಸ್ತೆ. ನಮಸ್ತೆ ಪ್ರೇಮ. ಸೊ ಕೃಷ್ಣಸ್ವರ ವಿಜ್ಞಾನ ಶುರು ಮಾಡೋದಕ್ಕಿಂತ ಮುಂಚೆ ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ. ದಯಮಾಡಿ ಎಲ್ಲರೂ ನಿಮ್ಮ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮೊದಲಿಗೆ ಜನ್ಮ ಕೊಟ್ಟ ತಂದೆ ತಾಯರನ್ನು ಸ್ಮರಿಸುತ್ತಾ, ನಮ್ಮ ಪೂರ್ವಜರು ಗುರು ಹಿರಿಯರನ್ನು ನೆನೆದುಕೊಳ್ಳುತ್ತಾ, ವಿದ್ಯೆ ಬುದ್ಧಿ ಹೇಳಿಕೊಟ್ಟಂತಹ ಶಿಕ್ಷಕರನ್ನು ಸ್ಮರಿಸುತ್ತಾ, ನಮಗೆ ಜ್ಞಾನ ನೀಡಿದಂತಹ ಗುರುಗಳನ್ನು ಮನದಲ್ಲಿ ಸ್ಮರಿಸುತ್ತಾ, ಈ ಒಂದು ಕೃಷ್ಣ ಸ್ವರ ವಿಜ್ಞಾನ ತರಗತಿ ಸಂಪೂರ್ಣವಾಗಿ ನನಗೆ ಅರ್ಥವಾಗಲಿ, ನನ್ನ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳಲು ಬೇಕಿರುವಂತಹ ಶಕ್ತಿ ಚೈತನ್ಯವನ್ನು ಪ್ರಾಪ್ತಿ ಆಗಲೆಂದು ಸ್ಮರಿಸಿಕೊಳ್ಳಿ, ಬೇಡಿಕೊಳ್ಳಿ. ನೀವು ನಂಬಿರುವಂತಹ ದೇವರನ್ನಾಗಲಿ ಶಕ್ತಿ ಚೈತನ್ಯವನ್ನಾಗಲಿ ಹೃದಯಾಂತರಾಳದಿಂದ ಸ್ಮರಿಸುತ್ತಾ ಈ ಒಂದು ತರಗತಿಯನ್ನು ಶುರು ಮಾಡೋಣ ಸ್ನೇಹಿತರೆ. ಸೊ ಕೃಷ್ಣ ಸ್ವರ ವಿಜ್ಞಾನ 5ನೇ ದಿನದ ತರಗತಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಎಲ್ಲ ಹೋಗಿದೆ, ಎನಿವೆ ಇರಲಿ. ಸೊ ಇವತ್ತು ನಾವು ನಿನ್ನೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡ್ರಿ. ಇವತ್ತೊಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ನಿನ್ನೆ ತಿಳ್ಕೊಂಡಂಥ ವಿಚಾರಗಳೇನು? ಸ್ತರಗಳ ಬಗ್ಗೆ ನಾವು ನಿನ್ನೆ ತಿಳ್ಕೊಂಡ್ರಿ. ಸೊ ಯಾವ್ಯಾವ ಸ್ತರದಲ್ಲಿರ್ತೀರಿ, 3 ಪ್ಲಸ್ ಯಾರ್ಯಾರೆಲ್ಲ ಹೇಗೆಲ್ಲ ಚಿಂತನೆ ಮಾಡ್ತಾರೆ. ಸೊ ಪೃಥ್ವಿ ತತ್ವದವರು ಹೇಗೆ ಚಿಂತೆ ಮಾಡ್ತಾರೆ, ಅವರ ಆಲೋಚನೆಗಳು ಹೇಗಿರ್ತವೆ, ಮಾತುಗಳು ಹೇಗಿರ್ತವೆ. ಜಲತತ್ವದವ್ರದ್ದು, ಅಗ್ನಿ ತತ್ವ, ವಾಯು ತತ್ವ, ಆಕಾಶ ತತ್ವದವರು ಹೇಗೆಲ್ಲ ಯೋಚನೆ ಮತ್ತು ಅವರ ಮಾತುಗಳಿರ್ತವೆ ಅನ್ನೋದನ್ನು ತಿಳ್ಕೊಂಡ್ರಿ. ಇವತ್ತು 5ನೇ ದಿವಸ ಆಗಿರೋದ್ರಿಂದ ಮೂಲವಾಗಿ ನಮಗೆ ಬೇಕಾಗಿರೋದನ್ನ ಕೊಡೋದಕ್ಕೆ ಸೃಷ್ಟಿ, ಮೊದಲಿಗೆ ಆ ಸೃಷ್ಟಿಯನ್ನು ನಮ್ಮ ಜನ್ಮ ಕೊಟ್ಟ ತಾಯಿ ತಂದೆಯ ಮೂಲಕ ನಾವು ಪೂರೈಸ್ಕೊಳ್ತೀರಿ. ಇದನ್ನು ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೃಷ್ಟಿ ಅಂತಂದರೆ ನಾವು ಪೃಥ್ವಿ ಆಗಲಿ, ಪೃಥ್ವಿಗೆ ಭೂಮಿ ತಾಯಿ ಅಂತ ಕರಿತೀರಿ, ಸೃಷ್ಟಿಯನ್ನು ತಂದೆ ಅಂತ ಕರಿತೀರಿ. ಅದು ಸತ್ಯವಾದ ಮಾತು, ಅದು ಬೃಹದಾಕಾರವಾಗಿರುತ್ತೆ. ಬಟ್ ನಾನು ಭೂಮಿಗೆ ಬರೋದಕ್ಕೆ ನನ್ನ ತಂದೆ ಮತ್ತು ತಾಯಿ ಕಾರಣರು. ಸೊ ನನ್ನ ತಂದೆ ತಾಯಿಯಿಂದ ನಾನು ಜನ್ಮವೆತ್ತಿ ಬಂದಿದ್ದೀನಿ. ತಾಯಿ ಗರ್ಭಧರಿಸಿದ್ಲು. ಸೊ 9 ತಿಂಗಳಾದ ನಂತರ ಯಾವುದೋ ಒಂದು ಹಿಂದು ಮುಂದೆ ಒಂದು ದಿವಸ, ಒಂದು ವಾರ ಹಿಂದು ಮುಂದೆ ಆಗುತ್ತೆ, ನಾವು ಜನ್ಮ ಐತ್ರಿ. ಹುಟ್ಟಿದ ತಕ್ಷಣನೇ ಮಕ್ಕಳು ಏನು ಮಾಡ್ತಾರೆ, ಅದು ಪ್ರಸೂತಿ ಅಂದರೆ ಮನೆಯಲ್ಲಿ ನೈಜವಾಗಿ ಮಾಡುವಂಥದ್ದು ಇರ್ಬೋದು, ಡೆಲಿವರಿ ಮಾಡುವಂಥ ಪದ್ಧತಿ, ಅಥವಾ ಆಸ್ಪತ್ರೆ, ನರ್ಸಿಂಗ್ ಹೋಮ್ ಇಲ್ಲ ಆಗುವಂಥ ಪದ್ಧತಿ. ಮೊನ್ನೆ ಯಾರೋ ಗ್ರೂಪಲ್ಲ ಇಂಡಿವಿಜುವಲ್ ಆಗಿ ಕಳಿಸಿದ್ರು, ನೆನಪಿಲ್ಲ. ಸೊ ಯಾರೋ ಕಂಡಕ್ಟರ್ ಅಮ್ಮ ಬಸ್ಸಲ್ಲೇ ಡೆಲಿವರಿ ಆಗ್ಬಿಟ್ಟೈತೆ. ಸೊ ಡೆಲಿವರಿ ಆಗಿದ ತಕ್ಷಣ ಏನಾಗುತ್ತೆ, ಅದೇನೋ ಕರಳು ಕಟ್ ಮಾಡ್ತಾರೆ, ಅದೇನೋ ಪ್ರಕ್ರಿಯೆಗಳಿರ್ತವೆ. ಅದನ್ನೆಲ್ಲ ಮಾಡಿದ ನಂತರ ಮೊದಲು ಮಗುವಿಗೆ ಹಾಲು ಉಣಿಸ್ತಾರೆ, ಮೊಲೆ ಹಾಲನ್ನು ಕುಡಿಸುವಂಥ ಪ್ರಯತ್ನ. ಇದು ಎಲ್ಲರೂ ಕೂಡ ಮಕ್ಕಳು ಹುಟ್ಟಿದ ತಕ್ಷಣ ಮಾಡ್ತಾರೆ. ಕೆಲವ್ರಿಗೆ ಏನೋ ಪ್ರಾಬ್ಲಮ್ ಇರುತ್ತೆ, ಅದಕ್ಕೆ ಆರ್ಟಿಫಿಷಿಯಲ್ ಆಗಿ ಬಾಟ್ಲ ಹಾಲನ್ನು ಕುಡಿಸ್ತಾರೆ. ಆದರೂ ಕೂಡ ಮೊಲೆ ಹಾಲು. ಆಕೆಗೆ ಮಗು ಡೆಲಿವರಿ ಆಗೋದಕ್ಕಿಂತ ಮುಂಚೆ ಮೊಲೆ ಇತ್ತು, ಆದ್ರೆ ಅದರಲ್ಲಿ ಹಾಲು ಬರ್ತಾ ಇರಲಿಲ್ಲ. ಈಗ ಡೆಲಿವರಿ ಆದಮೇಲೆ ಹಾಲು ಉತ್ಪತ್ತಿ ಆಗುತ್ತೆ. ಇದರ ಅರ್ಥ ಏನು ಅಂತಂದರೆ, ಹುಟ್ಟಿಸ್ದವನು ಹುಲ್ಲಾಗ್ದೇ ಇರ್ತಾನ ಅಂದರೆ ಖಂಡಿತವಾಗ್ಲೂ ಜಗತ್ತಲ್ಲಿ ಭೂಮಿ ತಾಯಿ, ಯಾವುದೇ ಮನುಷ್ಯ ಹುಟ್ಟುಬಿಟ್ರೆ, ಯಾವುದೇ ಜೀವಿಗಳು ಹುಟ್ಟಿದ್ರೆ ಅದು ಸಾಯೋವರೆಗೂ ಸಾಕೋ ಜವಾಬ್ದಾರಿ ನಿಸರ್ಗದ್ದು, ಪ್ರಕೃತಿದು. ಆದ್ರಿಂದ ಪ್ರಕೃತಿಯನ್ನು ತಾಯಿ ಅಂತ ಕರೀತಾರೆ. ತಾಯಿ ಆದವ್ರಿಗೆ ಈ ಒಂದು ಸೌಲಭ್ಯಗಳು ಭಗವಂತ ಸೃಷ್ಟಿಯಲ್ಲಿ ಮಡಗ್ಬಿಟ್ಟಿದ್ದಾನೆ. ಆದ್ರಿಂದ ಹಸ್ಕೊಂಡಿದ್ದೀನಿ, ಇದಕ್ಕೆ ಯಾರು ಖಂಡಿತವಾಗ್ಲೂ ಹಸ್ಕೊಂಡು ನಾನು ಊಟ ಇಲ್ದೇನೆ ಸತ್ತೆ ಅಂತಂದರೆ ಅದು ಅವನು ದಡ್ಡ ಅಂತ ಅಷ್ಟೆ.
ಮೂರ್ಖ, ಮುಟ್ಟಾಳ ಅಂತ ಅರ್ಥ. ಖಂಡಿತವಾಗ್ಲೂ ನಾವು ಆಹಾರವಿಲ್ಲದೇ ಸಾಯೋದಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಕೂಡಾಕಿದಾಗ ಅಗೈನ್ ನಾನು ಮ್ಯಾನ್ ಮೇಡ್ಲಾ, ನೇಚರ್ ಮೇಡ್ಲಾ, ಗಾಡ್ ಮೇಡ್ಲಾ ಅಂತ ಬಂದಾಗ ಮ್ಯಾನ್ ಮೇಡಲ್ಲಿ ಏನೋ ಜೈಲಿಗೆ ತಗೊಂಡು ಕೂಡಾಕ್ಬಿಟ್ಟು ಒಂದು ರೂಮಲ್ಲಿ ಅವಾಗ ತಿನ್ನೋಕ್ಕಾಗಲ್ಲ. ಬಟ್ ನಿಸರ್ಗದಲ್ಲಿ ನಿಮಗೆ ಊಟ ಇಲ್ದಂಗೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಏನೋ ಒಂದು ನಿಮಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ನೀವು ತಿಂದೇನೆ ಉಪವಾಸದಿಂದ ಸತ್ರಿ. ಬಟ್ ನನ್ನಂತೂ ನಾನು ಕೂಡ ಕಾಡಲ್ಲ 11 ದಿವಸ ಇದ್ದೀನಿ, ಊಟ ಗೀಟ ಏನೂ ಇಲ್ಲ. ಅದ್ಭುತವಾಗಿ ಅಲ್ಲಿರೋದನ್ನೇ ಗೆಡ್ಡೆ ಗೆಣಸು, ಎಲೆ, ಸೊಪ್ಪು, ಸದೆಗಳು ತಿನ್ಕೊಂಡು ಬದುಕಿದೆ, ಅದ್ಭುತವಾಗಿ ಬದುಕಿದೆ, ಆರೋಗ್ಯವಾಗೂ ಬದುಕಿದೆ. ಸೊ ಈ ರೀತಿ ನಿಸರ್ಗನೇ ನಮಗೆಲ್ಲವನ್ನು ಪೂರೈಸುತ್ತೆ. ಅಂದರೆ ಊಟ, ಬಟ್ಟೆ, ಸೂರು, ಮಿನಿಮಮ್ ನೀಡ್ಸ್. ನಿಸರ್ಗ, ನೀನು ಕಾಡಲ್ಲಿರು, ನಾಡಲ್ಲಿರು, ಯಾವುದೇ ದೇಶದಲ್ಲಿರು, ಯಾವುದೇ ರಾಜ್ಯದಲ್ಲಿರು, ಖಂಡಿತವಾಗ್ಲೂ ನಿಸರ್ಗ ಪೂರೈಸುತ್ತೆ. ಈ ಮಿನಿಮಮ್ ನೀಡ್ಸ್ಗಿಂತ ಏನಾದರೂ ಹೆಚ್ಚಾಗಬೇಕು ಅಂದರೆ ನಾವು ಆಗ ಪ್ರಯತ್ನ ಮಾಡಬೇಕು, ಶತಪ್ರಯತ್ನ ಮಾಡಬೇಕು. ಆದ್ರಿಂದ ಬ್ರಹ್ಮಾಂಡದಲ್ಲಿ ನಮಗೆ ಏನು ಬೇಕು ಅಂತಂದರೆ ಕೃಷ್ಣಸ್ವರ ವಿಜ್ಞಾನದಲ್ಲಿ ಮೂಲವಾಗಿ ಲಾ ಆಫ್ ಅಟ್ರಾಕ್ಷನ್. ಲಾ ಆಫ್ ಅಟ್ರಾಕ್ಷನ್ ಅಂದರೆ ವಿಶ್ವ ಆಕರ್ಷಣಾ ನಿಯಮ ಅಂತ. ಇದನ್ನು ನಾನು ಬೇರೆ ರೂಪದಲ್ಲಿ ಹೇಳ್ತೀನಿ. ಮೊದಲು ನಿಮಗೆ ಇದನ್ನು ಹೇಳ್ಕೊಟ್ಬಿಡ್ತೀನಿ. ಅಂದರೆ ನಾವು ಪ್ರಕೃತಿಯನ್ನಾಗಲಿ, ಪಂಚಭೂತಗಳನ್ನಾಗಲಿ, ಸೃಷ್ಟಿಯನ್ನಾಗಲಿ, ಬ್ರಹ್ಮಾಂಡವನ್ನಾಗಲಿ ಏನನ್ನೇ ಬೇಡಿದ್ರೂ ಕೂಡ ಅದು ನಮಗೆ ಕೊಡ್ತದೆ. ಯಾಕೆ ಕೊಡುತ್ತೆ ಅಂತಂದರೆ, ಈಗ ನಾನು ಸಣ್ಣ ಮಗು, ಈಗ ದೊಡ್ಡವನಾಗಿ ನನಗೂ ಮಕ್ಕಳಿದ್ದಾರೆ. ಬಟ್ ನಾನು ಮಗು ಆಗಿದ್ದಾಗ ನನಗೆ ಏನು ಬೇಕಾದರೂ ನಾನು ಯಾರನ್ನು ಕೇಳ್ತೀನಿ? ತಂದೆನ ಕೇಳ್ತೀನಿ ಅಥವಾ ತಾಯಿನ ಕೇಳ್ತೀನಿ. ಕೆಲವ್ರ ಮನೆಯಲ್ಲಿ ತಂದೆ ಸ್ಟ್ರಿಕ್ಟ್ ಆಗಿರ್ತಾರೆ, ಅದಕ್ಕೋಸ್ಕರ ತಾಯಿನ ಅಮ್ಮ ನಂಗೆ ಅದು ಬೇಕು, ಇದು ಬೇಕು, ಹಂಗೆ ಕಾಲೇಜ್ ಓದೋಗ್ಲೂ ಕೇಳ್ತಾರೆ, ನನ್ನ ಗಾಡಿ ಕೊಡ್ಸಕ್ಕೆ ಕೇಳು, ನೀನೇ ಹೋಗಿ ಕೇಳ, ನಾನು ಕೇಳಲ್ಲ, ಭಯ. ಅದಕ್ಕೋಸ್ಕರ ಹಂಗೆ ಹೆಣ್ಮಕ್ಳು ಮದುವೆ ಆಯಿತು, ನಾನು ಅವನ್ನ ಲವ್ ಮಾಡ್ತಾ ಇದ್ದೀನಿ, ಮದುವೆ ಆಗ್ತೀನಿ, ನೀನೇ ಹೋಗಿ ಹೇಳು ನಿಮ್ಮ ಅಪ್ಪನಿಗೆ, ಆಗಲ್ಲ. ಅಥವಾ ನಿಮ್ಮ ಅಮ್ಮಂಗೆ ಹೋಗಿ ನೀನು ಹೇಳು, ಇಲ್ಲ ಆಗಲ್ಲ, ನೀವು ಹೇಳಿ. ಸೊ ಏನೇ ಬೇಕಂದ್ರೂ ಕೂಡ ಅಪ್ಪ ಅಮ್ಮನ ಕೇಳ್ತಾರೆ. ಬಟ್ಟೆ, ಅವ್ರಿಗೆ ಏನೋ ರುಚಿ ರುಚಿಯಾಗಿ ತಿಂಡಿ, ಇಂಥದ್ದೇ ಸೂರು, ಇಂಥದ್ದೇ ಬೈಕು, ಇಂಥದ್ದೇ ಕಾರು. ದೊಡ್ಡವರಾದರೂ ಕೂಡ ಕೇಳ್ತಾರೆ. ಇವತ್ತು ನಾನು ನಮ್ಮ ಅಮ್ಮನ ಮನೆಗೆ ಹೋದರೆ ರುಚಿ ರುಚಿಯಾಗಿ ಅಡುಗೆ ಮಾಡಿಕೊಡಿ, ಇಂಥ ಅಡುಗೆ ಮಾಡಿ, ಇಂಥ ಸ್ವೀಟ್ ಮಾಡಿ ಅಂತೇಳಿ ಮಾಡಿಸ್ಕೊಂಡು ತಿಂತೀನಿ. ಬೇಕ್ರಿಲಿ ಸಿಗ್ತದೆ, ನಮ್ಮ ಮನೇಲಿ ಹೆಂಡತಿ ಮಾಡ್ತಾಳೆ, ಮಗಳು ಮಾಡ್ತಾಳೆ. ಬಟ್ ಇಲ್ಲ, ಅಮ್ಮನ ಹತ್ರ ಹೋಗಿ ಅಮ್ಮನ ಕೈ ಅಡುಗೆಯಿಂದ, ವಯಸ್ಸಾಗಿದೆ ನಮ್ಮ ಅಮ್ಮನಿಗೆ, ಆಲ್ರೆಡಿ 79-80 ವರ್ಷ ವಯಸ್ಸು. ಆದರೂ ನಾನು ಅವ್ರಿಗೆ ಏನೋ ಒಂದು ಮಾಡಿ ಹೆಲ್ಪ್ ಮಾಡ್ತೀನಿ ನಾನು ಅಂತ ಅಂದ್ಬಿಟ್ಟು ಒಂದು ಒಡನಾಟ ಇಟ್ಕೊಳ್ಬೇಕು. ಆದ್ದರಿಂದ ಮಾಡಿಸ್ಕೊಂಡು ತಿಂತೀನಿ. ಅಂದರೆ ನೀವು ಬಾಯಿ ಬಿಟ್ಟು ಕೇಳಿದ್ರೆ ಎಲ್ಲವೂ ಕೂಡ ಅಪ್ಪ ಅಮ್ಮನೂ ಕೊಡ್ತಾರೆ, ಚಿಕ್ಕಪ್ಪ ದೊಡ್ಡಪ್ಪನೂ ಕೊಡ್ತಾರೆ, ಅತ್ತೆ ಮಾವನು ಕೊಡ್ತಾರೆ, ಸ್ನೇಹಿತರು ಕೊಡ್ತಾರೆ, ಬಂಧು ಬಳಗದವರು ಕೊಡ್ತಾರೆ, ನೆರೆಹೊರೆಯವರು ಕೊಡ್ತಾರೆ. ನಮಗೆ ಯಾರನ್ನು ಬೇಕಾದರೂ ಕೇಳಿ, ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾರೆ. ಇಲ್ಲಿ ನಿನ್ನ ಸ್ಥಾನಮಾನ ಏನು, ನಿನ್ನ ಏಜ್ ಏನು, ಅದೆಲ್ಲ ನೋಡೋದಿಲ್ಲ. ಅವ್ರಿಗೆ ಇಷ್ಟ ಇಲ್ಲ. ಈಗ ನಾನು ಯಾರೋ ಒಬ್ಬ ಚೆನ್ನಾಗಿರೋನು ಭಿಕ್ಷೆ ಬಿಡ್ತು, ಕುಂಭಮೇಳದಲ್ಲೆಲ್ಲ ಹಂಗೆ ಭಿಕ್ಷೆ ಬಿಡ್ತಾವ್ರೆ ಕೆಲವರು, ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಕೆಲವ್ರು ಏನು ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾರೆ, ಕೈ ಕಾಲೆಲ್ಲ ಚೆನ್ನಾಗಿತ್ತು, ಹೋಗ ದುಡ್ಕೊಂಡ್ ತಿನ್ನು ಅಂತ. ಮತ್ತೆ ಕೆಲವರು ಎತ್ತು ಕೊಟ್ಬಿಡ್ತಾರೆ. ಯಾಕೆ ಕೊಟ್ರು? ಈಗ ಒಬ್ರು ರಿಜೆಕ್ಟ್ ಮಾಡಿದ್ರು, ಒಬ್ರು ಅಕ್ಸೆಪ್ಟ್ ಮಾಡಿದ್ರು, ಇನ್ನೊಬ್ರು ಕೊಟ್ರು. ಆದ್ರೆ ಯಾಕೆ ಕೊಟ್ರು? ಕೈ ಕಾಲು ಚೆನ್ನಾಗಿರೋನಿಗೆ ಭಿಕ್ಷೆ ಯಾಕೆ ಕೊಟ್ರು? ಬೈಕೊಂಡ, ಕೊಟ್ಟ, ಅಕ್ಸೆಪ್ಟ್ ಮಾಡ್ದ, ಇದು ಬಿಟ್ಬಿಡಿ. ಅವನು ಬೇಡ್ದ, ಅದಕ್ಕೆ ಕೊಟ್ಟ. ಅಂದ್ರೆ ಬಾಯಿ ಬಿಟ್ರೆ ಪ್ರಪಂಚ, ಇಲ್ಲಿ ಬಾಯಿ ಬಿಡ್ಲಿಲ್ಲ ನಿಮಗೆ ಪ್ರಪಂಚ ಇಲ್ಲ. ಪ್ರಪಂಚದಲ್ಲಿ ಏನೂ ಸಿಗೋದಿಲ್ಲ. ಮನುಷ್ಯ ಮಾಡೋ ದೊಡ್ಡ ತಪ್ಪು ಏನು ಅಂತಂದ್ರೆ, ಬೃಹದಾಕಾರವಾಗಿರುವಂಥ ತಪ್ಪು, ಬ್ರಹ್ಮಾಂಡದ ತಪ್ಪು ಏನು ಅಂತಂದ್ರೆ, ಅವ್ರು ತಿಳ್ಕೊಳ್ಳಿ ಬಿಡಿ, ತಿಳ್ಕೊಂಡು ಕೊಡ್ಲಿ. ಹೆಂಡತಿ ಏನೋ ಗಂಡನಿಗೆ ಹೇಳ್ಬೇಕು, ಅವನು ತಿಳ್ಕೊಳ್ಳಿ. ಏನು ಇಷ್ಟು ವರ್ಷ ಆಯ್ತು ಮದುವೆ ಆಗಿ, ತಿಳ್ಕೊಳಕ್ಕಾಗಲ್ವಾ? ಅವನು ತಿಳ್ಕೊಳ್ಳಿ. ಹಂಗೆ ಇರು, ಕೊರಗ್ತಾ ಇರು, ಸಾಯಿ. ಒಂದ್ ದಿವಸ ನಿನ್ನ ಆಸೆಗಳು ಪೂರೈಸೋದಕ್ಕೆ ಸಾಧ್ಯವಿಲ್ಲ. ಗಂಡನೂ ಹಂಗೆ, ಹೆಂಡತಿನೇ ತಿಳ್ಕೊಳ್ಳಿ. ಅಪ್ಪ ಅಮ್ಮನೂ ಹಂಗೆ, ಮಕ್ಕಳೇ ತಿಳ್ಕೊಳ್ಳಿ, ತಿಳ್ಕೊಳ್ಳಲ್ಲ. ಮಕ್ಕಳು ಅಪ್ಪ ಅಮ್ಮನೇ ತಿಳ್ಕೊಳ್ಳಲ್ಲ. ಖಂಡಿತವಾಗ್ಲು ಯಾರು ಯಾರನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಯಾರು ಯಾರನ್ನ, ಬೇರೆಯವ್ರನ್ನ ಬಿಟ್ಬಿಡಿ, ನಿಮ್ಮನ್ನು ನೀವೇ ತಿಳ್ಕೊಳಕ್ ಸಾಧ್ಯವಿಲ್ಲ. ಅಂಥದ್ರಲ್ಲಿ ಬೇರೆಯವ್ರನ್ನ ಎಲ್ಲಿಂದ ತಿಳ್ಕೊಳ್ಳೋದು? ಸೊ ಮನುಷ್ಯನಿಗೆ ಏನೇ ಬೇಕಾದರೂ ಮೊದಲು ಕೇಳೋದನ್ನ ಕಲ್ತ್ಕೊಳ್ಳಿ. ಖಂಡಿತವಾಗ್ಲೂ ಅಲ್ಲಿಂದ ಬಂದೇ ಬರ್ತದೆ. 3 ದಾರಿಗಳು. ಕೇಳಿದ್ರೆ ಸಿಗ್ತದೆ, ಕೇಳಿಲ್ಲ ಅಂದ್ರೆ ಸಿಗಲ್ಲ. ಇನ್ನೊಂದು ಅಕ್ಸೆಪ್ಟ್ ಮಾಡ್ತಾರೆ. ನೀವು ಕೇಳಿದ್ದನ್ನ ಕೆಲವರು ಅಕ್ಸೆಪ್ಟ್ ಮಾಡ್ತಾರೆ, ಕೆಲವರು ರಿಜೆಕ್ಟ್ ಮಾಡ್ತಾರೆ. ಮಾಡಿದ್ರೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಅಕ್ಸೆಪ್ಟೆನ್ಸಿ, ರಿಜೆಕ್ಷನ್. ಅವನು ಕೊಡೋದು ಇಲ್ಲ, ಅವನು ಇದು ಮಾಡೋದಿಲ್ಲ, ಅದು ಬೇರೆ. ಕೊಡೋರು ಬೇರೆ, ಕೊಡದೇ ಇರೋರು ಬೇರೆ. ಬಟ್ ರಿಜೆಕ್ಟ್, ಈ ನನ್ನ ಮಗ ಕೈಕಾಲು ಚೆನ್ನಾಗಿದ್ದು ಕೂಡ ನನ್ನನ್ನು ಕೇಳ್ತಾವನು, ಇವನಿಗೆ ಭಿಕ್ಷೆ ಕೊಡಲ್ಲ, ಇದು ರಿಜೆಕ್ಟ್. ಅವನ ಹತ್ರ ದುಡ್ಡಿಲ್ಲ, ಅವನೇನು ಕೊಡಕ್ಕೆ ಹೋಗಲ್ಲ,
ಬಟ್ ಹೋಗ್ಲಿ ಬಿಡು ಪಾಪ, ಏನೋ ಕಷ್ಟ ಇರ್ಬೋದು, ಅದಕ್ಕೋಸ್ಕರ ಬೇಡ್ತಾವನು ಬಿಡೆ. ನನ್ನ ಹತ್ರ ಇದ್ದಿದ್ರೆ ಕೊಟ್ಟು ಬಿಡ್ತಾ ಇದ್ದೆ, ಬಟ್ ಇಲ್ಲ ಗುರು ನನ್ನ ಹತ್ರ. ಹಂಗಾಗಿ ಅಕ್ಸೆಪ್ಟ್ ಮಾಡೋನು, ರಿಜೆಕ್ಟ್ ಮಾಡೋನು, ಕೊಡೋನು, ಕೊಡದೇ ಇದ್ದವನು, ಇಷ್ಟೇ ನಡೆಯೋದು, ಬೇರೆ ಏನು ನಡೆಯೋದಿಲ್ಲ. ಅದಕ್ಕೆ ಎಲ್ಲವನ್ನ ಮನಸ್ಸು ಬಿಚ್ಚಿ ಮುಕ್ತವಾಗಿ ನಿಮಗೆ ಏನೇನು ಬೇಕು, ನಿನ್ನ ಎದುರುಗಡೆ ಇರುವಂಥ ವ್ಯಕ್ತಿಗಳು ಅವ್ರು ಯಾರೇ ಆಗಿರಲಿ, ಸ್ನೇಹ ಸಂಬಂಧದಲ್ಲಿ ದಯಮಾಡಿ ಕೇಳಿ, ಬಾಯಿ ಬಿಟ್ಟು ಕೇಳಿ, ಸಿಕ್ಕೇ ಸಿಗ್ತದೆ. ಇವನು ಕೊಡ್ಲಿಲ್ಲ ಅಂದ್ರೆ ಇನ್ನೊಬ್ರನ್ನ ಕೇಳಿ, ಸಿಕ್ಕೇ ಸಿಗ್ತದೆ. ಭಿಕ್ಷುಕರಿಗೆ ಏನ್ ಧೈರ್ಯ ಅಂದ್ರೆ, ನಾವು ಹಿಂಗೆ ಇಂಡಿವಿಜುವಲ್ ಆಗಿ ಅವ್ರನ್ನ ನೋಡ್ತೀರಿ, ಅವ್ರದ್ದೇನು ಅಂತಂದ್ರೆ 10 ಜನ ಕೇಳ್ತೀನಿ, ಒಬ್ಬರೊಬ್ರು ಕೊಡ್ತಾರೆ, ನಾನು ಊಟ ಮಾಡ್ಕೊತೀನಿ ಅಂತ. ಅಂದ್ರೆ ಅವ್ನ ಮೈಂಡಲ್ಲಿ ಆಲ್ರೆಡಿ 70 to 80% ರಿಜೆಕ್ಟ್ ಮಾಡ್ಬಿಟ್ಟವನೆ. 10 ಜನನ ಕೇಳಿದ್ರೆ ಒಬ್ಬರೊಬ್ರು ಕೊಡ್ತಾರೆ ಅಂತ ಅವ್ನು ಕನ್ಫರ್ಮ್. ಅದಕ್ಕೋಸ್ಕರ ಕೇಳ್ತಾ ಹೋಗ್ತಾನೆ, ಯಾರ್ಯಾರು ಕೊಡಲ್ಲ, ಅಣ್ಣ, ಅಕ್ಕ, ಅಯ್ಯ ಅಂತ ಮುಗಿದೋಯ್ತು. ಸೊ ಅವನು ಬದುಕ್ತಾವನು, ಅದ್ಭುತವಾಗಿ ಬದುಕ್ತಾವನು. ಹಂಗಾಗಿರೋದ್ರಿಂದ ಕೇಳಿ, ಬಾಯಿ ಬಿಟ್ರೆ ಪ್ರಪಂಚ. ಬಾಯಿ ಬಿಡ್ಲಿಲ್ಲ ಇಲ್ಲಿ ನಿಮಗೆ ಬೆಲೆನೇ ಇಲ್ಲ. ಬಾಯಿ ಬಿಡ್ಲಿಲ್ಲ ಅಂದ್ರೆ ನಿಮ್ಗೇನು ಸಿಗೋದು ಇಲ್ಲ. ಎಲ್ಲ ಮನಸ್ಸೊಳಗಡೆ ಹಂಗೆ ಕಲ್ಪಿಸ್ಕೊಳ್ಳಿ, ಅಲ್ಲೇ ಹುಟ್ಟುತ್ತೆ, ಅಲ್ಲೇ ಬೆಳೆಯುತ್ತೆ, ಅಲ್ಲೇ ಸತ್ತೋಗ್ಬಿಡ್ತದೆ. ಅದು ಹೊರಗಡೆ ಕಾರ್ಯರೂಪಕ್ಕೆ ಬರೋದೇ ಇಲ್ಲ. ಆದ್ರಿಂದ ಪ್ರತಿಯೊಂದು ಅಷ್ಟೇ ಬಾಯಿ ಬಿಟ್ರೆ ಸಿಗ್ತದೆ. ಅದೇ ರೀತಿ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು ಅಂತಂದ್ರೆ, ಮೊದಲು ಬ್ರಹ್ಮಾಂಡವನ್ನ ನನಗೇನು ಬೇಕು ಅನ್ನೋದನ್ನ ಕೇಳುವಂತ ರೀತಿ, ಸೃಷ್ಟಿಯನ್ನ ಕೇಳುವಂತ ರೀತಿ. ಸೃಷ್ಟಿ ಯಾಕೆ ತಂದೆ? ಬ್ರಹ್ಮಾಂಡ ಅಂದ್ರೆ ತಾತ ಅನ್ಕೊಳ್ಳಿ, ತಾತನ ಆಸ್ತಿ. ನಮ್ಗೆಲ್ಲ ಪೂರ್ವಜರ ಪಿತ್ರಾರ್ಜಿತನ, ಸ್ವಯಾರ್ಜಿತನ ಅಂತ ಕೇಳ್ತಾರಲ್ಲ, ಹಂಗಾಗಿ ಬ್ರಹ್ಮಾಂಡದಲ್ಲೂ ಕೂಡ ನಮ್ಗೆ ಪಾಲಿದೆ. ನಾವು ಕೇಳಬೇಕು, ತಾತನ ಆಸ್ತಿ ಕೇಳಬೇಕು. ಹಂಗಾಗಿ ಕೇಳೋದನ್ನ ಕಲ್ತ್ಕೊಳ್ಬೇಕು. ಅದು ಪ್ರಾರ್ಥನೆಯನ್ನ ರೂಪದಲ್ಲಿ ನಾವು ಕೇಳಬೇಕು. ಸೃಷ್ಟಿಯನ್ನಾದ್ರೂ ಕೇಳಿ, ತಂದೆನ ಕೇಳಿ. ಪೃಥ್ವಿಯನ್ನಾದ್ರೂ ಕೇಳಿ, ಪೃಥ್ವಿ ಅಂದ್ರೆ ತಾಯಿನ ಕೇಳಿ. ನಮಗ್ ಜನ್ಮ ಕೊಟ್ಟ ತಾಯಿ ಬೇರೆ, ಈ ತಾಯಿನ ಕೇಳ್ಕೊಳ್ಳಿ. ಇನ್ನು ಪಂಚಭೂತಗಳೆಲ್ಲ ಇದ್ದಾರೆ, ಇದೆಲ್ಲ ಒಡ ಹುಟ್ಟಿದವರು ಅಂತ ಅನ್ಕೊಳ್ಳಿ, ಇವ್ರನ್ನಾದ್ರೂ ಕೇಳಿ. ಒಂದೊಂದನ್ನೇ ನೀವು ಕೇಳ್ತಾ ಹೋದ್ರೆ, ಯಾರಿಗೆ ಸೇಮ್ ಟೈಮ್ ಇದೆ ಅಥವಾ ಯಾರಿಗೆ ನೀವು ಕೇಳ್ತೀರಾ, ಆ ಸಮಯದಲ್ಲಿ ಅವರ ಮನಸ್ಥಿತಿ ಪರಿಸ್ಥಿತಿ ಹೇಗಿದೆ ಅದ್ರ ಮೇಲೆ ನಿಮಗೆ ಕೊಡ್ತಾರೆ, ಇಲ್ಲ ಕೊಡಲ್ಲ, ಅಷ್ಟೇ. ವೆರಿ ಸಿಂಪಲ್. ಆದ್ರೆ ನೀವು ಕೇಳಲೇ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಕೊಡೋದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಬ್ರಹ್ಮಾಂಡ ತಾತ, ಸೃಷ್ಟಿ ತಂದೆ, ಭೂಮಿತಾಯಿ ಅಮ್ಮ, ಪಂಚಭೂತಗಳೆಲ್ಲವೂ ಕೂಡ ಅಣ್ಣ ತಮ್ಮಂದಿರು, ಸೋದರರು ಅಥವಾ ಮಿತ್ರರು ಅನ್ಕೊಳ್ಳಿ, ಇಲ್ಲ ಸಹಾಯ ಮಾಡುವಂಥವ್ರು, ಆಪದ್ ಬಾಂಧವರು ಅಂತ ಬೇಕಾದ್ರೆ ನೀವು ಕರ್ಕೊಳ್ಳಿ. ಬಾಯಿ ಬಿಟ್ಟು ಕೇಳೋದನ್ನ ಕಲ್ತ್ಕೊಳ್ಬೇಕು. ಈ ಲಾ ಆಫ್ ಅಟ್ರಾಕ್ಷನ್ ಇದನ್ನ, ವಿಶ್ವಾಕರ್ಷಣ ನಿಯಮ ಅಂದ್ರೆ ಏನಂದ್ರೆ, ವಿಶ್ವದಿಂದ ನಮ್ಗೆ ಏನ್ ಬೇಕಾದನ್ನ ಪಡ್ಕೊಳ್ಬೇಕು. ಆ ಪಡ್ಕೊಳ್ಳುವಂಥದ್ದಕ್ಕೆ ಮೊದಲು ಬಾಯಿ ಬಿಟ್ಟು ಕೇಳಬೇಕು. ಬಾಯಿ ಬಿಟ್ಟಾದ್ರೂ ಕೇಳಿ, ಮಾತಿನ ಮೂಲಕ ಕೇಳಿ, ಮನಸ್ಸಿನ ಮೂಲಕ ಕೇಳಿ, ಬರೆದು ಕೇಳಿ. ಕೆಲವರು ಮಾತಾಡಕ್ ಬರಲ್ಲ, ಮೂಗರಿರ್ತಾರೆ, ಮೂಗರಿದ್ರು ಒಳಗಡೆಯಿಂದ ಮಾತಾಡ್ಕೊಳ್ಬೋದು. ಆದರೂ ಬರೆಯೋ ಮುಖಾಂತರ ಕೇಳಿ. ಖಂಡಿತವಾಗ್ಲೂ ನೀವು ಬಯಸಿದ್ದೆಲ್ಲವೂ ಕೂಡ ಸಿಕ್ಕೇ ಸಿಗ್ತದೆ. ಯಾಕೆ ಸಿಗುತ್ತೆ, ಯಾಕೆ ಸಿಗಲ್ಲ, ಯಾರಿಗೆ ಸಿಗುತ್ತೆ, ಯಾರಿಗೆ ಸಿಗಲ್ಲ, ಇದು ನಾನು ನಿಮಗೆ ಇವತ್ತು ಹೇಳ್ಕೊಡೋಂಥ ವಿಚಾರಗಳು. ಇದರಲ್ಲಿ ಮೂಲವಾಗಿ 3 ಪ್ರಶ್ನೆಗಳು, ಅದರ ಒಳಗಡೆ ಏನೇನು ಮಾಡಬೇಕು ಅಂತಿದೆ. ಒಂದೇನು, ಆಸ್ಕ್, ಬಿಲೀವ್, ರಿಸೀವ್. ಆಸ್ಕ್ ಅಂದ್ರೆ ಕೇಳು ಅಂತ, ಬಿಲೀವ್ ಅಂದ್ರೆ ನಂಬಿಕೆ ಇಡು. ಖಂಡಿತವಾಗ್ಲೂ ನಂಬಿಕೆ ವಿಶ್ವಾಸ ಇಡು. ಅದು ಡೆಫಿನೆಟ್ಲಿ ನಾನು ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ. ನಂಬಿಕೆ ವಿಶ್ವಾಸನೇ ಇಡೀ ನಮ್ಮ ಜೀವನದ ಬೇರು, ಮರದ ಬೇರು ಇರೋದೇ ನಂಬಿಕೆ ವಿಶ್ವಾಸದಲ್ಲಿ. ಅದನ್ನ ನೀವು ಅಗಾಧವಾಗಿಟ್ಟಿದ್ರೆ, ಆ ಒಂದು ರೀತಿಯಲ್ಲಿ ನೀವು ಸಂಪಾದನೆ ಹೆಚ್ಚಾಗಿದ್ರೆ ನಂಬಿಕೆ ವಿಶ್ವಾಸದ್ದು, ಅದರಲ್ಲಿ ನೀವು ಮಾಡ್ಕೊಳ್ಬೋದು. ಮೂರನೇದು ರಿಸೀವ್ ಅಂದ್ರೆ ಈಸ್ಕಳಿ. ಅಮೆಝಾನಲ್ಲಿ ಏನೋ ಬುಕ್ ಮಾಡಿದ್ರಿ, ಅವ್ರು ಬಂದು ಬೆಲ್ ಮಾಡಿದ್ರು, ನಿಮ್ದು ಪಾರ್ಸಲ್ ಬಂದಿದೆ ತಗೊಳ್ಳಿ ಅಂತ ಕೊಟ್ರು. ಸೊ ಇವಾಗ ರಿಸೀವ್. ಹಂಗಾಗಿ ಯಾರಿಗೋ ಏನೋ ದುಡ್ಡು ಕೇಳಿದ್ರಿ, ಅವ್ರು ಒಂದು 2-3 ದಿವಸ ಬಿಟ್ಟು ಕೊಡ್ತೀನಿ ಅಂದ್ರು, ಅವರೇ ಬಂದು ಕೊಟ್ರು, ಇಲ್ಲ ಯಾರ ಕೆಲೋ ಕಟ್ ಕಳಿಸಿದ್ರು, ಇಲ್ಲ ಬ್ಯಾಂಕಿಗೆ ಬಂತು ಮೆಸೇಜು, ಬಂತು ರಿಸೀವ್, ಈಸ್ಕಳಿ. ಸೊ ಪ್ರತಿಯೊಂದನ್ನು ಕೂಡ ನೀವು ರಿಸೀವ್, ಆಸ್ಕ್, ಬಿಲೀವ್, ರಿಸೀವ್, ಈ 3 ಹಂತಗಳಲ್ಲಿ ತ್ರಿಶಕ್ತಿಗಳಿವೆಲ್ಲವು, ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ತಿಳ್ಕೊಳ್ಳಿ. ಆಸ್ಕ್ ಕೇಳಿದ್ರಿ, ಬ್ರಹ್ಮ ಹುಟ್ಟದ. ಸೊ ನಂಬಿಕೆ ವಿಶ್ವಾಸ ಇಟ್ರಿ, ವಿಷ್ಣು ಹುಟ್ಟದ. ಸೊ ರಿಸೀವ್ ಮಾಡಿದ್ರಿ, ಮುಕ್ತಿ ಸಿಕ್ತು. ಅಂದ್ರೆ ನೀವು ಕೇಳಿದ್ದಕ್ಕೆ ಮುಕ್ತಿ ಸಿಕ್ತು. ಸೊ ರಿಸೀವ್, ಈಸ್ಕೊಂಡ್ರಿ. ಈಗ ಇದರಲ್ಲಿ ಏನೇನೆಲ್ಲ ಸೇರಿಸ್ಕೊಳ್ಬೇಕು, ಬರೀ ಈ 3ರಿಂದ ಕೆಲಸ ಮಾಡಲ್ಲ. ನೀವೇನ್ ಆಸ್ಕ್ ವಿತ್ ಕ್ಲಾರಿಟಿ, ಬಹಳ ಸ್ಪಷ್ಟವಾಗಿ ಕೇಳಬೇಕು. ಏನು ಬೇಕು, ಎಷ್ಟು ಬೇಕು, ಇದನ್ನ ಕೇಳಬೇಕು. ನನಗೆ ದುಡ್ಡು ಕೊಟ್ಬಿಡು. ದುಡ್ಡು ಕೊಡು ಅಂತಂದ್ರೆ ಕೊಡಲ್ಲ. ಎಷ್ಟು ಬೇಕು, ಏನಕ್ಕೆ ದುಡ್ಡು ಬೇಕು? ಮಗಳು ಕೇಳ್ತಾವಳು ದುಡ್ಡು ಕೊಡಿ ಅಂತ. ದುಡ್ಡು ಅಂದ್ರೆ ಎಷ್ಟು? ದುಡ್ಡು ಅಂದ್ರೆ ಏನು? ಕಾಸು ಅಂತ ಅರ್ಥ, ಅಂದ್ರೆ ಹಣ, ಮನಿ. ಈಗ ದುಡ್ಡು ಕೊಡು ಅಂತಂದ್ರೆ ನಾನು ಏನು ಕೊಡ್ಲಿ?
ಎಷ್ಟು ಕೊಡ್ಲಿ ಹೇಳ್ಬೇಕಲ್ವ ಏನಕ್ಕೆ ಅಂತ. ಅದಕ್ಕೆ ಹೇಳಿದ್ರೆ ಕೊಡ್ತಾರೆ, ಇಲ್ಲಾಂದ್ರೆ ಖಂಡಿತವಾಗಿ ಸಿಗಲ್ಲ. ಅದೇ ತರ ನೀವು ಬ್ರಹ್ಮಾಂಡವನ್ನ ಏನನ್ನಾದ್ರೂ ಕೇಳ್ತಾ ಇದ್ರೆ, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ಬೇಕಾದ್ರೆ ಏನೇ ಕೇಳಿ, ಮನೇನೋ, ಸೈಟೋ, ಜಮೀನೋ, ಮದುವೆ, ಮಕ್ಕಳು, ಸಾಲ, ಅವು ಇವು ಕೆಲಸ ಏನೇನೋ ಇರ್ತವೆ, 108 ಇರ್ತವೆ. ನೀವು ಏನನ್ ಬೇಕಾದ್ರೂ ಕೇಳಿ, ಖಂಡಿತವಾಗ್ಲೂ ತಥಾಸ್ತು ಅಂತ ಕೊಟ್ಟೆ ಕೊಡ್ತದೆ. ಕೊಡ್ಬೇಕಾದ್ರೆ ಒಂದು ಕ್ಲಾರಿಟಿ ಇರಬೇಕು. ಇಲ್ಲಿ ಬಂದವ್ರಿಗೆ ಸುಮಾರು ಜನಕ್ಕೆ ಸುಮ್ಮನೆ ಟೆಸ್ಟ್ಗೆ ಅಂತ ಕೇಳೋಣ ಅಂತ, ಲೇ ಎಷ್ಟೋ ದುಡ್ಡು ಬೇಕು ನಿನಗೆ? ನಂಗೊಂದು 300 ಕೋಟಿ ಬೇಕು ಗುರುಜಿ. 300 ಕೋಟಿ ತಗೊಂಡು ಏನೋ ಮಾಡ್ತೀಯ? 300 ಕೋಟಿ ನಾನೊಂದು ದೊಡ್ಡ ಬಂಗ್ಲೆ ತಗೋತೀನಿ, ಒಂದು ಫ್ಲೈಟ್ ಪ್ರೈವೇಟ್ ಜೆಟ್ ತಗೋತೀನಿ, ಯಾಚ್ ತಗೋತೀನಿ, ಹಂಗೆ ಹಿಂಗೆ ಅಂತ. ಏರೋಪ್ಲೇನ್ ಎಷ್ಟು? ಪ್ರೈವೇಟ್ ಜೆಟ್ ತಗೋತೀನಿ ಅಂದಲ್ಲ, ಅದಕ್ಕೆ ದುಡ್ಡು ಎಷ್ಟು? ಅದು ಏನೊಂದು 50-60 ಕೋಟಿ ಇರ್ಬೋದು, ಬರೋದಿಲ್ಲ. ಮೊದಲು ಅದ್ರ ಬೆಲೆ ತಿಳ್ಕೊಂಬ, ಆಮೇಲೆ 300 ಕೋಟಿ ಹೇಳುವಂತ. ಅಂದ್ರೆ ಅವನಿಗೆ ಕ್ಲಾರಿಟಿ ಇಲ್ಲ. ಆ 300 ಕೋಟಿ ಜೆಟ್ ಎಷ್ಟಾಗುತ್ತೆ, ಏನೇನ್ ಬೇಕು ಅಂತ ಸುಮ್ಮನೆ ಕಲ್ಪನೆ ಮಾಡ್ಕೊಂಡವನೇ ಹೊರತು ಅದಕ್ಕೊಂದು ಕ್ಲಾರಿಟಿ ಇಲ್ಲ. ಅದಕ್ಕೆ ಬೇಡದಕ್ಕಿಂತ ಮುಂಚೆ ಒಂದ್ಸಲ ಹೋಗಿ ಕೇಳಬೇಕು. ಈಗ ನನ್ನ ಮಗಳ ಮದುವೆ, ನಾನು ಹೋಗಿ ಯಾರಿಗೋ ಬ್ಯಾಂಕಲ್ಲೋ ಅಥವಾ ಯಾರೋ ಸ್ನೇಹಿತರ ಹತ್ರ ಹೋಗಿ, ಅಪ್ಪ ನನ್ನ ಮಗಳ ಮದುವೆ ದುಡ್ಡು ಕೊಡೆಯ ಅಂತ ಕೇಳ್ತೀನಿ. ಅವ್ನು ಬಾಯಿ ಬಿಟ್ಟು ಕೇಳ್ತಾನೆ, ಎಷ್ಟು ಕೊಡ್ಬೇಕಪ್ಪ ಅಂತ. ಎಷ್ಟೋ ಕೊಡು ಪರವಾಗಿಲ್ಲ ಅಂತಂದ್ರೆ ಅವ್ನು 10 ರೂಪಾಯಿ ಕೊಟ್ಟು ಕಳಿಸ್ತಾನೆ. 10 ರೂಪಾಯಲ್ಲಿ ಮದುವೆ ಮಾಡ್ತೀರಾ? ಬಾಯಿ ಬಿಟ್ಟು ಕೇಳೋದೇ ಇಲ್ಲ. ಸೊ ಅದಕ್ಕೋಸ್ಕರ ಕ್ಲಾರಿಟಿ. ನೀವು ಏನನ್ನೇ ಕೇಳಿದ್ರು ಪಕ್ಕ ಕ್ಲಾರಿಟಿ ಇರಬೇಕು. ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಆ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ಗೆ ಅಡ್ವಾನ್ಸ್ಗಿಷ್ಟು, ಸೊ ಐಟಮ್ ತರಕ್ಕಿಷ್ಟು, ಕೆಲವೊಂದು ವಸ್ತುಗಳು, ಪದಾರ್ಥಗಳು, ಸಾಮಗ್ರಿಗಳು ತರೋದಕ್ಕೆ ಇದಕ್ಕೆ ಎಲ್ಲ ಇಷ್ಟಿಷ್ಟು, ಎಲ್ಲ ಒಂದು 7 ಲಕ್ಷ ಖರ್ಚಾಗುತ್ತೆ. ಎಮರ್ಜೆನ್ಸಿ ಫಂಡ್ ಇರಲಿ ಬಿಡಪ್ಪ, ಒಂದು 3 ಲಕ್ಷ, 10 ಲಕ್ಷ ರೂಪಾಯಿ ಬೇಕು. ಈಗ 10 ಲಕ್ಷ ರೂಪಾಯಿ ಅರೇಂಜ್ ಮಾಡಬೇಕು. ಮೊದಲು ಇಲ್ಲೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಹೋಗಿ ನೀವು 10 ಲಕ್ಷ ಕೇಳಿದ್ರೆ ಒಂದಷ್ಟೋ ಇಷ್ಟೋ ಹೆಚ್ಚು ಕಡಿಮೆ ಸಿಗ್ತದೆ. ಬಟ್ ನಾವೇನು ಮಾಡ್ತೀರಿ, ಬಿಸ್ನೆಸ್ ಮಾಡಬೇಕು, ಸೀದಾ ಹೋಗಿ ದುಡ್ಡು ಕೇಳ್ಬಿಡ್ತೀವಿ, ಅದು ಬರೋದಿಲ್ಲ. ಆದ್ದರಿಂದ ಬ್ರಹ್ಮಾಂಡಕ್ಕೂ ಅಷ್ಟೇ, ಅಪ್ಪ ಏನಕ್ಕಮ್ಮ ನಿಂಗೆ ದುಡ್ಡು ಕೇಳ್ತಾರೆ, ಏನಕ್ಕಮ್ಮ ದುಡ್ಡು? ಫಸ್ಟ್ ಕೇಳೋದು ಎಷ್ಟು ಅಂತ ಕೇಳಲ್ಲ, ಏನಕ್ಕೆ ದುಡ್ಡು ಅಂತ ಕೇಳ್ತಾರೆ. ಆಗ ನನಗೆ ಇಂಥ ವಸ್ತುಗಳನ್ನು ತಗೊಳ್ಳೋದಕ್ಕೆ ಅಥವಾ ಇಲ್ಲಿ ಹೋಗೋದಕ್ಕೆ ನನಗೆ ದುಡ್ಡು ಬೇಕು ಅಂತ ಹೇಳ್ತಾರೆ. ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಟ್ರಿಪ್ಗೆ ಹೋಗ್ತಾ ಇದ್ದೀರಿ, ಟ್ರಿಪ್ಗೆ ದುಡ್ಡು ಬೇಕು ಅಂದರೆ ಕಾರಣ ಹೇಳಿದ್ಲು. ನೆಕ್ಸ್ಟ್ ಎಷ್ಟು ಬೇಕು? ನಾನು ಬೆಳಿಗ್ಗೆ ಹೋಗಿ ಒಂದು ದಿವಸ ನಾಳೆ ಬರ್ತೀನಿ, ಒಂದು 3,000 ರೂಪಾಯಿ ಕೊಡಿ. ಈಗ ಇವನ ಹತ್ರ ಇದ್ರೆ ಕೊಟ್ಬಿಡ್ತಾನೆ, ಇಲ್ಲ ಅಂದ್ರೆ ನನ್ನ ಹತ್ರ 3,000 ಇಲ್ಲ, 1,500 ಆಯ್ತು, 2,000 ಆಯ್ತು, ತಗೋ. ಅಥವಾ ಏನಕ್ಕೆ 3,000 ರೂಪಾಯಿ ಲೆಕ್ಕ ಹೇಳು. ಕೆಲವ್ರು ಲೆಕ್ಕ ಕೇಳ್ತಾರೆ, ಕೆಲವ್ರು ಲೆಕ್ಕ ಎಲ್ಲ ಕೇಳಕ್ ಹೋಗಲ್ಲ, ನನ್ನ ಹತ್ರ ಇಷ್ಟ ಐತಿ ತಗೋ ಅಂತ ಕೊಟ್ಬಿಡ್ತಾರೆ. ಮತ್ತೆ ಕೆಲವರು ಕೇಳದಷ್ಟು ಕೊಟ್ಟು ಕಳಿಸ್ಬಿಡ್ತಾರೆ. ಸೊ ಅದೇ ರೀತಿ ನಿಮಗೆ ತಾತನ ಕೇಳಬೇಕಾದ್ರೆ, ಅಂದ್ರೆ ಬ್ರಹ್ಮಾಂಡನ ಕೇಳಬೇಕಾದ್ರೆ, ತಂದೆ ಸೃಷ್ಟಿನ ಕೇಳಬೇಕಾದ್ರೆ, ತಾಯಿ ಭೂಮಿ ತಾಯಿನ ಕೇಳಬೇಕಾದ್ರೆ, ನಿಮಗೆ ಸಹಾಯ ಮಾಡುವಂಥ ವ್ಯಕ್ತಿಗಳು, ಹಿತೈಷಿಗಳು ಯಾರನ್ನಾದ್ರೂ ಕೇಳಬೇಕಾದ್ರೆ ಈ ಪಂಚಭೂತಗಳು ಮೊದಲು ಕೇಳೋದ್ರ ಜೊತೆಗೆ ಆಸ್ಕ್ ವಿತ್ ಕ್ಲಾರಿಟಿ. ಇದನ್ನ ನೀವು ಚೆನ್ನಾಗಿ ತಿಳ್ಕೊಳ್ಳಿ, ಆಗ ನಿಮಗೆ ಎಲ್ಲವೂ ಕೂಡ ಸಿಗ್ತದೆ. ಇದು ಮೊದಲನೇ ಭಾಗ. ಎರಡನೇದು ಬಿಲೀವ್ ವಿತ್ ಆಕ್ಷನ್. ನಂಬಿಕೆ ವಿಶ್ವಾಸ ಇದ್ದು ಜೊತೆಲಿ ಕ್ರಿಯೆಗಳು ನಡಿಬೇಕು. ಕ್ರಿಯೆಗಳು ನಡಿದನೆ ಏನು ಪ್ರಯೋಜನ ಇಲ್ಲ. ಎಲ್ಲಿವರೆಗೂ ನೀವು ಆಕ್ಷನ್ ಮಾಡೋದಿಲ್ವೋ ಅಲ್ಲಿವರೆಗೂ ಏನೂ ಪ್ರಯೋಜನ ಇಲ್ಲ. ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇರಬೇಕು, ದೇವ್ರನ್ನ ನಂಬಬೇಕು. SLC ಎಕ್ಸಾಮ್ ಬರೆಯಕ್ಕೆ ಹೋಗ್ತವನೆ, ಅಪ್ಪ ಏನೋ ಆಂಜನೇಯನೋ ಗಣಪತಿನೋ ಕೃಷ್ಣನೋ ನಾನು ಪಾಸ್ ಮಾಡ್ಯಾ, ನಾನು ಈ ಸಲ ಓದಿರೋದೆಲ್ಲ ನೆನಪಿಗೆ ಬರಲಿ, ಖಂಡಿತವಾಗ್ಲೂ ಒಳ್ಳೆ ರ್ಯಾಂಕ್ ಬಂದು ಒಳ್ಳೆ ಕಾಲೇಜ್ ಸಿಗಲಿ ಅಂತೇಳಿ ಒಂದು ನಮಿಸಿ ಸ್ಮರಿಸಿ ಆಮೇಲೆ ಹೋಗಿ ಎಕ್ಸಾಮ್ ಬರೀಬೇಕು. ಎಕ್ಸಾಮೇ ಬರೀಲಿಲ್ಲ ಅಂತಂದ್ರೆ ಸುಮ್ಮನೆ ಇಲ್ಲಿ ಕುತ್ಕೊಂಡು ಹೋಗ್ಬಿಟ್ಟು ಅಡ್ಡ ಬಿದ್ದುಬಿಟ್ಟು ಅಲ್ಲಿ ಕಿವಿ ಹಿಡ್ಕೊಂಡು ಬಸ್ಗೆ ಹೊಡೆದ್ಬಿಟ್ಟು ಎಕ್ಸಾಮ್ ಬರೋದಿಲ್ಲ ಅಂದ್ರೆ ಇವನೇನು ಪ್ರಯೋಜನ ಆಗಲ್ಲ, ಸಾಧ್ಯವೇ ಇಲ್ಲ, ಇವನಿಗೆ ಏನು ಮಾಡೋಕ್ಕಾಗೋದಿಲ್ಲ. ಸೊ ನಂಬಿಕೆ ವಿಶ್ವಾಸ ಇರಬೇಕು. ವಿತ್ ಆಕ್ಷನ್ ಅಲ್ಲಿ ನಾವು ನಂಬಿಕೆ ವಿಶ್ವಾಸವನ್ನ ಸೇರಿಸ್ಬೇಕು. ಎಲ್ಲಿವರೆಗೂ ನಂಬಿಕೆ ವಿಶ್ವಾಸದಲ್ಲಿ ಆಕ್ಷನ್ ಇರಲ್ಲೋ ಅಲ್ಲಿವರೆಗೂ ನಿಮ್ಗೆ ಏನ್ ನಯಾ ಪೈಸಕ್ಕೆ ಉಪಯೋಗಕ್ಕೆ ಬರಲ್ಲ. ಸೊ ಭಗವಂತನ ಬೇಡ್ತಾವನೆ, ನಿಮ್ಗೆ ಹೇಳಿದ್ದೆ ಅನ್ಸುತ್ತೆ, ಮತ್ತೊಂದ್ಸಲ ಹೇಳ್ತೀನಿ. ಭಗವಂತನ ಬೇಡ್ತಾವನೆ, ಭಗವಂತ ನನಗೆ ಈ ಸಲ ಲಾಟ್ರಿ ಓಡಿಸ್ಬಿಡಪ್ಪ ಅಂತ. 20 ವರ್ಷ ಆಯ್ತು, 25 ವರ್ಷ ಆಯ್ತು, ಅವನಿಗೆ ಲಾಟ್ರಿ ಹೊಡಿಲೇ ಇಲ್ಲ. ಬೇಡ್ತಾನೆ, ಕೊನೆಗೆ ಭಗವಂತನಿಗೆ ಏಕವಚನದಲ್ಲಿ ಬೈಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಇವನು ಏನಯ್ಯ, ಅವನು 25 ವರ್ಷದಿಂದ ಕೇಳ್ತಾ ಇದ್ದೀನಿ. ಭಗವಂತನಿಗೂ ಕೋಪ ಬಂದ್ಬಿಡ್ತು, ಮಲ್ಕೊಂಡವನೆ, ನಿದ್ದೆ ಬಂತು. ಬಟ್ ಇವನು ಡಿಸ್ಟರ್ಬ್ ಮಾಡ್ತಾವನೆ ಅಂತ ಅಂದ್ಬಿಟ್ಟು ಎದ್ದುಬಿಟ್ಟು ಒಂದು ತಲೆ ಮೇಲೆ ಹೊಡೆದು
ಮಗನೇ ಫಸ್ಟ್ ಲಾಟ್ರಿ ಟಿಕೆಟ್ ತಗೊಳ್ಳಲಿ, ಆಮೇಲೆ ಓಡಿಸ್ತೀನಿ. ನಾನು ಓಡ್ಸಕ್ ರೆಡಿ ಇದ್ದೀನಿ ನಿನಗೆ ಲಾಟ್ರಿ, ಬಟ್ ಲಾಟ್ರಿ ಟಿಕೆಟೇ ತಗೊಂಡಿಲ್ಲ, ಎಲ್ಲಿಂದ ಓಡಿಸ್ಲಿ? ಭಗವಂತ ಮಲಗಿರೋನ್ ಎದ್ದು ಬಂದು ಹೊಡೆದ್ಬಿಟ್ಟು ಹೇಳದ್ನಂತ. ಹಂಗಾಗುತ್ತೆ. ಇಲ್ಲಿ ಆಕ್ಷನ್ ಇಲ್ಲ ಅಂದ್ರೆ ನೀವು ಏನೇ ಪ್ರಾರ್ಥನೆ ಮಾಡಿ ಏನ್ ಕೇಳಿದ್ರು ನಯಾ ಪೈಸೆ ಉಪಯೋಗ ಇಲ್ಲ. ಅದಕ್ಕೆ ಆಸ್ಕ್ ವಿತ್ ಕ್ಲಾರಿಟಿ. ಎರಡನೇದು ಬಂದು ಬಿಲೀವ್ ವಿತ್ ಆಕ್ಷನ್. ಆಕ್ಷನ್ ಅಲ್ಲಿ ಇರಬೇಕು ನಿಮ್ದು ಮೂಲವಾಗಿ. ಆಕ್ಷನ್ ಇಲ್ಲದೆ ಇದ್ರೆ ನಿಮಗೆ ನಂಬಿಕೆ ವಿಶ್ವಾಸ ಇದ್ದು ಏನು ಪ್ರಯೋಜನ ಇಲ್ಲ. ಸೊ ಸ್ವಿಮ್ಮಿಂಗ್ ಪೂಲ್ ಮುಂದೆ ಕೂತ್ಕೊಂಡು ನನಗೆ ನಂಬಿಕೆ ವಿಶ್ವಾಸ ಇದೆ, ನಾನು ಈಜು ಕಲ್ತು ಬಿಡ್ತೀನಿ ಅಂತ ಅಂದ್ಬಿಟ್ಟು ನೀರನ್ನು ನೋಡ್ತಾ ಇರಿ. ಯಾವತ್ತೂ ನೀರಿಗೆ ಇಳಿಬೇಡಿ. ನಂಬಿಕೆ ವಿಶ್ವಾಸ ಇದೆ, ನಾನು ಈಜು ಕಲ್ತು ಬಿಡ್ತೀನಿ ಅನ್ನೋ ನಂಬಿಕೆ ವಿಶ್ವಾಸ, ಆದರೆ ನೀರಿಗೆ ಇಳಿಬೇಡಿ. ಎಲ್ಲಿವರೆಗೂ ನೀವು ಆಕ್ಷನ್ ಮಾಡೋದಿಲ್ಲೋ ಅಲ್ಲಿವರೆಗೂ ನಿಮ್ಗೆ ಈಜು ಬರಲ್ಲ. ಕಾರ್ ತಗೊಂಬನ್ನಿ, ಕೀ ತಗೊಂಬನ್ನಿ, ಡೋರ್ ತೆಗೀರಿ, ಕಾರ್ ಆನ್ ಮಾಡಿ, ಕಾರ್ ಒಳಗಡೆ ಕುತ್ಕೋಬೇಡಿ. ನನಗೆ ನಂಬಿಕೆ ವಿಶ್ವಾಸ ಇದೆ, ನಾನು ಡ್ರೈವಿಂಗ್ ಕಲ್ತು ಬಿಡ್ತೀನಿ, ನಾನು ಓಡಿಸ್ಬಿಡ್ತೀನಿ. ಯಾವತ್ತು ಕಾರ್ ಒಳಗಡೆ ಕುತ್ಕೊಂಡಿಲ್ಲ, ಎಕ್ಸ್ಲೇಟರ್ ಬ್ರೇಕ್ ಒತ್ತಿಲ್ಲ, ನಾನು ಮಾಡಿಬಿಡ್ತೀನಿ, ನನಗೆ ನಂಬಿಕೆ ವಿಶ್ವಾಸ ಇದೆ. ಖಂಡಿತವಾಗ್ಲಿಲ್ಲ. ಆಕ್ಷನ್ ಅಲ್ಲಿ ಮಾತ್ರ ಈ ನಂಬಿಕೆ ವಿಶ್ವಾಸಗಳು ಕೆಲಸ ಮಾಡ್ತವೆ. ಈ ನಂಬಿಕೆ ವಿಶ್ವಾಸ ಅದು ಆಮೇಲೆ ಹೇಳ್ತೀನಿ, ಮತ್ತೆ ಕನ್ಫ್ಯೂಷನ್ ಆಗುತ್ತೆ. ರಿಸೀವ್ ವಿತ್ ಹಂಬಲ್ನೆಸ್ ಮತ್ತೆ ಗ್ರ್ಯಾಟಿಟ್ಯೂಡ್. ಅಂದ್ರೆ ಹಂಬಲ್ನೆಸ್ ಅಂದ್ರೆ ನಮಗೆ ಒಂದು ಧನ್ಯತಾ ಭಾವದಿಂದ ನಾವು ಈಸ್ಕೊಳ್ಳೋದನ್ನ ಕಲಿಬೇಕು. ಭಿಕ್ಷೆ ಕೊಡೋನು ಅಯ್ಯೋ ಹೆಂಗೆ ಬಿಡ್ತಾನೋ, ಅಯ್ಯೋ ಅಪ್ಪ ಅಮ್ಮ ಹೊಟ್ಟೆಗೆ ಊಟ ಇಲ್ಲ ಕೊಡೆಯ ಅಂತ ಅವನ ಮುಖ ಎಲ್ಲ ಒಂಥರ ವಿಕಾರವಾಗಿ ಮಾಡ್ಕೊಂಡು ಕೊಡ್ತಾನೆ. ಸೊ ಈಸ್ಕೊಳ್ಬೇಕಾದ್ರೆ ಎರಡು ತಟ್ಟೆಯಲ್ಲಿ ಅಥವಾ ಕೈಯಲ್ಲಿ ಕೇಳಿ ಈಸ್ಕೊತಾರೆ. ಭಿಕ್ಷುಕರು ನೋಡಿ ಯಾರಾದ್ರೂ ಊಟ ಕೊಟ್ರೆ ಎರಡು ಕೈಯಲ್ಲಿ ಈಸ್ಕೊತಾರೆ. ಯಾಕೆ ಅಂದ್ರೆ ಅವ್ರಿಗೊಂದು ಧನ್ಯತಾ ಭಾವ ಇದೆ, ಕೃತಜ್ಞತಾ ಭಾವ ಇದೆ, ಆದ್ರಿಂದ ಎರಡು ಕೈಯಲ್ಲಿ ಈಸ್ಕೊಳ್ತಾರೆ. ನಮ್ಗೆ ಈಸ್ಕೊಳ್ಬೇಕಾದ್ರೂ ಯಾರ ಹತ್ರ ಏನನ್ನೇ ನಾವು ದುಡ್ಡು ಕೊಟ್ಟು ತಗೊಂಡಿದ್ರು ಕೂಡ ಅದನ್ನ ಈಸ್ಕೊಳ್ಳೋದಕ್ಕೆ ಒಂದು ಧನ್ಯತಾ ಭಾವ ಇರ್ಬೇಕು. ಅದಿಲ್ಲ ಅಂತಂದ್ರೆ ನಮ್ಗೆ ಅದು ಕೆಲ್ಸಕ್ಕೆ ಬರಲ್ಲ. ಜಸ್ಟ್ ಎ ಮಿನಿಟ್. ಸೊ ಕರೆಂಟ್ ಹೋಗ್ಬಿಡ್ತಲ್ಲ. ಹಾಗೆ ಇರಿ ಒಂದು 2 ನಿಮಿಷ. ಜೈ ಶ್ರೀರಾಮ್. ಓಕೆ ಸ್ನೇಹಿತರೆ, ಓಕೆ ಶುರು ಮಾಡೋಣ. ಸೊ ನಾವು ಹಂಬಲ್ನೆಸ್ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನಾವು ಅದು ಅವ್ರು ಕೊಟ್ಟಿದ್ದವ್ರಿಗೂ ಉಪಯೋಗಕ್ಕೆ ಬರಲ್ಲ. ನಿಮಗದಂತೂ ದಕ್ಕದೇ ಇಲ್ಲ. ಸಿಕ್ಕೋದಕ್ಕೂ ದಕ್ಕೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಸಿಕ್ತು ಅಂದ್ರೆ ಕೈಗೆ ಬಂತುತ್ತು, ಬಾಯಿಗೆ ಬರಲಿಲ್ಲ ಅಂತಾರೆ. ಇದನ್ನ ಸಿಕ್ತು ಅಂತಾರೆ. ಕೆಲವರು ತಿಂಗಳಿಗೆ 10,000 ದುಡಿತಾರೆ, 50,000 ದುಡಿತಾರೆ, 1,00,000 ದುಡಿಯೋರು ಇದ್ದಾರೆ. ತಿಂಗಳ ಅಂತ್ಯದಲ್ಲಿ 1,00,000 ಬಂತು. ಅವನಿಗೆ ಕಮಿಟ್ಮೆಂಟ್ ಇರೋದು ಬಾಡಿಗೆ ಒಂದು 10-15 ಸಾವಿರ.
ಮಕ್ಳಿಗೊಂದು 10-15 ಸಾವಿರ, ಮನೆಗೊಂದು 20,000. ಸೊ ಎಲ್ಲ 30-50 ಸಾವಿರ ರೂಪಾಯಲ್ಲಿ ಮುಗ್ದೋಗ್ಬಿಡ್ತದೆ. ಬಟ್ 1 ಲಕ್ಷ ಸಂಪಾದನೆ ಮಾಡೋನು, 1 ಲಕ್ಷ ಸಂಪಾದನೆ ಮಾಡಿದ್ರು ಮಂತ್ ಎಂಡಲ್ಲಿ ಒಂದು 5,000 ರೂಪಾಯಿ ಕೊಡು ಅಂತಂದ್ರೆ ಇಲ್ಲ. ಸಿಕ್ತು, ಕೈಗೆ ಸಿಕ್ತು, ಅವನಿಗೆ ಬೇಕಾಗಿರೋದು 50,000, 1 ಲಕ್ಷ ಬಂದಿದೆ, ಬಟ್ ಮಂತ್ ಎಂಡಲ್ಲಿ ಇಲ್ಲ ಅಂದ್ರೆ ಎಲ್ಲ ಖಾಲಿ ಆಗೋಯ್ತು. ಅಂದ್ರೆ ಏನರ್ಥ? ಸಿಕ್ತು, ದಕ್ಕಲಿಲ್ಲ. ದಕ್ತು ಅಂದ್ರೆ ಏನು ಅಂತಂದ್ರೆ ನಾವು ತಿಂದಿದ್ದು ಆಯ್ತು, ಅದು ಜೀರ್ಣನ ಆಯ್ತು, ಬೆಳಗ್ಗೆ ಏತಿದ್ದು ಆಗೋಯ್ತು. ಸೊ ಇದಕ್ಕೆ ನಮಗೆ ದಕ್ಕಿತು ಅಂತ ಕರೀತಾರೆ. ಅದಕ್ಕೆ ಸಿಕ್ತು, ಇದಕ್ಕೆ ಬೇರೆ ಅರ್ಥ, ಅದರದ್ದು ಫಲಿತಾಂಶ ಬೇರೆ, ದಕ್ತು ಅದು ಬೇರೆ ಅರ್ಥ. ಹಂಗಾಗಿ ಮತ್ತೊಬ್ಬರಿಗೆ ತಿಂಗಳೆಲ್ಲ ನಾವು ಖರ್ಚು ಮಾಡಿದ್ರು ಒಂದು 70,000, 80, 1 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅವ್ರ ಕಮಿಟ್ಮೆಂಟ್ ಇರೋದು. ಅವ್ನು ದುಡಿಯೋದೆಷ್ಟು ಅಂದ್ರೆ 10-12 ಲಕ್ಷ ದುಡಿತಾನೆ. ಸೇಮ್ ಅವನಿಗೂ ಅದೇ ಪ್ರಾಬ್ಲಮ್. ಮಂತ್ ಎಂಡಲ್ಲಿ ಒಂದು 10,000 ಕೊಡ್ಲಾ ಅಂತಂದ್ರೆ ಇರಲ್ಲ. ಯಾಕೆಂದ್ರೆ ಅವನಿಗೆಲ್ಲ ಸಿಕ್ತದಷ್ಟೇ, ದಕ್ಕಲ್ಲ. ಯಾತಕ್ಕೆ ದಕ್ತಾ ಇಲ್ಲ? ಸಿಗ್ತಾ ಇದೆ, ಕೈಗೆ ಬರ್ತಾ ಇದೆ, ಬಟ್ ನಿಲ್ತಾ ಇಲ್ಲ. ಯಾತಕ್ಕೆ ಬರ್ತಾ ಇಲ್ಲ? ಯಾತಕ್ಕೆ ನಿಲ್ತಾ ಇಲ್ಲ? ನಿಲ್ಸೋದಕ್ಕೆ ಏನ್ ಮಾಡ್ಬೇಕು? ರೀಸನ್ನು ಅದನ್ನೇ ಇದೆ, ಆಸ್ಕ್, ಬಿಲೀವ್, ರಿಸೀವ್. ಯಾವಾಗ ನಾವು ಈ 3ಕ್ಕೆ ಬೆಲೆ ಕೊಡ್ತೀರಿ, ಆಗ ನಮ್ಗೇನಾಗುತ್ತೆ? ಗ್ರ್ಯಾಟಿಟ್ಯೂಡ್ ಅಂದ್ರೆ ನಾವು ಕೃತಜ್ಞತಾ ಭಾವನ, ಧನ್ಯೋಸ್ಮಿ ಅಂದ್ರೆ ನನಗೆ ಸಿಕ್ಕಿದ್ದಕ್ಕೆ ನಾವು ಅದನ್ನ ರಿಸೀವ್ ಮಾಡ್ಕೊಳ್ಳೋಂಥ ರೀತಿ ನೀತಿ ಸರಿ ಇರಲ್ಲ. ಅದು ಯಾವುದೋ ವಿಚಿತ್ರವಾಗಿ ರಿಸೀವ್ ಮಾಡ್ಕೊಂಡಿರ್ತೀರಿ. ಒಂದು ಉದಾಹರಣೆ, ಯಾರಿಗೋ ಒಬ್ಬ ಬಡವ, ಅವನಿಗೇನೋ ಸಮಸ್ಯೆ, ತುಂಬಾ ದೂರದಲ್ಲಿದ್ದಾನೆ, ಹಂಗಾಗಿ ಬರಕ್ಕಾಗಲ್ಲ ಬುದ್ಧಿ, ಹಿಂಗಿದೆ, ನನಗೆ 1 ಲಕ್ಷ ರೂಪಾಯಿ ಸಹಾಯ ಮಾಡಿ ಅಂತ ಹೇಳಿ ಅವನು ಯಾರನ್ನ ಕಳ್ಸವನೆ, ಅವ್ರ ಕಡೆಯಿಂದ ಯಾರನ್ನೋ ಒಂದು ದುಡ್ಡು ಕೊಟ್ಬಿಟ್ಟು ಕಳ್ಸವನೆ. ಅವನು ಮನೆಗೆ ಬಂದ, ಬೆಲ್ ಮಾಡಿದಾಗ ಆ ವ್ಯಕ್ತಿಗೆ ಯೋಗ್ಯನಾಗಿರುವಂಥವನು ಇವನು ಯಾರನ್ನೋ ಕಳ್ಸಿರ್ತಾನೆ. ನೀವು ಅವನನ್ನ ರಿಸೀವ್ ಮಾಡಿಕೊಂಡು ಏನೋ ಅವನಿಗೆ ಕೇಳಲಿಲ್ಲ, ಆರೈಕೆ ಮಾಡಲಿಲ್ಲ, ಕಾಳಜಿ ಮಾಡಲಿಲ್ಲ ಅಂದ್ರೆ ಅವ್ನು ಬರಯಾ ಕುತ್ಗ, ಕೊಡಲ್ಲಿ ದುಡ್ಡಿಕ್ಬಿಟ್ಟು ಹೋಗು, ಈ ಥರ ಏಕವಚನದಲ್ಲಿ ಮಾತಾಡ್ಸಿದ್ರೆ ಅವನು ಹೋಗಿ ಏನು ಮಾಡ್ತಾನೆ? ಹೋಗ್ಬಿಟ್ಟು ಕಳಿಸಿರೋನು ಹೇಳ್ತಾನೆ. ಈಗ ಕಳಿಸಿರೋನು ಇವನು ದುಡ್ಡು ಕೇಳ್ದ, ಅವನು ದುಡ್ಡು ಕೊಟ್ಟು ಕಳಿಸ್ದ. ಅವನ ಮಗನೇ ಇರ್ಬೋದು, ಅಳಿಯನೇ ಇರ್ಬೋದು, ಯಾರೋ ಅತ್ತೆ ಮಗ, ತಂಗಿ ಮಗ ಇರ್ಬೋದು, ನಿಮ್ಗೆ ಗೊತ್ತಿಲ್ಲ. ಹೋಗಿ ಏನು ಹೇಳ್ತಾನೆ? ಅಯ್ಯ, ನೀನು ಹೋಗಿ ಎಂಥವ್ನಿಗೆ ದುಡ್ಡು ಕೊಡ್ತಾ ಇದೆಯಾ? ಅವನು ಕೃತಜ್ಞತೆನೇ ಇಲ್ಲ, ಅವನಿಗೋಗಿ ನೀನು ದುಡ್ಡು ಕೊಡ್ತಾ ಇದೆಯಾ? ಇನ್ನೊಂದ್ಸಲ ಕೇಳಿದ್ರೆ ಖಂಡಿತವಾಗ್ಲು ಕೊಡೋದಿಲ್ಲ. ಸೊ ಆದ್ರಿಂದ ಈಸ್ಕೊಳ್ಬೇಕಾದ್ರೆ, ಪ್ರತಿಯೊಂದನ್ನು ಏನನ್ನೇ ಪಡ್ಕೊಳ್ಬೇಕಾದ್ರೆ ನಾವು ಒಂದು ಧನ್ಯತಾ ಭಾವವನ್ನು ಅರ್ಪಣೆ ಮಾಡಬೇಕು. ಅದಾದ ನಂತರ ಕೃತಜ್ಞತೆ ಮಾಡ್ಬೇಕಂದ್ರೆ ಊಟ ಮಾಡೋದಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ, ಅದಕ್ಕೆ ಧನ್ಯೋಸ್ಮಿ ಅಂತಾರೆ. ಅಂದ್ರೆ ಸಿಕ್ಕಿದ್ದಕ್ಕೆ ಧನ್ಯವಾದಗಳು, ಸಿಕ್ಕಿದ್ದಕ್ಕೆ, ಇನ್ನೂ ದಕ್ಕಿಲ್ಲ, ಊಟ ಗೀಟ ಎಲ್ಲ ಆಯ್ತು, ಈಗ ಕೃತಜ್ಞತೆ ಅಂದ್ರೆ ತಿಂದಿದ್ದಕ್ಕೆ ನನಗೆ ಪೂರ್ತಿ ಹೊಟ್ಟೆ ತುಂಬಿತು, ಇವತ್ತಿಗೆ ನಾನು ಅದ್ಭುತವಾಗಿ ಹೊಟ್ಟೆ ತುಂಬ ಊಟ ಮಾಡಿದೆ. ಈ ಊಟ ಹಾಕದಂಥವ್ರಿಗೆ, ಊಟ ಮಾಡದಂಥವ್ರಿಗೆ, ಆ ಊಟನ ರಾ ಮೆಟೀರಿಯಲ್ ಅಕ್ಕಿ ಅವರು ವ್ಯವಸಾಯ ಮಾಡಿರ್ತಾರೆ ರೈತರಿಗೆ. ಸೊ ನಾವು ದುಡಿಮೆ ಮಾಡಿರ್ತೀರಿ, ಕೆಲಸ ಕೊಟ್ಟರು, ಆ ಕೆಲಸಗಾರರು ದುಡ್ಡು ಕೊಟ್ಟರು ನಮಗೆ, ನಾವು ಕೆಲಸಗಾರರು, ಮಾಲೀಕರು ನಮಗೆ ದುಡ್ಡು ಕೊಟ್ಟರು, ಅದರಿಂದ ಈ ಅಕ್ಕಿ ರಾಗಿನೆಲ್ಲ ತಳ್ಕೊಂಬಂದ್ರೆ ಅವ್ರಿಗೆ, ನಾವಿರೋಂಥ ನಾಡಿಗೆ, ದೇಶಕ್ಕೆ ನಾವು ಧನ್ಯವಾದಗಳನ್ನು ಅರ್ಪಿಸ್ಬೇಕು. ಯಾರು ಇದೆಲ್ಲ ಮಾಡೋದಿಲ್ಲ, ಇವರಿಗೆ ಜೀವನ ಪರ್ಯಂತ ಬರೀ ಸಿಕ್ಕುತ್ತೆ ಹೊರತು ಖಂಡಿತವಾಗ್ಲೂ ದಕ್ಕದಿಲ್ಲ, ಏನು ದಕ್ಕದಿಲ್ಲ, ಬರೀ ಸಿಕ್ತು ಬಿಟ್ಟುಬಿಡ ಅಷ್ಟೇ. ಆದ್ರಿಂದ ಈ 3 ಚೆನ್ನಾಗಿ ತಿಳ್ಕೊಳ್ಳಿ. ಆಸ್ಕ್ ವಿತ್ ಕ್ಲಾರಿಟಿ ಇರಬೇಕು. ಸೊ ಬಿಲೀವ್ ವಿತ್ ಆಕ್ಷನ್, ರಿಸಲ್ಟ್, ರಿಸೀವ್ ವಿತ್ ಹಂಬಲ್ನೆಸ್ ಅಂಡ್ ಗ್ರಾಟಿಟ್ಯೂಡ್. ಇದನ್ನ ನೀವು ಚೆನ್ನಾಗಿ ತಿಳ್ಕೊಂಡ್ರೆ ಅದ್ಭುತವಾಗಿರ್ತದೆ. ಈಗ ನೀವು ನಿಮ್ಮ ತಲೆಯಲ್ಲಿರುವಂತಹ, ಅಂದ್ರೆ ಬಾಲ್ಯದಿಂದನೂ ನೋಡಿರೋದು, ಕೇಳಿರೋದು, ಓದಿರೋದು, ಅನುಭವಿಸಿರೋದು ಎಲ್ಲವೂ ಕೂಡ, ಯಾರ್ಯಾರು ಏನೇನು ವಿಚಾರಗಳು ಹೇಳಿದ್ರು, ಆಚಾರ ವಿಚಾರಗಳು, ಇದೆಲ್ಲವೂ ಕೂಡ ನಿಮ್ಮ ನಂಬಿಕೆಗಳಾಗಿ ಅದು ರೂಪಾಂತರಣಗೊಂಡ್ಬಿಟ್ಟಿದೆ. ಈಗ ಈ ಹಳೇ ನಂಬಿಕೆಯಲ್ಲಿ ನಾನು ಹೊಸದನ್ನೇನಾದ್ರೂ ಮಾಡ್ತೀನಿ ಅಂದ್ರೆ ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಇದನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಹಳೆ ನಂಬಿಕೆಗಳನ್ನೆಲ್ಲ ಬಿಟ್ಬಿಡ್ಬೇಕು, ಹೊಸ ನಂಬಿಕೆಗಳನ್ನ ನೀವು ಅಪ್ಗ್ರೇಡ್ ಮಾಡ್ಕೊಳ್ಬೇಕು. ಯಾರ್ಯಾರು ಮಾಡೋದಿಲ್ಲೋ, ನೀವು ತಿಪ್ಪರ್ಲಾಗ ಹೊಡೆದ್ರೂ ಏನು ಮಾಡೋದಕ್ಕೆ ಸಾಧ್ಯವಿಲ್ಲ, ಹಾಗೇ ಇರ್ತಿರೋ ಹೊರತು. ಅಂದ್ರೆ ನಿಮ್ಮ ಹಳೆ ಜ್ಞಾನ, ಹಳೆ ಬುದ್ಧಿವಂತಿಕೆ, ಹಳೆ ಉಪಾಯಗಳು, ಈ ಎಲ್ಲ ಹಳೇದು ಅಂತ ಏನಿದೆಯೋ, ಇದು ನಿಮಗೆ ಹೊಸ ವರ್ಷನನ್ನ ದರ್ಶನ ಮಾಡಿಸೋದಿಲ್ಲ. ಮೊಬೈಲ್ ಕೇಳ್ತಾ ಇರ್ತದೆ ಅಪ್ಡೇಟ್ ಮಾಡುವಂತ,
ನಿಸರ್ಗನೂ ಅಪ್ಡೇಟ್ ಆಗ್ತಾ ಇರುತ್ತೆ, ಮನುಷ್ಯನೂ ಅಪ್ಡೇಟ್ ಆಗಬೇಕು, ಪ್ರತಿಯೊಂದು ವೃತ್ತಿಗಳು ಅಪ್ಡೇಟ್ ಆಗಬೇಕು, ಪ್ರತಿಯೊಬ್ಬ ವ್ಯಕ್ತಿನೂ ಅಪ್ಡೇಟ್ ಆಗಬೇಕು. ಗುಡಿಸ್ಲಲ್ಲಿದ್ದ, ಯಾವುದೋ ಗುಹೆಯಲ್ಲಿದ್ದ, ಗುಡಿಸ್ಲು ಮಾಡ್ಕೊಂಡ, ಗುಡಿಸ್ಲಿಂದ ಹೆಂಚಿನ ಮನೆಗೆ ಬಂದ, ರೌಂಡ್ ಹೆಂಚಿಂದ ಮಂಗಳೂರು ಹೆಂಚಿಗೆ ಬಂದ, ಮಂಗಳೂರು ಹೆಂಚಿಂದ ಶೀಟಿಗೆ ಬಂದ, ಶೀಟ್ ಆದಮೇಲೆ ಮೋಲ್ಡ್ ಬಂತು, ಈಗ ಮೋಲ್ಡ್ ಆದಮೇಲೆ ಮೋಲ್ಡಲ್ಲೆಲ್ಲ ಫುಲ್ ರೆಡಿಮೇಡ್ ಮನೆಗಳೆಲ್ಲ ಬಂದ್ಬಿಟ್ಟೈತೆ. ಅಪ್ಗ್ರೇಡ್ ಆಗಿದ್ದೀರಲ್ಲ. ಮುಂಚೆ ಎಲ್ಲ ಎತ್ತಿನ ಗಾಡೀಲಿ ಓಡಾಡ್ತಾ ಇದ್ರಿ, ಬರೀ ಬಸ್ಸು ಕಾರಲ್ಲಿ ಓಡಾಡ್ತಾ ಇದ್ರಿ, ಟ್ಯಾಕ್ಸಿ ಆಟೋಗಳಿದ್ವು. ಇವತ್ತು ಎಷ್ಟೊಂದು ಮೆಟ್ರೋ ಬಂದಿದೆ, ಏರೋಪ್ಲೇನ್ ಬಂದಿದೆ, ರಾಕೆಟ್ ಇದೆ, ಊಬರ್ಗಳಿದ್ದಾವೆ, ಟೂ ವೀಲರಲ್ಲಿ ನಮ್ಗೆ ಡ್ರಾಪ್ ಕೊಡ್ತಾರೆ. ಅಪ್ಗ್ರೇಡ್ ಆಗಿದೆ, ಉಪಯೋಗಿಸ್ಕೊತಾ ಇದ್ದೀರಲ್ಲ. ಎಲ್ಲ ಚಿಕ್ಕ ಫೋನ್ ಇತ್ತು, ಇವತ್ತೆಲ್ಲ ಸ್ಮಾರ್ಟ್ ಫೋನ್ ಇದೆ, ಐಫೋನ್ಗಳಿದೆ, ಉಪಯೋಗಿಸ್ಕೊಳ್ಬೋದಲ್ಲ, ಉಪಯೋಗಿಸ್ತಾ ಇದ್ದೀರಲ್ಲ. ಮುಂಚೆ ಹೆಂಗಿತ್ತು ಟಿವಿ, ದೊಡ್ಡದು ಡೂಮ್ ಟಿವಿ, 10-15 kg ಇತ್ತು, ಇವಾಗೆಲ್ಲ ಸ್ಲಿಮ್ ಟಿವಿ, ಮೊಬೈಲ್ ಅಷ್ಟು ಗಾತ್ರ ಇದೆ, ಬರೀ ಕರೆಕ್ಟಾಗಿ ಅರ್ಧ ಇಂಚ್ ಇದೆ ಅಷ್ಟೇ. ದೊಡ್ಡ ಟಿವಿ, ಪ್ಲಾಸ್ಮಾ ಟಿವಿ, ಅದನ್ನು ಫೋಲ್ಡ್ ಮಾಡ್ಬೋದು ಬೇಕಾದ್ರೆ. ಅಪ್ಗ್ರೇಡ್ ಆಗಿದೆಯಲ್ಲ, ತಗೊಳ್ಬೇಕು ಅಂತ ನಿಮಗೂ ಇಚ್ಛೆ ಇದೆ ತಾನೆ. ಅದೇ ಥರನೇ ನಿಮ್ಮ ಬುದ್ಧಿ ಜ್ಞಾನವನ್ನು ನೀವು ಅಪ್ಡೇಟ್ ಮಾಡಲಿಲ್ಲ, ನಿಮ್ಮ ನಂಬಿಕೆ ವಿಶ್ವಾಸಗಳನ್ನು ಅಪ್ಡೇಟ್ ಮಾಡಲಿಲ್ಲ ಅಂದರೆ ನಿಮಗೆ ದೊಡ್ಡದು ಯಾವುದು ಒಲಿಯೋದಕ್ಕೆ ಸಿಗೋದಿಲ್ಲ. ಯಾರ್ಯಾರು ನಿಮ್ಮ ಹಳೆ ತಲೆಗಳಲ್ಲೇ ಜೀವಿಸ್ತಾ ಇದ್ದೀರಾ, ಈ ಹಳೆ ತಲೆಗಳು ಹೊಸ ಟೆಕ್ನಾಲಜಿಗೆ, ಹೊಸ ಅಪ್ಗ್ರೇಡ್ ವರ್ಷನ್ಗೆ ಹೊಂದ್ಕೊಳ್ಳಲ್ಲ. ಅದಕ್ಕೋಸ್ಕರ ಕೆಲವರು ಇನ್ನೂ ಕೂಡ ಬೆಳೆದಿಲ್ಲ. ಬೆಳೆಯೋದಕ್ಕೆ ಆಸೆ ಇದೆ, ಬಟ್ ಬೆಳೆದಿಲ್ಲ. ಯಾಕೆ ಬೆಳೆದಿಲ್ಲ ಅಂದರೆ ಅವರು ಹಳೆಯ ನಂಬಿಕೆಯಲ್ಲೇ, ಹಳೆಯ ಉಪಾಯದಲ್ಲೇ, ಹಳೆಯ ಒಂದು ಪದ್ಧತಿಯಲ್ಲೇ ಬದುಕ್ತಾವ್ರೆ. ಅದಕ್ಕೋಸ್ಕರ ಇವರು ಯಾರು ಖಂಡಿತವಾಗಿ ಮಾಡೋದಕ್ಕಾಗಲ್ಲ. ಅಪ್ಗ್ರೇಡ್ ಆಗಬೇಕು. ಹೊರಗಡೆದನ್ನು ನಾವು ತಿಳ್ಕೊಳ್ತಾ ಹೋಗ್ಬೇಕು. ಅಂದರೆ ಹೊರಗಡೆಯಿಂದನೂ ಅಪ್ಗ್ರೇಡ್ ಆಗಿ, ಒಳಗಡೆಯಿಂದನೂ ಅಪ್ಗ್ರೇಡ್ ಆಗಿ. ಯಾವಾಗ ನಿಮ್ಮನ್ನು ನೀವು ಅಪ್ಡೇಟ್ ಮಾಡ್ಕೊಳ್ತೀರಾ, ಆಗ ಮಾತ್ರ ನೀವು ಬೆಳೆಯೋದಕ್ಕೆ ಸಾಧ್ಯ, ಬದುಕೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಖಂಡಿತವಾಗ್ಲೂ ಯಾರೂ ಬೆಳೆಯಲ್ಲ. ಎಲ್ಲವೂ ಸಿಗ್ತದೆ ಕೈಗೆ, ಬಟ್ ದಕ್ಕೋದಿಲ್ಲ. ಎಷ್ಟೇ ಏನೇ ತಿಪ್ಪುರ್ಲಾಗ ಮಾಡಿದ್ರು ನಿಮಗೆ ಏನೂ ದಕ್ಕೋದಿಲ್ಲ. ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಈ 3 ವಿಚಾರಗಳು: ಆಸ್ಕ್, ಬಿಲೀವ್, ರಿಸೀವ್. ಅದ್ರ ಜೊತೆಗೆ ವಿತ್ ಕ್ಲಾರಿಟಿ. ಆಸ್ಕ್ ವಿತ್ ಕ್ಲಾರಿಟಿ, ಬಿಲೀವ್ ವಿತ್ ಆ್ಯಕ್ಷನ್, ರಿಸೀವ್ ವಿತ್ ಹಂಬಲ್ನೆಸ್, ಗ್ರ್ಯಾಟಿಟ್ಯೂಡ್. ಇದನ್ನು ನೀವು ಮಾಡಿಕೊಂಡ್ರೆ ಅತ್ಯದ್ಭುತವಾದಂತಹ ರಿಸಲ್ಟ್ ಸಿಗುತ್ತೆ. ಮೂಲವಾಗಿ ನಿಮಗೆ ಏನೇನು ಬೇಕು ಆ ಯೋಗ್ಯತೆ, ಅರ್ಹತೆ ಪಡ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಹಳೆಯ ನಂಬಿಕೆಯಲ್ಲಿ ಖಂಡಿತವಾಗ್ಲೂ ಮಾಡೋದಕ್ಕಾಗೋದಿಲ್ಲ. ಅದು ರಿಸೀವ್ ಮಾಡ್ಕೊಳ್ಳಲ್ಲ. ಹಳೆ ನಂಬಿಕೆ ಅಂದರೆ 1 ಲೀಟ್ರ್ ಹಿಡಿತಾ ಇದೆ, 1 ಲೀಟ್ರ್ ನಿಸರ್ಗ ನೀರು ತುಂಬಿಸುತ್ತೆ, ಅದ್ರ ಮೇಲೆ ತುಂಬಿಸಿದೆಲ್ಲ ಹೊರಗೆ ಚೆಲ್ಲೋಗ್ಬಿಡ್ತದೆ. ನಿಮ್ಮ 1 ಲೀಟ್ರ್ ನಂಬಿಕೆಯನ್ನು ಅಪ್ಗ್ರೇಡ್ ಮಾಡ್ಕೊಳ್ಳಿ, ಒಂದು 5 ಲೀಟ್ರ್ ಮಾಡಿ, ಇಲ್ಲ 2 ಲೀಟ್ರ್ ಆದರೂ ಮಾಡ್ಕೊಳ್ಳಿ. ಅವಾಗ ನಿಸರ್ಗ ಮತ್ತೆ 2 ಲೀಟ್ರ್ ತುಂಬಿಸುತ್ತೆ, ಮತ್ತೆ 5 ಲೀಟ್ರ್ ಮಾಡಿ ತುಂಬಿಸ್ತದೆ. ಹಳೆ ಜ್ಞಾನ. ಇಲ್ಲಿ ಬರ್ತಾರೆ ಸುಮಾರು ಜನ, ನನಗೇನೋ ನನ್ನ ಅದೃಷ್ಟ ಅನಿಸುತ್ತೆ, ನಾನು ಪಡ್ಕೊಂಬಂದಿರೋದು ಅನ್ಸುತ್ತೆ. ಇಲ್ಲಿ ಬರೋರೆಲ್ಲ ಏನು ಅಂದರೆ ಎಲ್ಲ ಪೂರ್ತಿ ಎಲ್ಲ ಗುರುಗಳು ಅವರು ಇವರು ಏನೇನೋ ಶಾಸ್ತ್ರಗಳೆಲ್ಲ ಉಪಯೋಗಿಸ್ಕೊಂಡು ಅಂತಿಮದಲ್ಲಿ ಇಲ್ಲಿ ಬರ್ತಾರೆ. ಇಂಥವ್ರೆ ಎಲ್ಲ ಕಡೆ ನೋಡಿ ಬಂದವರು 70%, ಫ್ರೆಶ್ ಆಗಿ ಬರೋವಂಥವ್ರು ಒಂದು 70 to 80% ಅವರು, ಇವರು 20 to 30% ಮೊದಲನೇ ಸಲನೇ ಬಂದಿರೋದು. ನಾನು ಇದಕ್ಕಿಂತ ಮುಂಚೆ ಯಾವ ಗುರುಗಳ ಹತ್ರನೂ ಹೋಗಿಲ್ಲ, ನನಗೆ ಇದು ಯಾವುದು ನಂಬಿಕೆ ಇಲ್ಲ, ನಿಮ್ಮ ಮಾತಿನ ಮೇಲೆ ಭರವಸೆ ಇತ್ತು, ಅದಕ್ಕೆ ಬಂದೆ ಗುರುಜಿ ಅಂತ ಬರ್ತಾರೆ. ಬಟ್ ಇನ್ನು ಮಿಕ್ಕದವರೆಲ್ಲ ಎಲ್ಲ ಕಡೆ ಸುತ್ಕೊಂಬಂದ್ಬಿಟ್ಟಿರ್ತಾರೆ. ಅಲ್ಲೋಗಿದ್ದೆ ಹಂಗಾಯ್ತು, ಇಲ್ಲೋಗಿದ್ದೆ ಹಿಂಗಾಯ್ತು, ಹಂಗೆ ಹಿಂಗೆ ಅಂತ. ಸೊ ರೀಸನ್ ಏನು ಅಂತಂದರೆ, ನೀವು ಏನೇ ಮಾಡಿದ್ರೂ ಆ ಹಳೆಯ ಪದ್ಧತಿಯಲ್ಲಿ ಖಂಡಿತವಾಗ್ಲೂ ಆಗೋದಿಲ್ಲ. ನಾನು ಅಪ್ಗ್ರೇಡ್ 21 ವರ್ಷದಿಂದ ಅಪ್ಗ್ರೇಡ್ ಹಾಕ್ಕೊಂಡೇ ಬರ್ತಾ ಇದ್ದೀನಿ. ಹೊಸ ಟೆಕ್ನಾಲಜಿಗಳನ್ನು ತಿಳ್ಕೊಳ್ತೀನಿ, ಏನೇನು ಮಾಡ್ಬೇಕು ಅದನ್ನೆಲ್ಲ ಮಾಡ್ಕೊಳ್ತೀನಿ. ಓವರ್ ಆಲ್ ರಿಸಲ್ಟ್ ಅಂದರೆ ಸೊಲ್ಯೂಷನ್. ಅದಕ್ಕೆ ಏನೇನು ಬೇಕು ಅದಕ್ಕೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡು. ಬಟ್ ಕೆಲವರು ಮಾಡ್ಕೊಳ್ಳಲ್ಲ. ಆ 1 ಲೀಟ್ರಲ್ಲೇ ಎಷ್ಟು ಅಂತ ದುಡಿತೀರಾ? ಎಷ್ಟು ದುಡಿಯೋಕ್ಕೆ ಸಾಧ್ಯವಾಗುತ್ತೆ ನಿಮಗೆ? ಖಂಡಿತವಾಗ್ಲೂ ಸಾಧ್ಯವಾಗೋದಿಲ್ಲ. ಆದ್ದರಿಂದ ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ಳಿ, ಮ್ಯಾಕ್ಸಿಮಮ್ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಅಪ್ಗ್ರೇಡ್ ಮಾಡ್ಕೊಂಡಾಗ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ಸಿಗೋದಕ್ಕೆ ಅನುಕೂಲ ಆಗುತ್ತೆ. ಈಗ ನಿಮಗೆ ಈ ಅಪ್ಗ್ರೇಡಲ್ಲಿ ಏನಾಗುತ್ತೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ತಿಳಿಸ್ಬಿಡ್ತೀನಿ. ಮೊದಲನೇದು ಬೇಸಿಕ್ ಲೆವೆಲ್ ಅಪ್ಗ್ರೇಡ್, ಅಡ್ವಾನ್ಸ್ ಲೆವೆಲ್ ಅಪ್ಗ್ರೇಡ್, ಮಾಸ್ಟರ್ ಲೆವೆಲ್ ಅಪ್ಗ್ರೇಡ್. ಈ ಅಪ್ಗ್ರೇಡ್ಗಳನ್ನು ನಾನು ಸಂಖ್ಯೆಗಳಲ್ಲಿ ಹೇಳಬೇಕಂದ್ರೆ, ಯಾರ್ಯಾರಿಗೆ ಬೇಸಿಕ್ ಜ್ಞಾನ ಇದೆ, ಇದು ನೀವು ಅಪ್ಗ್ರೇಡ್ ಅಂತನಾದರೂ ತಿಳ್ಕೊಳ್ಳಿ, ಏನಾದರೂ ತಿಳ್ಕೊಳ್ಳಿ, ಇವ್ರಿಗೆಲ್ಲ 1000 ಲೆಕ್ಕದಲ್ಲಿ ಇರ್ತವೆ, ಅಂದರೆ 1000ಗಳ ಸಂಪಾದನೆಯಲ್ಲಿ ಇರ್ತವೆ. ಅಡ್ವಾನ್ಸ್ ಲೆವೆಲ್ ಅಪ್ಗ್ರೇಡ್ ಯಾರ್ಯಾರು ಮಾಡ್ಕೊಂಡಿರ್ತಾರೆ ಇವರೆಲ್ಲ ಲಕ್ಷಗಟ್ಟಲೆಯಲ್ಲಿ ಇರ್ತಾರೆ. ಮಾಸ್ಟರ್ ಲೆವೆಲ್ ಅಪ್ಗ್ರೇಡ್ ಯಾರ್ಯಾರು ಮಾಡ್ಕೊಂಡಿರ್ತಾರೆ ಇವರೆಲ್ಲ ಕೋಟಿ ಲೆಕ್ಕದಲ್ಲಿ ಇರ್ತಾರೆ. ಅಕಸ್ಮಾತ್ ಇವರು ಇಲ್ಲ ಅಂದ್ರೂ ಮುಂದೆ ಕೋಟಿ ಲೆವೆಲ್ ಹೋಗ್ತಾರೆ.
ಈಗ ನೀವು ಇದನ್ನ ಪ್ರೀತಿ ಆರೈಕೆ ಕಾಳಜಿಲ್ಬೇಕಾರೆ ಮದುವೆ ಆಗಿದ್ರೆ ಹೆಂಡತಿ ಗಂಡನ್ನ ಯಾವ ರೀತಿ ಪ್ರೀತಿಸ್ತಾವಳೆ, ಎಷ್ಟು ಆರೈಕೆ ಮಾಡ್ತಾವಳ, ಕಾಳಜಿ ಬೇಸಿಕ್ ಲೆವೆಲಲ್ಲಿ ಮಾಡ್ತಾವಳ, ಅಡ್ವಾನ್ಸ್ ಲೆವೆಲಲ್ಲಿ ಮಾಡ್ತಾವಳ, ಮಾಸ್ಟರ್ ಲೆವೆಲಲ್ಲಿ ಮಾಡ್ತಾವಳ. ಅದೇ ರೀತಿ ಅಪ್ಪ ಅಮ್ಮ ಮಕ್ಕಳನ್ನ ಯಾವ ರೀತಿ ನೋಡ್ಕೊಳ್ತಾವ್ರೆ, ಅವ್ರಿಗೆ ಎಷ್ಟು ಸಂಸ್ಕಾರ ಕೊಡ್ತಾವ್ರೆ, ಎಷ್ಟು ಬುದ್ಧಿ ಜ್ಞಾನ ಹಂಚ್ತಾವ್ರೆ, ಬೇಸಿಕ್ ಲೆವೆಲಲ್ಲಿ ಇದ್ದಾರ, ಅಡ್ವಾನ್ಸ್ ಲೆವೆಲಲ್ಲಿ ಇದ್ದಾರ, ಮಾಸ್ಟರ್ ಲೆವೆಲಲ್ಲಿ ಇದ್ದಾರ. ಕೆಲ್ಸಕ್ಕೆ ಹೋಗ್ತಾವನೆ, ಕೆಲಸ ಮಾಡ್ತಾವನೆ ಯಾವುದೋ ಒಂದು ಕಂಪ್ನಿಲಿ, ಅವನು ಕೆಲಸಗಾರ, ಬೇಸಿಕ್ ಲೆವೆಲ್ ಕೆಲಸಗಾರನ, ಅಡ್ವಾನ್ಸ್ ಲೆವೆಲ್ ಕೆಲಸಗಾರನ, ಮಾಸ್ಟರ್ ಲೆವೆಲ್ ಕೆಲಸಗಾರನ, ಅಥವಾ ಅವನೇ ವೃತ್ತಿ ಮಾಡ್ತಾವನು, ವೃತ್ತಿಪರ. ಬೇಸಿಕ್ ಲೆವೆಲ್ ಕೆಲಸಗಾರ, ಅಡ್ವಾನ್ಸ್ ಲೆವೆಲ್ ಕೆಲಸಗಾರ, ಮಾಸ್ಟರ್ ಲೆವೆಲ್ ಕೆಲಸಗಾರ. ಈ ಕೆಲಸಗಾರರಲ್ಲಿ ಮೂಲವಾಗಿ ಕೆಲಸಗಾರ ಅಂತಲ್ಲ, ವೃತ್ತಿಪರ ಯಾರೇ ಆದ್ರೂ ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್, ಥರ್ಡ್ ಆಪ್ಷನ್ ಅಂತ ಪ್ರತಿಯೊಬ್ಬ ಮನುಷ್ಯ ಇಟ್ಕೊಂಡಿರ್ತಾನೆ. ಅವನಿಗೆ ಅರಿವಿಲ್ಲದನೇ ಇಟ್ಕೊಂಡಿರ್ತಾನೆ. ಯಾಕೆ ಇಟ್ಕೊಂಡಿರ್ತಾನೆ ಅಂದ್ರೆ ನಿಸರ್ಗದಲ್ಲೂ ಇದೇ ರೀತಿ ಇರೋದು, ಬೇಸಿಕ್, ಅಡ್ವಾನ್ಸ್, ಮಾಸ್ಟರ್ ಲೆವೆಲ್. ಏನು ಇವಾಗ ನಮ್ಮ ಮನೆದು ಏನೋ ಸ್ವಲ್ಪ ವೈರಿಂಗ್ ಇಲ್ಲೇನೋ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ನ ರೆಡಿ ಮಾಡಿಸೋದಕ್ಕೆ ಒಬ್ಬ ಎಲೆಕ್ಟ್ರಿಷಿಯನ್ ಬೇಕು. ಹೊಸಬಾ ಬಂದ ಅಂತಂದ್ರೆ ಇನ್ನೊಂದ್ಸಲ ಅವನನ್ನ ಕರೆಸ್ಲಾ ಬೇಡವಾ ಅನ್ನೋದಕ್ಕೆ ನಾನು ಈ 3 ಕ್ಯಾಟಗರಿಲಿ ಅವ್ನಿಗೆ ಹಾಕ್ಬಿಡ್ತೀನಿ. ಈ ನನ್ನ ಮಗ ಬೇಸಿಕ್ ಒಂದು ಡಬ್ಬಿಲಿ ಹಾಕಿರ್ತೀನಿ. ಬೇಸಿಕ್ ಸಖತ್ತಾಗಿ ಮಾಡ್ತಾನೆ ಕಣೆ, ಇವನು ಅಡ್ವಾನ್ಸ್ ಲೆವೆಲ್ ಕೆಲಸಗಾರ, ಎಲೆಕ್ಟ್ರಿಷಿಯನ್ ಹಾಕಿಲ್ಲ. ಇವನು ಮಾಸ್ಟರ್ ಲೆವೆಲ್ ಕೆಲಸಗಾರ ಹಾಕಿಲ್ಲ. ಫಸ್ಟ್ ಆಪ್ಷನ್ ಯಾರು ಇಟ್ಕೊಂಡಿರ್ತಾರೆ ತಲೆಯಲ್ಲಿ ಅಂದ್ರೆ ಮಾಸ್ಟರ್ ಲೆವೆಲ್. ಫಾರ್ ಎಕ್ಸಾಂಪಲ್, ಈಗ ನನ್ಗೆ ಯಾರಾದರೂ ಕೆಲಸ ಕೊಡಿ ಅಂತ ಬಂದ್ರೆ ಒಂದು 10-15 ಜನ ಇಂಟರ್ವ್ಯೂ ಮಾಡಿದೆ, ಇವನು ಕೊಟ್ಟೆ. ಯಾಕೆ ಅವನಿಗೆ ಕೊಟ್ಟೆ ಅಂತಂದ್ರೆ ನಾನು ಅನ್ಕೊಂಡಿರೋ ಮಟ್ಟಿಗೆ ಮಾಸ್ಟರ್ ಲೆವೆಲ್ ಇಲ್ಲ, ಬಟ್ ಬೇಸಿಕ್ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇದ್ದಾನೆ, ಅದಕ್ಕೆ ಬಾಪ ನೀನು ಅಂತ ಕರೆದು. ಇನ್ನಿಬ್ರಿಗೆ ಯಾಕೆ ಕೊಟ್ಟಿಲ್ಲ, ಅವ್ರು ಇನ್ನೂ ಬೇಸಿಕ್ ಲೆವೆಲ್ ಅಲ್ಲಿ ಇದ್ದಾರೆ. ಸೊ ಎಕ್ಸ್ಪೆಕ್ಟೇಷನ್ ಹೈ ಇದೆ, ಹಂಗಾಗಿರೋದ್ರಿಂದ ಅವ್ರನ್ನ ಬಿಟ್ಬಿಟ್ಟೆ. ಸೊ ನೀವು ಏನೇನು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಹತ್ರ ಯಾಕೆ ಬರ್ತಾರೆ ಅಂತಂದ್ರೆ ಫಸ್ಟ್ ಆಪ್ಷನ್ ಇಟ್ಕೊಂಡಿರ್ತಾರೆ, ಇವನ ಹತ್ರ ಹೋಗೋಣ ಅಂತ. ಫಸ್ಟ್ ಆಪ್ಷನ್ ಸಿಗ್ಲಿಲ್ಲ, ಅಲ್ಲೇನು ಸಿಗೋದಕ್ಕೆ ವ್ಯವಸ್ಥೆ ಆಗ್ತಾ ಇಲ್ಲ, ಕೂಡ ಬಂದಿಲ್ಲ ಅಂತಂದ್ರೆ ಸೆಕೆಂಡ್ ಆಪ್ಷನ್ಗೆ ಹೋಗ್ತಾರೆ. ಸೆಕೆಂಡ್ ಆಪ್ಷನ್ ಸಿಗ್ಲಿಲ್ಲ ಅಂದ್ರೆ ಥರ್ಡ್ ಆಪ್ಷನ್ ಇಟ್ಕೊಂಡಿರ್ತಾರೆ, ಅದಕ್ಕೆ ಕರೆದ್ಬಿಟ್ಟು ನಿಮಗೆ ಕೆಲಸ ಕೊಡ್ತಾರೆ. ಆದ್ರಿಂದ ನೀವೆಲ್ಲ ಥಿಂಕ್ ಮಾಡಿ, ನಿಮ್ಮ ಮನೆಗಳಲ್ಲೇ ನಿಮ್ಮ ಅಪ್ಪ ಅಮ್ಮನ್ನ ಜಡ್ಜ್ ಮಾಡಿ, ಅಣ್ಣ ತಮ್ಮಂದಿರ ಜಡ್ಜ್ ಮಾಡಿ, ಸ್ನೇಹಿತರನ್ನ ಜಡ್ಜ್ ಮಾಡಿ, ನೆರೆಹೊರೆಯವ್ರನ್ನ, ಬಂಧು ಬಳಗದವ್ರನ್ನ, ಸಹೋದ್ಯೋಗಿಗಳನ್ನ ಜಡ್ಜ್ ಮಾಡಿ, ನಿಮ್ಮನ್ನು ನೀವೇ ಜಡ್ಜ್ ಮಾಡ್ಕೊಳ್ಳಿ. ನಾನು ಯಾವ ಲೆವೆಲಲ್ಲಿ ಇದ್ದೀನಿ, ಬೇಸಿಕ್ ಲೆವೆಲಲ್ಲಿ ಇದ್ದೀನ, ಅಡ್ವಾನ್ಸ್ ಲೆವೆಲಲ್ಲಿ ಇದ್ದೀನ, ಮಾಸ್ಟರ್ ಲೆವೆಲಲ್ಲಿ ಇದ್ದೀನ. ಅದು ಸ್ನೇಹ ಸಂಬಂಧದಲ್ಲಿರಬಹುದು, ವ್ಯಾಪಾರ ವ್ಯವಹಾರದಲ್ಲಿರಬಹುದು, ಯಾವುದೇ ರೂಪದಲ್ಲಿ. ನಾವು ಹೊರಗೆ ಸಂಚಾರಿ ವ್ಯವಸ್ಥೆ ಅಂದ್ರೆ ನಾವು ಸಾರಿಗೆಯನ್ನು ಉಪಯೋಗಿಸ್ತೀವಿ. ಏನೋ ಊಬರ್ ಬುಕ್ ಮಾಡ್ತೀರಿ, ಓಲಾ ಬುಕ್ ಮಾಡ್ತೀರಿ, ಎಷ್ಟೊಂದು ಸಲ ಬುಕ್ ಮಾಡ್ತೀರಿ. ಕೆಲವೊಂದ್ಸಲ ಅದ್ಭುತವಾಗಿ ಮಾಸ್ಟರ್ ಲೆವೆಲ್ ಅಲ್ಲಿ ಕಮ್ಯುನಿಕೇಟ್ ಮಾಡೋರು ಸಿಕ್ಬಿಡ್ತಾರೆ. ಡ್ರೈವರ್ಗಳು ಬಂದ್ರೆ, ನಮಸ್ತೆ ಗುರುಜಿ, ನನಗೆ ಅವನ ಪರಿಚಯ ಇಲ್ಲ, ಅವನು ನನ್ನ ನೋಡಿದ್ದೇನೆ ಅಂತಂದ್ರೆ, ಇಲ್ಲ ನಿಮ್ಮ ವೇಷಭೂಷಣ ನೋಡಿದ್ರೆ ಗೊತ್ತಾಗುತ್ತೆ. ಕುತ್ಕೊಳ್ಳಿ ಗುರುಜಿ, ಅವ್ನು ಬಂದು ಡೋರ್ ತೆಗೆದ್ಬಿಟ್ಟು ಕುಂಡಿಸ್ತಾನೆ, ಲಗೇಜ್ನ ಇಲ್ಲ ಇಟ್ಕೊಳ್ಳಿ ಗುರುಜಿ, ಪರವಾಗಿಲ್ಲ, ಬೇಕಲ್ಲ, ಏನು ಬೇಡ. ಸೊ ಏನು ಎತ್ತ ಅಂತೆಲ್ಲ ಮಾಡಿಸ್ತಾನೆ, ನೀರು ಬಾಟ್ಲ್ ಕೊಡ್ತಾನೆ, ತಗೊಳ್ಳಿ ಅಂತ. ಅವನೇ ನನ್ನನ್ನು ಆರೈಕೆ ಮಾಡ್ತಾನೆ, ಕೇಳ್ತಾನೆ. ಏನೋ ಯೂಟ್ಯೂಬಲ್ಲಿ ನೋಡಿದ್ರೆ, ಫೇಸ್ಬುಕ್ಕಲ್ಲಿ ನೋಡಿದ್ರೆ ಅದಂತರ ಏನಿಲ್ಲ, ಅವ್ನು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಆದ್ರೂ ಏನೋ ಹಿರಿಯರು ಚೆನ್ನಾಗಿ ಮಾತಾಡಿಸ್ತಾ, ಇಲ್ಲಿಂದ ಹೆಚ್ಚು ಕಡಿಮೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬೇಕಾಯ್ತು. ಒಂದು ಟ್ರಾಫಿಕ್ ಎಲ್ಲ ಹೋಗಿ 2.25 ಗಂಟೆ ಆಯ್ತು. 2.25 ಗಂಟೆವರೆಗೂ ಎಲ್ಲ ವಿಚಾರ ಪರಿಚಯ ಮಾಡ್ಕೊಂಬಿಟ್ಟ. ಈಗ ಅವನು, ನೀವು ಎಲ್ಲೇ ಕರೀರಿ ಗುರುಜಿ, ಒಂದ್ಸಲ ಫೋನ್ ಮಾಡಿ ಬರ್ತೀನಿ ಅಂತಾನೆ. ಈಗಲೂ ನಾನು ಎಷ್ಟೊಂದು ಜನ ಡ್ರೈವರ್ ಹತ್ರ ಕೂತ್ಕೊಂಡಿದ್ದೀನಿ, ಬಟ್ ಆ ರೀತಿ ಆರೈಕೆ ಮಾಡಿದವ್ರು ಯಾರಿಲ್ಲ. ಯಾಕಂದ್ರೆ ಈಗ ಫಸ್ಟ್ ಆಪ್ಷನ್ ಅಲ್ಲಿ ಉಳ್ಕೊಂಬಿಟ್ಟ. ಇವನು ಮಾಸ್ಟರ್ ಲೆವೆಲ್ ಡ್ರೈವರ್, ಕಮ್ಯುನಿಕೇಶನ್ ಸೂಪರ್ ಆಗಿ ಮಾಡ್ತಾನೆ. ಹಂಗಾಗಿರೋದ್ರಿಂದ ಬತ್ತೇನೆಯಾ, ಹಿಂಗಿದೆ ಗುರುಜಿ, ನಾನು ಇಷ್ಟು ದೂರ ಇದ್ದೀನಿ, ವೆಯ್ಟ್ ಮಾಡ್ತೀರಾ, ಬರ್ತೀನಿ, ಇಲ್ಲಾಂದ್ರೆ ನಾನು ಇನ್ನೊಂದ್ಸಲ ಬರ್ತೀನಿ, ಇಲ್ಲ ಮುಂಚಿತವಾಗಿ ಹೇಳ್ಬಿಡಿ ಅಂತ. ಸರಿ, ಬೇಡ ಬಿಡಪ್ಪ, ಬೇಸರ ಏನಿಲ್ಲ, ನೀನು ಕೆಲಸ ಮಾಡು ಅಂತ. ಅಂದ್ರೆ ಇವತ್ತಿಗೂ ನಾನು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಅವನ್ನೇ ಕರಿತೀನಿ. ರೀಸನ್ ಏನು, ಅವನೇನು ನೆಂಟನ, ರಿಲೇಷನ್ ಎಂಥದ್ದು ಇಲ್ಲ, ಒಂದು ಸಲ ಮೀಟ್ ಆಗಿದ್ದು, ಬಟ್ ರೆಗ್ಯುಲರ್ ಆಗಿ ಮಾಡ್ದ. ಯಾಕೆ ಅಂದ್ರೆ ಅವನು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ತಾನೆ. ಆದ್ರಿಂದ ನೀವು ಅಷ್ಟೇ ಮಾಡೋ ರೀತಿ ನೀತಿ, ಬೇಸಿಕ್ ಲೆವೆಲ್ ಅಲ್ಲಿ ಮಾತಾಡ್ತಾ ಇದ್ದೀರಾ, ಬೇಸಿಕ್ ಲೆವೆಲ್ ಅಲ್ಲಿ ಪ್ರೀತಿಸ್ತಾ ಇದ್ದೀರಾ, ಬೇಸಿಕ್ ಲೆವೆಲ್ ಅಲ್ಲಿ ಆರೈಕೆ ಕಾಳಜಿ ಮಾಡ್ತಾ ಇದ್ದೀರಾ, ಬೇಸಿಕ್ ಲೆವೆಲ್ ಅಡುಗೆ ಮಾಡ್ತಾ ಇದ್ದೀರಾ. ನಿಮ್ಮ ಟೇಸ್ಟ್ ಬೇಸಿಕ್ ಲೆವೆಲ್ ಅಲ್ಲಿ ಇದೆ, ಅಡ್ವಾನ್ಸ್ ಲೆವೆಲ್ ಇದೆ, ಮಾಸ್ಟರ್ ಲೆವೆಲ್ ಅಲ್ಲಿ ಇದೆ. ಸೊ ಬಂದವರ ಅತಿಥಿಗಳಿಗೆ ಯಾವ ರೀತಿ ನೀವು ಆರೈಕೆ ಮಾಡ್ತೀರಾ, ಅವ್ರಿಗೆ ಗೌರವ ಯಾವ ರೀತಿ ನೀಡ್ತೀರಾ, ಭಕ್ತಿ,
ಶ್ರದ್ಧೆ, ಭಕ್ತಿ, ನಂಬಿಕೆ, ವಿಶ್ವಾಸ ನಿಮ್ದು ಬೇಸಿಕ್ ಲೆವೆಲಲ್ಲಿ ಇದೆಯಾ, ಅಡ್ವಾನ್ಸ್ ಲೆವೆಲಲ್ಲಿ ಇದೆಯಾ, ಮಾಸ್ಟರ್ ಲೆವೆಲಲ್ಲಿ ಇದೆಯಾ? ನೀವು ಎಲ್ಲ ಎಷ್ಟೆಷ್ಟು ಸಂಪಾದನೆ ಮಾಡ್ತಾ ಇದ್ದೀರಾ ಚೆನ್ನಾಗಿ ತಿಳ್ಕೊಂಬಿಡಿ. ಅಷ್ಟಷ್ಟು ಸಂಪಾದನೆ ನೀವಿನ್ನೂ ಅದೇ ಕ್ಯಾಟಗರಿಲಿ ಇದ್ದೀರಾ, ಬೆಳೆದಿಲ್ಲ. ನಿಸರ್ಗ ಬೆಳೆದಿಲ್ಲ ಅಂದ್ರೂ ಬೆಳೆಸ್ತದೆ. ಹೆಂಗೆ? ಒಂದು ಕಂಪ್ನಿ ಕೆಲಸ ಮಾಡ್ತಾ ಇದ್ದೀರಾ, ಒಂದು ವರ್ಷಕ್ಕೆ ಒಂದು 10%, 12%, 15% ಇನ್ಕ್ರಿಮೆಂಟ್ ಆಗುತ್ತೆ ಅಷ್ಟೇ. ನೀವಿರೋದಕ್ಕಿಂತ ಇನ್ನೊಂದು 2%, 3%, 5% ಇನ್ಕ್ರೀಸ್ ಮಾಡ್ಬೋದು, ಅದಕ್ಕಿಂತ ಹೋಗಿಲ್ಲ. ನೀವು 10 ವರ್ಷದ ಹಿಸ್ಟ್ರಿ ತೆಗೆದು ನೋಡಿದ್ರೆ ನೀವು ಬರೀ ಪರ್ಸೆಂಟೇಜ್ ಮೇಲೆ ಬದುಕ್ತಾ ಇದ್ದೀರಾ ಹೊರತು 10,000ದಿಂದ 20,000ಕ್ಕೆ ಹೋಗಿಲ್ಲ, 50,000ದಿಂದ 1 ಲಕ್ಷಕ್ಕೆ ಹೋಗಿಲ್ಲ, 1 ಲಕ್ಷದಿಂದ 2 ಲಕ್ಷಕ್ಕೆ ಹೋಗಿಲ್ಲ ಅಂತ ತಿಳ್ಕೊಂಬಿಡಿ. ನೀವಿನ್ನೂ ಬೇಸಿಕ್ ಲೆವೆಲಲ್ಲೇ ಇದ್ದೀರಾ. ಹೋಗಬೇಕು ಅಂತಂದರೆ ಅದನ್ನು ನೀವು ಬರ್ಮಾಡ್ಕೊಳ್ಳೋದಕ್ಕೆ ಮೊದಲು ಇಲ್ಲಿಂದ ಬದಲಾಗಬೇಕು. ಅಂದರೆ ನಿಮ್ಮ ಹಳೆಯ ನಂಬಿಕೆಗಳು, ವಿಶ್ವಾಸಗಳು, ಆಚಾರ ವಿಚಾರಗಳು, ಸಂಪ್ರದಾಯಗಳು ಇವೆಲ್ಲ ಯಾವ ರೀತಿ ಇದೆ ಅಂತಂದರೆ ಓಲ್ಡ್ ವರ್ಷನಲ್ಲಿದೆ. ಹೊಸ ವರ್ಷನ್ ಅಕ್ಸೆಪ್ಟ್ ಮಾಡಲ್ಲ. ಹಿಂಗೆ ಮೊಬೈಲ್ಗೆ ನೀವು ಕೊಟ್ಟು ನೋಡಿ, ನ್ಯೂ ವರ್ಷನ್ ಅಕ್ಸೆಪ್ಟಬಲ್ ಅಂತ ಕೊಟ್ಟು ನೋಡಿ, ಖಂಡಿತವಾಗ್ಲೂ ಅದ್ಭುತವಾಗಿ ಅದೆಲ್ಲ ಅಪ್ಡೇಟ್ ಆಗ್ತದೆ. ನೀವು ಕೊಟ್ಟಿಲ್ಲ, ಮುಗೀತು. ಸೊ ಆದ್ದರಿಂದ ಅಡ್ವಾನ್ಸ್ ಲೆವೆಲ್, ಬೇಸಿಕ್ ಲೆವೆಲ್, ಮಾಸ್ಟರ್ ಲೆವೆಲ್ ಇದನ್ನು ಚೆನ್ನಾಗಿ ತಿಳ್ಕೊಂಬಿಟ್ರೆ ನೀವು ಅದ್ಭುತವಾದಂಥ ಜೀವನವನ್ನು, ನಾವು ಮೊನ್ನೆ ಹೇಳಿದೆ ನಿಮಗೆ, ಬದಲಾವಣೆ ಬೇಸಿಕ್ ಲೆವೆಲ್, ಪರಿವರ್ತನೆ ಅಡ್ವಾನ್ಸ್ ಲೆವೆಲ್, ರೂಪಾಂತರಣ ಅದು ಮಾಸ್ಟರ್ ಲೆವೆಲ್. ಯಾವುದೋ ಒಂದು ಉದಾಹರಣೆ, ಜ್ಯೋತಿಷ್ಯ ಬೇಸಿಕ್ ಲೆವೆಲ್ ಜ್ಯೋತಿಷ್ಯ, ಅಡ್ವಾನ್ಸ್ ಲೆವೆಲ್ ಜ್ಯೋತಿಷ್ಯ, ಮಾಸ್ಟರ್ ಲೆವೆಲ್ ಜ್ಯೋತಿಷ್ಯ, ವಾಸ್ತು ಪಂಡಿತ, ನ್ಯೂಮರಾಲಜಿ, ಯಾರೋ ಒಬ್ಬ ಗುರು, ಯಾವುದೋ ಒಂದು ಪಂಡಿತ, ಮೇಧಾವಿ, ವಿದ್ವಾಂಸ, ಏನನ್ ಬೇಕಾದ್ರೂ ತಿಳ್ಕೊಳ್ಳಿ, ಪ್ರತಿಯೊಂದರಲ್ಲೂ ನೋಡಿ, ನೀವೇ ಜಡ್ಜ್ ಮಾಡ್ಬಿಡಿ. ಅವರು ಇರಲಿ ಬಿಡಲಿ, ನಿಮಗೆ ನೀವು ಜಡ್ಜ್ ಮಾಡ್ಕೊಳ್ಳಿ. ಇವನು ಯಾವ ಲೆವೆಲಲ್ಲಿ ಅವನೇ, ಇವನ್ ಸರ್ವಿಸ್ ಚೆನ್ನಾಗಿ ಕೊಡ್ತಾನ, ಇಲ್ಲ, ಇವನ ಹತ್ರ ಪ್ರಾಡಕ್ಟ್ ಚೆನ್ನಾಗೈತಾ, ಇಲ್ಲ. ಸೊ ಚೇರ್ ತಗೊಂಬಂದೆ, 2 ದಿವಸಕ್ಕೆ ಮುರಿದೋಯ್ತು, ಸುಮ್ಮನೆ 2,000 ರೂಪಾಯಿ ವೇಸ್ಟ್. ಹೋದ, ಒಳ್ಳೆ ಕಂಪ್ನಿಗೆ ತಗೊಂಬಂದು ಕೊಟ್ಟ, ಕಾರ್ಪೆಂಟ್ರು ಚೆನ್ನಾಗಿ ಮಾಡಿಕೊಟ್ಟ, ಅದ್ಭುತವಾಗಿ. ಇಲ್ಲಪ್ಪ ಇವನಿಗೆ ಹೇಳ್ಬೇಕು, ಕಾರ್ಪೆಂಟ್ರಿಗೆ ಸಖತ್ತಾಗಿ ಮಾಡ್ತಾನೆ. ಸೊ ಪ್ರತಿಯೊಬ್ಬ ಕೆಲಸಗಾರನಲ್ಲೂ ಈ ಬೇಸಿಕ್, ಅಡ್ವಾನ್ಸ್, ಮಾಸ್ಟರ್ ಲೆವೆಲ್ ಅನ್ನೋದು ಇದ್ದೇ ಇರ್ತದೆ. ಅದು ಹಣದ ರೂಪದಲ್ಲೂ ಇರ್ತದೆ, ಕೆಲಸದ ರೂಪದಲ್ಲೂ ಇರ್ತದೆ. ಇದನ್ನು ನಾವು ಮಾಡಬೇಕು. ಈಗ ನಿಮಗೆ ಸಿಕ್ಕುತ್ತೆ, ದಕ್ಕುತ್ತೆ, ಯಾವುದು ದಕ್ಕುತ್ತೆ, ಯಾವುದು ಸಿಕ್ಕುತ್ತೆ. ಕೈಗೆ ಸಿಗ್ತದೆ ಬಟ್ ಬಾಯಿಗೆ ಬರಲ್ಲ, ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ. ಯಾಕೆ ಹಿಂಗಾಗ್ತವೆ ಅಂತಂದರೆ, ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದಾಗ್ಲಿಂದ ಸಾಯೋವರೆಗೂ ಅವನಿಗೆ ಜವಾಬ್ದಾರಿಗಳು, ಕರ್ತವ್ಯಗಳು ಇದ್ದೇ ಇರ್ತವೆ. ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಪ್ರತಿಯೊಬ್ಬ ಪುರುಷ, ಅಂದರೆ ಯುವಕ ಇರಬಹುದು, ಅವನು ಪುರುಷ ಗೃಹಸ್ಥನಾಗಿರ್ಬೋದು, ಬ್ಯಾಚುಲರ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ಸಂಪಾದನೆ ಮಾಡಲೇಬೇಕು. ಏನೋ ಒಂದು ವೃತ್ತಿ ಮಾಡ್ತಾ ಇರ್ತಾರೆ, ದುಡಿಮೆ ಅಥವಾ ಸಂಪಾದನೆ. ಈ ಸಂಪಾದನೆ ಅಂದ್ರೆ ಏನು ಅರ್ಥ? ಸಂಪಾದನೆ ಅಂದ್ರೆ ಏನು ಅರ್ಥ ಹೇಳಿ ಯಾರಾದ್ರು ಬಾಯ್ಬಿಟ್ಟು. ಸಂಪಾದನೆ ಅಂದ್ರೆ ಏನು? ಎಸ್, ಯಾರು ಹೇಳ್ತೀರಾ? ನಮಸ್ತೆ, ಹೇಳಪ್ಪ, ಹೇಳಯ್ಯ. ಆದಾಯ ಗಳಿಸೋದು. ಓಕೆ, ನೆಕ್ಸ್ಟ್. ಓಕೆ, ಫೈನ್. ನೆಕ್ಸ್ಟ್. ನಮಸ್ತೆ, ಹೇಳಯ್ಯ. ಅಂದ್ರೆ ಸಂಪಾದನೆ ಅಂದ್ರೆ ನಾವು ಡೈಲಿ ಎಷ್ಟು ದುಡಿತೇವೆ ಅದರಲ್ಲಿ, ಅಂದ್ರೆ ಮನೆ ಖರ್ಚು, ನಮ್ಮ ಡೈಲಿ ಇರುವ ಖರ್ಚೆಲ್ಲ ಮುಗಿಸಿ ಉಳಿತಾಯ ಎಷ್ಟು ಮಾಡ್ತೇವೆ, ಅದೇ ಸಂಪಾದನೆ ಅಂತ ತಿಳ್ಕೊಳ್ಳಿ. ವೆರಿ ಗುಡ್. ನೆಕ್ಸ್ಟ್. ನಮಸ್ತೆ ಗುರುದೇವ. ನಮಸ್ತೆ, ಹೇಳ ಗೀತಮ್ಮ. ನಾವ್ ಎಷ್ಟು ದುಡಿತೇವೆ ತಿಂಗಳಲ್ಲಿ, ನಮ್ದೆಲ್ಲಾ ಖರ್ಚುಗಳನ್ನು ತೆಗೆದು, ಮತ್ತೆ ಮಕ್ಕಳ ಪ್ರತಿಯೊಂದು ಹೊರಗಿನ ಎಲ್ಲಾ ಖರ್ಚುಗಳನ್ನು ತೆಗೆದು ನಾವೆಷ್ಟು ಸೇವಿಂಗ್ಸ್ ಮಾಡ್ತೀವೋ ಅದನ್ನ ನಾವು ಸಂಪಾದನೆ ಅಂತ ಹೇಳ್ತೀವಿ. ವೆರಿ ಗುಡ್, ಸೂಪರ್. ಸೊ ಎಲ್ಲ ಪ್ರಿಪೇರ್ ಆಗ್ಬಿಟ್ಟವ್ರೆ. ನಮಸ್ತೆ, ನಮಸ್ತೆ, ಹೇಳಪ್ಪ ವಿಜಯ್. ಗುರುಜಿ, ಸಂಪಾದನೆ ಅಂದ್ರೆ ನನ್ನ ಪ್ರಕಾರ ಏನಂದ್ರೆ ಗಳಿಸೋದಕ್ಕಿಂತ ಉಳಿಸೋದೇ ಸಂಪಾದನೆ ಅಂತ ನಾನು ಅನ್ಕೊಂಡಿದ್ದೀನಿ. ವೆರಿ ಗುಡ್, ಎಕ್ಸಲೆಂಟ್, ಕರೆಕ್ಟ್. ಸೊ ನೀವು ಹೇಳಿದ್ದೆಲ್ಲ ಕರೆಕ್ಟು. ಸೊ ಸಂಪಾದನೆ ಅಂತಂದ್ರೆ ಸಂಬಳನ ಕೆಲವರು ಸಂಪಾದನೆ ಅಂತ ಕರೀತಾರೆ. ಖಂಡಿತವಾಗ್ಲಲ್ಲ. ಖರ್ಚು ವೆಚ್ಚಗಳೆಲ್ಲ ಕಳೆದು ನಿಮ್ಮ ಬಳಿ ಏನು ಇದೆ ಉಳಿತಾಯ, ಜೋಬಲ್ಲಿರೋದು, ಬ್ಯಾಂಕಲ್ಲಿರೋದು, ನಿಮ್ಮ ಆಸ್ತಿ ಪಾಸ್ತಿ ರೂಪದಲ್ಲಿ ಏನಿದೆಯೋ ಇದನ್ನು ಸಂಪಾದನೆ ಅಂತ ಕರೀತಾರೆ. ಆ ಆಸ್ತಿ ಪಾಸ್ತಿ ನಿಮ್ಮ ತಾತ ಮುತ್ತಾತ ಅಪ್ಪಂದಲ್ಲ, ನೀವು ಗಳಿಸಿರೋದು ಏನು, ಇದು ಸಂಪಾದನೆ. ಅಕಸ್ಮಾತ್ ಏನಾದರೂ ಪೂರ್ವಜರದಿದ್ರೆ ಹೇಳ್ಬೇಕು ಬಾಯ್ಬಿಟ್ಟು,
ಇದು ನಮ್ಮ ತಂದೆ ಗಳಿಸಿರೋದು, ಇದು ನಮ್ಮ ತಾತನ ಗಳಿಸಿರೋದು, ಇದು ಹೆಂಡತಿ ಗಳಿಸಿರೋದು. ಅದನ್ನ ಹೇಳಬೇಕು. ಅವಳು ಹೇಳ್ಕೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಹೇಳ್ಕೊಳ್ಬೇಕು ಹೆಂಡತಿ ಗಳಿಸಿರೋದು ಅಂತ. ಹಂಗಾಗಿ ನನ್ನ ಸಂಪಾದನೆ ಏನು, ಈ ಸಂಪಾದನೆ ಸಾಕಷ್ಟು ಜನ ಲಕ್ಷಾಂತರ ರೂಪಾಯಲ್ಲಿ ಮಾಡ್ತಾರೆ, ಕೋಟ್ಯಾಂತರ ರೂಪಾಯಲ್ಲಿ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಹೋಗಿ ದಡಾರ್ ಅಂತ ಸುಟ್ಟು ಬೆಂಕಿಗೆ ಹಾಕ್ಬಿಡ್ತಾರೆ. ಆ ಹುಣಸೆಹಣ್ಣು ತೇದು ನೀರಿಗೆ ಬಿಟ್ಟಂಗೆ ಅಂತಾರೆ ಹಳ್ಳಿ ಕಡೆ. ಹುಣಸೆಹಣ್ಣು ತೇದ್ಬಿಟ್ಟು ನೀರಿಗೆ ಬಿಟ್ಟಂಗೆ ಅಂತ. ಅದು ಉಪಯೋಗ ಇಲ್ಲ. ನೀರಲ್ಲಿ ಹೋಮ ಮಾಡಿದ್ರು ಅಂತ. ನೀರಲ್ಲಿ ಎಲ್ಲಿ ಹೋಮ ಮಾಡೋಕ್ಕಾಗ್ತದೆ? ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತದೆ. ಬಂತು, ಸಂಪಾದನೆ ಮಾಡ್ದ, ಬಟ್ ಇರಲ್ಲ. ಯಾಕಿರಲ್ಲ? ಏನಕ್ಕಿರಲ್ಲ? ಸಂಪಾದನೆ ಅಂದ್ರೆ ಚೆನ್ನಾಗಿ ತಿಳ್ಕೊಳ್ಳಿ, 5 ತತ್ವ. ಈ 5 ತತ್ವದಲ್ಲಿ ನಾವು ಸಂಪಾದನೆ ಮಾಡಬೇಕು. ಮೊದಲನೇದು ಸಂಪಾದನೆ ಅಂದ್ರೆ ಹಣ ಸಂಪಾದನೆ ಅಥವಾ ದುಡ್ಡು ಸಂಪಾದನೆ ಮಾಡೋದು. ಈ ಸಂಪಾದನೆ ಎಲ್ರಿಗೂ ಗೊತ್ತಿದೆ, ಎಲ್ಲರೂ ಮಾಡೇ ಮಾಡ್ತಾರೆ, ಎಲ್ಲ ಪ್ರತಿಯೊಬ್ಬನು ಮಾಡ್ತಾನೆ. ಬಟ್ ಈ ಮಾಡಿರೋ ಸಂಪಾದನೆ ಯಾಕೆ ಒಂದು ದಿವಸ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತದೆ, ಕೊಚ್ಕೊಂಡು ಹೋಗ್ಬಿಡ್ತದೆ? ಅದು ನಮ್ಮ ಹತ್ರ ಇರಲ್ಲ. ಆಸ್ತಿ ಪಾಸ್ತಿ ಇತ್ತು, ಮಾರ್ಬಿಟ್ಟ. ಒಡವೆ ಇತ್ತು, ಮಾರ್ಬಿಟ್ಟ. ಅದೇನು ಕಷ್ಟ ಬಂತು ಅಂತ ಮಾರಿದ್ನೋ, ಯಾರಾದ್ರೂ ಮೋಸ ಮಾಡಿದ್ರು, ಇಲ್ಲ ಕಳ್ತನ ಆಯ್ತು, ಏನೋ ಒಂದು ಒಟ್ನಲ್ಲಿ ಅವನ ಹತ್ರ ಇತ್ತು, ಈಗಿಲ್ಲ. ಜಮೀನಿತ್ತು, ಮಾರ್ಬಿಟ್ಟ. ಸೈಟ್ ಇತ್ತು, ಮಾರ್ಬಿಟ್ಟ. ಮನೆ ಇತ್ತು, ಮಾರ್ಬಿಟ್ಟ. ಸೊ ಕೆಲಸ ಇತ್ತು, ಬಿಟ್ಬಿಟ್ಟ. ಕಂಪ್ನಿ ಇತ್ತು, ವ್ಯಾಪಾರ ಇತ್ತು, ಅದನ್ನ ಕೊಟ್ಬಿಟ್ಟ ಯಾರಿಗೋ, ಅಥವಾ ಖಾಲಿ ಮಾಡ್ಬಿಟ್ಟ. ಮುಂಚೆ ಅದ್ಭುತವಾಗಿ ಕಾರ್ ಇತ್ತು, ಕೊಟ್ಬಿಟ್ಟ. ಇವಾಗ ಗಾಡಿಲಿದ್ದಾನೆ, ಗಾಡಿ ಕೊಟ್ಬಿಟ್ಟ. ಸೈಕಲಲ್ಲಿ ಸೈಕಲ್ ಬಿಟ್ಬಿಟ್ಟ, ಈಗ ಬಸ್ಸಲ್ಲಿ ಓಡಾಡ್ತಾವನು. ಇತ್ತು, ಇವಾಗಿಲ್ಲ. ಯಾಕೆ? ಈ ಸಂಪಾದನೆಗಳು ಯಾಕೆ ಇರೋದಿಲ್ಲ, ಯಾಕೆ ನಿಲ್ಲೋದಿಲ್ಲ? ರೀಸನ್ ಏನು ಅಂದ್ರೆ, ಎಲ್ಲರೂ ಬರೀ ಸಂಪಾದನೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಹೊರತು ಆ ಸಂಪಾದನೆಯನ್ನು ಉಳಿಸ್ಕೊಳ್ಳೋದಕ್ಕೆ ಬರ್ತಾ ಇಲ್ಲ. ಈ ಶ್ರೀಮಂತರು ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರು ಇಲ್ಲಿಂದ ಬೆಳೆಯೋದು ಬಹಳ ಸುಲಭ. ಅಂದ್ರೆ ಹೆಸರು ಮಾಡೋದು ಸುಲಭ, ದುಡ್ಡು ಮಾಡೋದು ಸುಲಭ. ಬಟ್ ಮಾಡಿರೋ ಹೆಸರನ್ನ, ಗಳಿಸಿರೋ ಹೆಸರನ್ನ ಉಳಿಸ್ಕೊಳ್ಳೋದಿದೆಯಲ್ಲ, ಇದು ದೊಡ್ಡ ಪರಮ ಸಾಧನೆ. ಇದು ಗಳಿಸಿರೋ ಹಣವನ್ನು ಉಳಿಸೋದಿದೆಯಲ್ಲ, ಇದಂತೂ ಪರಮ ಸಾಧನೆ. ಅಂದ್ರೆ ಇದರಲ್ಲಿ ಸಿಕ್ಕಾಬಟ್ಟೆ ರಿಸ್ಕ್ ಇದೆ. ಅದು ನೀವೇ ಮಾಡ್ಕೊಂಡ್ರೆ, ಅವ್ರೇನ್ ಮಾಡ್ತಾರೆ, ಡಿವೈಡ್ ಮಾಡ್ಬಿಡ್ತಾರೆ. ನಿಸರ್ಗ ಎಲ್ಲದಕ್ಕೂ ಕೂಡ ಇದೆ. ಆ ಡಿವೈಡ್ ಆಮೇಲೆ ಹೇಳ್ತೀನಿ. ಈ ಸಂಪಾದನೆಯನ್ನು ಮೊದಲು ಯಾವ್ಯಾವ ರೀತಿ ಸಂಪಾದನೆ ಮಾಡಬೇಕು ಅಂದ್ರೆ, ಮೊದಲು ದುಡ್ಡು ಸಂಪಾದನೆ, ಅದೆಲ್ಲ ನಿಮಗೆ ಗೊತ್ತಿದೆ. ಎರಡನೇ ಸಂಪಾದನೆ ಪರಿಹಾರಗಳು, ಉಪಾಯಗಳ ಸಂಪಾದನೆ. ಇದಕ್ಕೆ ನೀವು ಖರ್ಚು ಮಾಡಾದ್ರೂ ತಗೊಳ್ಳಿ, ಇಲ್ಲಾಂದ್ರೆ ಹೆಂಗಾದ್ರೂ ಪೊಕ್ಸಟೇನಾದ್ರೂ ತಗೊಳ್ಳಿ. ಇವಾಗ ನಾನು ಇಲ್ಲಿ ಹೇಳ್ತಾ ಇರೋದು ಹಂಗೆ. ನಾನು ಈ ಒಂದು ಕೃಷ್ಣಸ್ವರ ವಿಜ್ಞಾನ ಕುಂಭಮೇಳಕ್ಕೆ ಹೋಗ್ತಾ ಇದ್ದೀನಿ, ಅದಕ್ಕೋಸ್ಕರ ಸಮರ್ಪಣೆ ಮಾಡ್ತಾ ಇದ್ದೀನಿ. ಗುರುದಕ್ಷಿಣೆ ಕೊಡೋರು ಕೊಡಬಹುದು, ಕೊಡದಿದ್ದವರು ಕೂಡ ಜಾಯ್ನ್ ಆಗಬಹುದು ಅಂತ. ಸೊ ಇದು ನಿಮಗೆ ಅತ್ಯದ್ಭುತವಾದ ಪರಿಹಾರಗಳನ್ನು ಕೊಡುತ್ತೆ, ಜೊತೆಗೆ ನಿಮಗೆ ಉಪಾಯಗಳ ಐಡಿಯಾಗಳು ಸಿಗ್ತವೆ. ಇದನ್ನ ಸಂಪಾದನೆ ಮಾಡಬೇಕು. ಆ ದುಡ್ಡು ಅನ್ನೋ ಸಂಪಾದನೆ ಉಳಿಬೇಕಾದ್ರೆ ಈ ಸಂಪಾದನೆಗಳನ್ನು ಮಾಡಿದ್ರೆ ಮಾತ್ರ ಆ ದುಡ್ಡು ಉಳಿಸ್ಕೊಳಕ್ ಸಾಧ್ಯ, ಇಲ್ಲಾಂದ್ರೆ ಇಲ್ಲ. ಆ ದುಡ್ಡು ಸಂಪಾದನೆ ಮಾಡಿದ್ರಲ್ಲ, ಅದು ಪೃಥ್ವಿ ತತ್ವ. ಪರಿಹಾರಗಳು, ಉಪಾಯಗಳು, ಇದನ್ನ ನೀವು ಸಂಪಾದನೆ ಮಾಡಿದ್ರೆ ಅದು ಜಲತತ್ವ. ಅಂದ್ರೆ ಪೃಥ್ವಿ ಇದೆ, ಜಲ ಇಲ್ಲ ಅಂದ್ರೆ ಬದುಕಲ್ಲ. ನೀರು ಕುಡಿದರೆ ಹೆಂಗ್ ಬದುಕ್ತೀಯ ನೀನು? ಪರಿಹಾರಗಳು ಬೇಕು, ಸೊ ಉಪಾಯಗಳು ಬೇಕು, ಐಡಿಯಾಗಳು ಬೇಕು, ಹೊಸ ಹೊಸ ಐಡಿಯಾಗಳು. ನಾನು ಹೇಳ್ತಾ ಇರೋಂಥ ವಿಚಾರಗಳಲ್ಲಿ ಒಂದೊಂದು ಐಡಿಯಾ, ಒಂದೊಂದು ಕೋಟಿ. ಬೆಳಿಗ್ಗೆ ಹೊತ್ತು ಕೋಟ್ಸ್ ಕಳಿಸ್ತೀನಿ. ನನ್ನ ಹತ್ರ 2 ಮೊಬೈಲ್ ಇದೆ. ನನ್ನ ಮೊಬೈಲ್ ನಾನೇ ಕಳಿಸ್ಕೊತೀನಿ. ಓದಿದ್ರೆ ಇದು ನಾನಾ ಬರೆದಿದ್ದು ಅಂತ ಅನ್ಸುತ್ತೆ. ಅದ್ಭುತವಾಗಿರ್ತವೆ ಕೋಟ್ಸ್ಗಳು. ನನಗೆ ಗೊತ್ತಿಲ್ಲ, ನನಗೆ ಯಾವಾಗಲೂ ಮಧ್ಯರಾತ್ರಿ ಎಚ್ಚರ ಆಗ್ತದೆ, ಬರೆದ್ಬಿಟ್ಟು ಇಟ್ಬಿಡ್ತೀನಿ, ಇಲ್ಲಾಂದ್ರೆ ವಾಯ್ಸ್ ಮೆಸೇಜ್ ಕಳಿಸ್ಬಿಡ್ತೀನಿ. ಅದಾದ್ಮೇಲೆ ನಿಧಾನಕ್ಕೆ ಬರ್ಕೊಳ್ತೀನಿ. ಬಟ್ ನನಗೆ ಆಶ್ಚರ್ಯ, ಏನಪ್ಪ ಇಷ್ಟು ಸಖತ್ತಾಗಿದೆಲ್ಲ, ಸೂಪರ್ ಆಗೈತೆ ಕೋಟ್ಸ್ ಅಂತ. ಆದ್ರೆ ನಾನು ಬರೆದಿದ್ದು ನಾನೇ ಮೆಚ್ಕೋತಾ ಇದ್ದೀನಿ, ಹೊಗಳ್ಕೋತಾ ಇದ್ದೀನಿ. ಬಟ್ ರಿಯಲಿ ಫ್ಯಾಂಟಾಸ್ಟಿಕ್. ಲಕ್ಷ ರೂಪಾಯಿಗೆ ಬೆಲೆ ಬಾಳ್ತಾವ ಆ ಕೋಟ್ಸ್ಗಳು. ಕರೆಕ್ಟಾಗಿ ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಕೋಟಿ ಕೋಟಿ ಸಂಪಾದನೆ ಮಾಡ್ಬಿಡ್ಬೋದು ಅದರಲ್ಲಿ. ಅಂತ ಅತ್ಯದ್ಭುತವಾದಂಥ, ಹರಿತವಾಗಿರುವಂಥದ್ದು, ತೂಕವಾಗಿರುವಂಥದ್ದು, ಜ್ಞಾನಭರಿತವಾಗಿರುವಂಥದ್ದು, ಒಂದೊಂದು ನಕ್ಷತ್ರಕ್ಕೆ ಸಮಾನ ಆ ಥರ ಕೋಟ್ಸ್ಗಳು ಎಲ್ಲೋ ಬಂದ್ಬಿಡ್ತವೆ ಒಳಗಡೆಯಿಂದ. ಅದನ್ನು ಬರೀತೀನಿ. ಹಂಗಾಗಿ ಪರಿಹಾರಗಳು, ಉಪಾಯಗಳನ್ನ ಸಂಪಾದನೆ ಮಾಡಬೇಕು. ಆ ದುಡ್ಡು ಉಳಿಬೇಕಂದ್ರೆ ಇದನ್ನ. ಎರಡನೇದು ಅಗ್ನಿತತ್ವ, ಜ್ಞಾನ ಮತ್ತೆ ಮಾರ್ಗದರ್ಶನವನ್ನ ಸಂಪಾದನೆ ಮಾಡಬೇಕು. ನೀವು ಗಳಿಸ್ಬಿಟ್ಟು ಸುಮ್ಮನೆ ಇಲ್ಲಿ ಬರೋರೆಲ್ಲ ಅಷ್ಟೇ, ಅವನ ತಲೆಗೆ ಏನ್ ಬರ್ತದ ಅದನ್ನ ಮಾಡ್ತಾನೆ, ದಬಾಕತಾನೆ, ತಿರ್ಗಾ ಬಂದು ಅಯ್ಯೋ ಗುರುಜಿ ಹಿಂಗ ಆಗ್ಬಿಡ್ತ, ಹಂಗೆ ಹಿಂಗೆ ಅಂತಾನೆ ಬಂದ್ಬಿಟ್ಟು ಎಲ್ಲ ಕಳ್ಕೊಂಡ್ಮೇಲೆ ಬರ್ತಾನೆ. ಫೀಸ್ ಕೊಡೋಕ್ಕೂ ದುಡ್ಡಿರಲ್ಲ. ಆ ಮಟ್ಟದಲ್ಲಿ ಎಲ್ಲ ನುಣ್ಣಗೆ ಬೋಳಿಸ್ಕೊಂಡ್ಮೇಲೆ. ಸೊ ಪರಿಹಾರ, ಜ್ಞಾನ ಮತ್ತೆ ಪರಿಹಾರ, ಅದಕ್ಕೆ ನಾವು ಸಂಪಾದನೆ ಮಾಡ್ಬೇಕು ಇದ್ರ ಜೊತೆಗೆ.
ಆ ಸಂಪಾದನೆಗಳಿಗೆ ನೀವು ಖರ್ಚು ಮಾಡ್ಬೇಕು. ಖರ್ಚು ಮಾಡಲಿಲ್ಲ ಅಂದ್ರೆ ನೀವು ಮಾಡಿರೋ ಸಂಪಾದನೆ ಖಂಡಿತವಾಗ್ಲೂ ಉಳಿಯೋದಿಲ್ಲ. ಉಪಾಯಕ್ಕೆ ಪರಿಹಾರಕ್ಕೂ ಖರ್ಚು ಮಾಡಿ, ಜ್ಞಾನಕ್ಕೆ ಮಾರ್ಗದರ್ಶನಕ್ಕೂ ಖರ್ಚು ಮಾಡಿ. ಖರ್ಚು ಮಾಡಿದ್ರೆ ಮಾತ್ರ ಆ ಸಂಪಾದನೆ ಉಳಿತಾಯ. ಅದು ನೀವು ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಇದೆಲ್ಲವೂ ಕೂಡ ಮಾಡೇ ಮಾಡ್ತಾರೆ. ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಇದು ನನ್ನ ಅನುಭವ. ಇಲ್ಲಿ ಬಿಕಾರಿಯಿಂದ ಹಿಡಿದು ದೊಡ್ಡ ದೊಡ್ಡ ಶ್ರೀಮಂತರವರೆಗೂ ಬರ್ತಾರೆ, ಎಲ್ಲಾ ರಂಗದವರು ಬರ್ತಾರೆ. ನಾನು ಅದನ್ನ ಅಡ್ವರ್ಟೈಸ್ ಮಾಡ್ಕೊಳ್ಳಲ್ಲ ಅಷ್ಟೇ. ಕೆಲವರೆಲ್ಲ ಡೈರೆಕ್ಟಾಗಿ ಫೋನ್ ಮಾಡಿ, ಗುರುಜಿ ಹಿಂಗೆ ನಾನು ಈ ರಂಗದಲ್ಲಿದ್ದೀನಿ, ಬರ್ತೀನಿ, ಏನು ನೀವು ಯೂಟ್ಯೂಬ್ಗೆ ಇದಕ್ಕೆ ಹಾಕಲ್ಲ ತಾನೆ ಅಂತ. ನಾನು ಅವನಿಗೊಂದು ಗ್ಯಾರಂಟಿ ಕೊಡ್ತೀನಿ, ಬಾರಯ್ಯ, ನಮ್ಮ ಆಫೀಸಲ್ಲಿ ಯಾರ ಜೊತೆನಾದರೂ ಸೆಲೆಬ್ರಿಟಿಗಳ ಜೊತೆ ಫೋಟೋ ಹೊಡೆದು ಹಾಕೊಂಡಿರೋದು ಒಂದು ತೋರಿಸ್ಬಿಡು, ನಾನು ನಿನಗೆ ಫ್ರೀಯಾಗಿ ಕೊಟ್ಬಿಡ್ತೀನಿ. ನಾನು ಯಾರ್ದು ಹೇಳ್ಕೊಳಕ್ಕೆ ಹೋಗಲ್ಲ, ನನಗೆ ಆ ಥರ ಬೇಕಾಗಿಲ್ಲ. ನಿನಗೆ ತೇವಲಿದ್ರೆ ನಾನು ಫೋಟೋ ಹೊಡ್ಕೊಂಡು ಹೋಗಿ ನಿನ್ನ ಮನೇಲಿ ಇಟ್ಕೊಂಡು ನಿಂದು ಫೋಟೋಗಳು ನಾನು ಇಟ್ಕೊಂಡು ನಾನಿಲ್ಲಿ ಬೇಳೆ ಬೇಯಿಸ್ಕೊಳಕ್ಕೆ ಸಾಧ್ಯವೇ ಇಲ್ಲ. ಹಂಗಾಗೋದಿಲ್ಲ, ನಾನು ಮಾಡ್ಕೊಳ್ಳೋದು ಇಲ್ಲ. ಅದನ್ನು ನಿನಗೆ ಇಚ್ಛೆ ಇದ್ರೆ ಬಾ, ಇಲ್ಲಾಂದ್ರೆ ಬಿಟ್ಬಿಡು, ನಂಬಿಕೆ ಇದ್ರೆ ಬಾ ಅಂತ ಬರ್ತಾರೆ. ಹಂಗಾಗಿ ಬೇರೆ ಬೇರೆ ರಂಗದವ್ರು ಬರ್ತಾರೆ. ಅವರೆಲ್ಲ ಏನೇನು ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಅವ್ರದ್ದೇನೋ ಬೇರೆ ಥರ ಸಮಸ್ಯೆ ಪರಿಹಾರಗಳು ಕೊಡ್ತೀನಿ. ಅವ್ರ ಹತ್ರ ಇರೋಂಥ ಒಂದಷ್ಟು ನಾಲೆಡ್ಜನ್ನು ಕೂಡ ತಗೊಳ್ತೀನಿ. ಹೆಂಗೆ ಮೇಂಟೈನ್ ಮಾಡ್ತೀಯ, ಏನು ಎತ್ತ ಅಂತ. ನನ್ನ ಅನುಭವ ಇದು. ಅನುಭವದಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದು ಅಗ್ನಿತತ್ವ, ಜ್ಞಾನ ಮತ್ತು ಮಾರ್ಗದರ್ಶನ. ಇದು ಮಸ್ಟ್ ಆ್ಯಂಡ್ ಶುಡ್. ನಮ್ಗೆ ಹೆಂಗೆ ಆಹಾರ ನಾವು ತಿಂತೀರಿ, ದಿನನಿತ್ಯ ನೀರಿಲ್ದಿರೆ ನಾವು ಬದುಕಲ್ಲ, ನಿದ್ದೆ ಇಲ್ದಿರ ನಾವು ಬದುಕಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿ ಈ ಪರಿಹಾರ, ಉಪಾಯಗಳು, ಜ್ಞಾನ, ಮಾರ್ಗದರ್ಶನ ಇದಕ್ಕೆಲ್ಲ ನೀವು ಖರ್ಚು ಮಾಡಬೇಕು. ನೆಕ್ಸ್ಟು ಸ್ನೇಹ ಸಂಬಂಧದ ಸಂಪಾದನೆ. ಸ್ನೇಹನ ಸಂಪಾದನೆ ಮಾಡಬೇಕು, ಪ್ರೀತಿನ ಸಂಪಾದನೆ ಮಾಡಬೇಕು. ಸ್ನೇಹ ಸಂಬಂಧಗಳು, ಪ್ರೀತಿಯ ಸಂಪಾದನೆ, ಈ ಮೂರು ಒಂದೇನೆ. ಇದು ತ್ರಿಶಕ್ತಿಗಳು. ಸೊ ಪ್ರೀತಿ ಅಂದರೆ ಬ್ರಹ್ಮ, ಸೊ ಸ್ನೇಹ ಅಂತಂದರೆ ವಿಷ್ಣು, ಸೊ ಸಂಬಂಧ ಅಂತಂದರೆ ಈಶ್ವರ. ಹಂಗಾಗಿರೋದ್ರಿಂದ ಈ ಮೂರನ್ನು ಸಂಪಾದನೆ ಮಾಡಬೇಕು ಮೂಲವಾಗಿ. ಈ ಸಂಪಾದನೆ ನಾವು ಮಾಡೋದಕ್ಕೆ ಈ ಸಂಪಾದನೆ ಮಾಡಲೇಬೇಕು, ಖರ್ಚು ಮಾಡಬೇಕು. ಖರ್ಚು ಮಾಡಲಿಲ್ಲ ಅಂದರೆ ಅದು ಉಳಿಯಲ್ಲ. ನಾವು ಉಳಿಯೋದಕ್ಕೆ ಒಂದಷ್ಟು ಖರ್ಚು ಮಾಡಬೇಕು, ಬೆಳೆಯೋದಕ್ಕೆ ಒಂದಷ್ಟು ಖರ್ಚು ಮಾಡಬೇಕು. ಎರಡು ಖರ್ಚು ಮಾಡಲಿಲ್ಲ ಅಂದರೆ ಆಗಲೇ ಹೇಳದ್ನಲ್ಲ, ನೀನು ಲಕ್ಷ ಖರ್ಚು ಮಾಡು, ಎಷ್ಟೇ ಸಂಪಾದನೆ ಮಾಡು, ಒಂದು ದಿವಸ ಎಲ್ಲ ಗುಡಿಸಿ ಗುಂಡಾಂತರ ಆಗ್ಬಿಡ್ತದೆ. ಯಾರೋ ಯಾವುದೋ ಒಂದು ರೂಪದಲ್ಲಿ ಬಂದು ನಿನ್ನ ಹತ್ರ ಮತ್ತೆ ಬಂದು ಶೂನ್ಯಕ್ಕೆ ಆಗ್ಬಿಡ್ತೀಯ. ಯಾಕೆಂದ್ರೆ ಇದಕ್ಕೆ ಯಾರು ಖರ್ಚು ಮಾಡಲ್ಲ. ನನಗೆ ಗೊತ್ತಿದ್ದಂಗೆ ಸುಮಾರು ಜನ ಮಿಡ್ಲ್ ಕ್ಲಾಸ್ 100ಕ್ಕೆ 80% ಅಷ್ಟು ಈ ಯಾವುದು ವಿದ್ಯೆಗಳನ್ನು, ಇನ್ನೊಂದೇನು ಗೊತ್ತಾ, ತಿಳ್ಕೊಂಡಿದ್ದು ಗೊತ್ತಿಲ್ಲ. ಇವತ್ತೊಂದು ಕೋಟ್ಸ್ ಬರೆದಿದ್ದೀನಿ, ಒಂದು ನಿಮಿಷ ಅದು ಓದ್ಬಿಡ್ತೀನಿ, ನನಗೆ ನೆನಪು ಬಂದಾಗ ಹೇಳ್ಬಿಡ್ತೀನಿ. ಒಳ್ಳೆ ಅದ್ಭುತವಾಗಿತ್ತು. ನಾನು ಇದನ್ನ ಕ್ಲಾಸ್ ಮಾಡೋದಕ್ಕೆ ಬರ್ಕೊಳ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಕೆಲವರು ತಿಳಿದುಕೊಂಡಿಲ್ಲ, ಆದ್ದರಿಂದ ಅವರು ಏನನ್ನೂ ಮಾಡುತ್ತಿಲ್ಲ. ಕೆಲವರು ತಿಳಿದುಕೊಂಡಿಲ್ಲ, ಆದ್ದರಿಂದ ಅವರು ಏನನ್ನೂ ಮಾಡುತ್ತಿಲ್ಲ. ಮತ್ತೆ ಕೆಲವರು ತಿಳಿದುಕೊಂಡಿದ್ದರೂ ಏನನ್ನೂ ಮಾಡುತ್ತಿಲ್ಲ. ಗೊತ್ತವ್ರಿಗೆ ಚೆನ್ನಾಗಿ ಗೊತ್ತು ಏನೇನು ಮಾಡಿದ್ರೆ ಏನೇನಾಗುತ್ತೆ ಅಂತ. ಕೆಲವರು ತಿಳಿದುಕೊಂಡಿದ್ದರೂ ಏನನ್ನೂ ಮಾಡುತ್ತಿಲ್ಲ. ಇನ್ನು ಕೆಲವರು ತಿಳಿದುಕೊಂಡು ಅತ್ಯದ್ಭುತವಾಗಿ ಮಾಡಿ ಮುಗಿಸುವಂಥವರು. ಈ ಮೂರರಲ್ಲಿ ನೀನು ಯಾವ ಜಾತಿಗೆ ಸೇರಿದವನು ಹೇಳೋ ಚಿತ್ತಚೇತನ. ಇದು ನಾನಿವತ್ತು ಥಾಟ್ ಬಂದಿದ್ದು, ಅದನ್ನು ಬರೆದ್ಬಿಟ್ಟಿದ್ದೀನಿ. ಸೊ ಕೆಲವರಿಗೆ ಗೊತ್ತು, ಇದೆಲ್ಲವೂ ಕೂಡ ಗೊತ್ತು. ಗೊತ್ತಿಲ್ಲದೆ ಇರೋರು ಮಾಡಲಿಲ್ಲ, ಅವ್ರಿಗೆ ಕ್ಷಮೆ ಉಂಟು. ಬಟ್ ಗೊತ್ತಿದ್ದು ಕೂಡ ಮಾಡದಿದ್ದವರು ಇವ್ರಿಗೆ ಕ್ಷಮೆ ಇಲ್ಲ. ಇವ್ರಿಗೆ ನಿಸರ್ಗನೂ ಕ್ಷಮಿಸಲ್ಲ, ಹೊರಗಡೆ ಭಗವಂತನೂ ಕೂಡ ಕ್ಷಮಿಸಲ್ಲ. ಇವ್ರದೆಲ್ಲ ಒಂದು ದಿವಸ ಪಟಾರ್ ಅಂತ ಹೊಡ್ಕೊಂಡು ಹೋಗೇ ಹೋಗ್ತದೆ. ಖಂಡಿತವಾಗ್ಲೂ ಒಂದು ಚೂರು ಬಿಡದಂಗೆ ಎಲ್ಲ ಗೋರ್ಕೊಂಡು ಹೋಗ್ಬಿಡ್ತದೆ. ಏನದು ಹೇಳ್ತಾರಲ್ಲ, ಅಳಿಯ ಮನೆ ತೊಳಿಯ ಅಂತ, ಎಲ್ಲ ಗುಡಿಸು ಗುಂಡಾಂತರ ಮಾಡ್ಬಿಟ್ಟ ಅಂತ. ಹಂಗೆ ಯಾವುದೋ ಒಂದು ರೂಪದಲ್ಲಿ ನಿಮ್ದು ಎಲ್ಲ ಹೊಡ್ಕೊಂಡು ಹೋಗ್ಬಿಡ್ತದೆ. ಸೊ ಪ್ರೀತಿ, ಸ್ನೇಹ, ಇದನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಅಂದರೆ ಸ್ನೇಹ, ಸಂಬಂಧ, ಪ್ರೀತಿ, ಇದನ್ನ ನೀವು ಸಂಪಾದನೆ ಮಾಡಬೇಕು. ಇದು ವಾಯುತತ್ವ. 5ನೇದು ಸಂಪಾದನೆ, ಆಶೀರ್ವಾದ, ಕೃಪೆ, ಅನುಗ್ರಹ. ಇದನ್ನ ನೀವು ಸಂಪಾದನೆ ಮಾಡಬೇಕು. ಇದು ಬಹಳ ಬಹಳ ಮುಖ್ಯ. ನಿಮ್ಮನ್ನ ಬೆಳೆಸೋವಂಥ ಕ್ರಿಯೆಗಳೇ ಇದರಲ್ಲಿರೋದು. ಆಶೀರ್ವಾದ, ಕೃಪೆ, ಅನುಗ್ರಹ, ಈ 3ಕ್ಕೂ ವ್ಯತ್ಯಾಸ ಇದೆ. ಇದೂ ಅಷ್ಟೇ. ಆಶೀರ್ವಾದ ಅಂದರೆ ಬೇಸಿಕ್ಕು, ಕೃಪೆ ಅಂದರೆ ಅಡ್ವಾನ್ಸ್ ಲೆವೆಲ್, ಅನುಗ್ರಹ ಅಂತಂದರೆ ಮಾಸ್ಟರ್ ಲೆವೆಲ್. ಆಶೀರ್ವಾದ, ಗುರುಜಿ ನಂಗೆ ಆಶೀರ್ವಾದ ಮಾಡಿ ಎಕ್ಸಾಮ್ಗೆ, ಓಕೆ ತಥಾಸ್ತು, ಚೆನ್ನಾಗಿ ಬರೆದ್ಬೇಡ, ಆಲ್ ದ ಬೆಸ್ಟ್, ಅಷ್ಟೇ, ಮುಗಿದೋಯ್ತು. ಆಶೀರ್ವಾದದ ಕೆಲಸ ಇಷ್ಟೇ. ಕೃಪೆ ಅಂದ್ರೇನು, ಒಂದು ಪ್ರಾಜೆಕ್ಟ್ ಮುಗಿಯೋರ್ಗು, ಅವನೇನೋ ಮದುವೆ ಆಗಬೇಕು, 34 ವರ್ಷ ನನ್ನ ಹತ್ರ ಬಂದ, 1 ವರ್ಷ ಸಮಯ ಕೊಟ್ಟು, 1 ವರ್ಷದಲ್ಲಿ ನಿನ್ನ ಮದುವೆ ಆಗುತ್ತೆ ಅಂತ.
ನಾನು ಹೇಳೋ ಎಲ್ಲ ಕ್ರಿಯೆಗಳನ್ನು ಮಾಡು, ಖಂಡಿತವಾಗ್ಲೂ ಮದುವೆ ಆಗುತ್ತೆ. ಆ ಮದುವೆ ಆಗಿ ಫಸ್ಟ್ ನೈಟ್ ಆಗೋವರೆಗೂ ಆ ಕೃಪೆ ಅಲ್ಲೇ ಇರ್ತದೆ. ಅದೊಂದು ಪ್ರಾಜೆಕ್ಟ್ ಅದು. ಗುರುಜಿ ನಾನು ಮನೆ ಕಟ್ತಾ ಇದ್ದೀನಿ, ಕಟ್ಟಕ್ಕೆ ಆಗ್ತಾ ಇಲ್ಲ ಗುರುಜಿ. 7 ಬಾರಿ ಪ್ರಯತ್ನ ಪಟ್ಟಿದ್ದೀನಿ, ನಾನು ಮನೆ ಕಟ್ಟಲೇ ಇಲ್ಲ. ಅರ್ಧಂಬರ್ಧ ಆಗೋಯ್ತು, ಇನ್ನೊಂದು ಪೂರ್ತಿ ಆಯ್ತು, ನಾವು ಹೋಗ್ಲಿಲ್ಲ. ಈಗ ನನ್ನ ಕೃಪೆ ಪಡ್ಕೊಂಡು ಅವ್ನು ಮನೆ ಕಟ್ತಾನೆ. ಗೃಹ ಪ್ರವೇಶಕ್ಕೆ ಹೋಗಿ ಮನೆಗೇನೆ ಎಲ್ಲ ಹೋಗಿ ಸೆಟ್ಲ್ ಆಗ್ಬಿಡ್ಬೇಕು. ಅವ್ರು ಹೋಗಿ ಮನೇಲಿ ಮಲಗಬೇಕು, ಆರಾಮಾಗಿ 1 ವರ್ಷ ನೆಮ್ಮದಿಯಾಗಿ ಮಲಗಬೇಕು. ಅಲ್ಲಿವರೆಗೂ ನನ್ನ ಕೃಪೆ ಇರ್ತದೆ. ಸೊ ಎಲ್ಲ ಇಲ್ಲಿಂದ ಫಾರಿನ್ಗೆ ಹೋಗ್ಬೇಕು, ನನ್ನ ಕೃಪೆ. ಅವ್ನಿಗೆ ಯಾವುದೋ ಒಂದು ಕೆಲಸ ಸಿಗ್ಬೇಕು, ನನ್ನ ಕೃಪೆ. ಏನೋ ಸೈಟು ಜಮೀನು ಕೇಸ್ ಹಾಕ್ಬಿಟ್ಟವನೆ, ಅದೆಲ್ಲ ಕ್ಲಿಯರ್ ಆಗ್ಬೇಕು. ಆ ಕ್ಲಿಯರ್ ಆಗೋವರೆಗೂ ನನ್ನ ಕೃಪೆ. ಕೋರ್ಟಿಂದ ಆರ್ಡರ್ ಬರ್ಬೇಕು, ಈಗ ಈ ಜಮೀನು ನಿನಗೆ, ಅಲ್ಲಿವರೆಗೂ ಕೃಪೆ. ಸೊ ಹಂಗಾಗಿ ಗಂಡ ಹೆಂಡತಿ ಜಗಳ ಮುನಿಸ್ಕೊಂಡು ಹೋಗ್ಬಿಟ್ಟವಳು ಹೆಂಡತಿ. ಹೋಗಿ 3 ವರ್ಷ ಆಯ್ತು, ವಾಪಸ್ ಬಂದಿಲ್ಲ. ವಾಪಸ್ ಬರ್ತಾಳ ಇಲ್ವಾ ಅದನ್ನೆಲ್ಲ ನೋಡ್ಕೊಂಡು ನಾನು ಹೇಳ್ದಂಗೆಲ್ಲ ಮಾಡಿ ಖಂಡಿತವಾಗ್ಲೂ ಬರ್ತಾಳೆ. ಬರೋವರೆಗೂ ನಂದು ಕೃಪೆ. ಇದು ಕೃಪೆ. ಅನುಗ್ರಹ ಅಂದ್ರೆ ನನ್ನ ಕಡೆ ಉಸಿರು, ನಿನ್ನ ಕಡೆ ಉಸಿರಿರೋವರೆಗೂ ಅನುಗ್ರಹ ಇರ್ತದೆ. ಅನುಗ್ರಹ ಮೀನ್ಸ್ ನೀನಾದ್ರೂ ಸಾಯ್ಬೇಕು, ಇಲ್ಲ ನಾನಾದ್ರೂ ಸಾಯ್ಬೇಕು. ಇಬ್ಬರಲ್ಲೊಬ್ರು ಸತ್ರೆ ಅದು ಅಂತ್ಯಗೊಳ್ಳುತ್ತದೆ, ಇಲ್ಲ ಅಂದ್ರೆ ರನ್ನಿಂಗ್ ಅಲ್ಲಿ ಇರ್ತದೆ. ಇದನ್ನ ಅನುಗ್ರಹ ಅಂತ ಕರೀತಾರೆ. ಇದು ಮಾಸ್ಟರ್ ಲೆವೆಲ್. ನೀವು ಗಳಿಸಿರುವಂತಹ ಹಣವನ್ನ, ದುಡ್ಡನ್ನು ಉಳಿಸ್ಕೊಳ್ಬೇಕಾದ್ರೆ ಈ 4 ಸಂಪಾದನೆಗಳನ್ನ ಮಾಡಿದರೆ ಮಾತ್ರ ನೀವು ಉಳಿಸ್ಕೊಳ್ತಿರೋ ಹೊರತು ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಉಳಿಸ್ಕೊಳ್ಳೋದಿಲ್ಲ. ಇಲ್ಲೇನ್ ಮಾಡ್ತಾರೆ ಎಲ್ಲ, ಈ ಲಾ ಆಫ್ ಅಟ್ರಾಕ್ಷನ್ ಅಂತ ಅವ್ರು ಕರೀತಾರೆ. ಅದು ಅರ್ಥ ಆಗ್ಲಿ ಅಂತ ನಾನು ಲಾ ಆಫ್ ಅಟ್ರಾಕ್ಷನ್ ಕೇಳ್ತೇನೆ. ಗಿವ್ ಆಫ್ ಅಟ್ರಾಕ್ಷನ್ ಅಂತ ನಾನು ಇದನ್ನು ಕರಿತೀನಿ. ನಿಸರ್ಗ ಏನು ಕೇಳುತ್ತೆ? ಗಿವ್ 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 ಆಸ್ಕ್. 3 ಸಲ ಕೊಡು, ಆಮೇಲೆ ಕೇಳು. ಖಂಡಿತವಾಗ್ಲೂ ಇದು ನ್ಯಾಯವಾದದ್ದು. ಬಟ್ ಇಲ್ಲಿ ನಮಗೇನಂದ್ರೆ ಕೊಡೋದು ನಮಗೆ ಗೊತ್ತಿಲ್ಲ, ಬರೀ ಈಸ್ಕೊಳ್ಳೋದು ಮಾತ್ರ ಗೊತ್ತು. ತಾ 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 ಕೊಡು, ಅದು ಕೊಡು, ಇದು ಕೊಡು, ಇದು ಕೊಡು ಅಂತ. ಸೊ ಈಸ್ಕೊಳ್ಳೋದು ಗೊತ್ತು, ಕೊಡೋದು ಗೊತ್ತಿಲ್ಲ. ವೆರಿ ಸಿಂಪಲ್. ಬಹಳ ಅಂದ್ರೆ ನಾನು ಪುಸ್ತಕಗಳು ಓದಿರೋದ್ರಿಂದ, ಅನುಭವ ಹೆಚ್ಚಾಗಿರೋದ್ರಿಂದ ನಿಮ್ಗೆ ನನ್ನ ಅನುಭವಗಳು. ಇಲ್ಲಿ ಇರೋರ್ ಮೈಂಡ್ ಸೆಟ್ ಎಲ್ಲ ಹೆಂಗಿದೆ ಅಂದ್ರೆ, ಅದು ಕೊಡೋನ್ ಯಾರು, ಈಸ್ಕೊಳ್ಳೋನ್ ಯಾರು ಅದು ಗೊತ್ತಿಲ್ಲ. ನಾವು ಉದಾಹರಣೆಗೆ ಎಲ್ಲ ನಮ್ಮ ಹಳ್ಳಿ ಕಡೆ, ಇವಾಗ ಯಾರು ಇಲ್ಲ ಬಿಡಿ, ಹಾಲಪ್ಪ, ಹಾಲು ಕೊಡೋನು. ಅವನು ಯಾಕೆ ನಾವು ಹಾಲಪ್ಪ ಅಂತ ಕರಿತೀವಿ? ಪೇಪರ್ ಹಾಕೋನು. ಅವನು ಏನ್ ಮಾಡ್ತಾವನೆ? ಹಾಲನ್ನ ಕೊಡ್ತಾವನೆ. ನಾವು ಈಸ್ಕೊಳ್ತಾ ಇದ್ರಿ, ಹಾಲನ್ನು ಈಸ್ಕೊಳ್ತಾ. ಪೇಪರ್ ಹಾಕೋನು, ಪೇಪರ್ ಹಾಕ್ತಾವನೆ ಅಂದ್ರೆ ಪೇಪರ್ ಕೊಡ್ತಾವನೆ, ನಾವು ಈಸ್ಕೊತಾ ಇದೀವಿ. ಅವ್ನು ಕೊಡ್ತಾವನೆ, ನಾವು ಈಸ್ಕೊತಾ ಇದೀವಿ. ಧೋಬಿ ಐರನ್ ಮಾಡ್ಕೊಡ್ತಾನೆ, ಮಾಡ್ಬಿಟ್ಟು ತಗೊಂಬಂದು ಕೊಡ್ತಾನೆ, ನಾವು ಅದನ್ನ ಹಾಕತ್ತೀರಿ, ಧರಿಸ್ಕೊತೀರಿ, ಈಸ್ಕೊಳ್ತೀರಿ. ಸೊ ಒಬ್ಬ ಕೊಡುವವನು, ಇನ್ನೊಬ್ಬ ತೆಗೆದುಕೊಳ್ಳುವವನು ಅಥವಾ ಬೇಡುವವನು ಅಂತ ಬೇಕಾದ್ರೆ ತನ್ಕೊಳ್ಳಿ. ಸೊ ತೆಗೆದುಕೊಳ್ಳೋನು, ಕೊಡೋನು, ಈಸ್ಕೊಳ್ಳೋನು. ಡಾಕ್ಟರ್ ಯಾರು ಕರಿತೀರಿ ನಾವು? ಡಾಕ್ಟರ್ನ. ಡಾಕ್ಟರ್ ಕೊಡ್ತಾನೆ, ಔಷಧಿಗಳನ್ನ ಕೊಡ್ತಾನೆ, ನಮಗೆ ಆರೋಗ್ಯ ಅಭಿವೃದ್ಧಿ ಆಗೋದಕ್ಕೆ ಏನೇನ್ ಬೇಕು ಸಲಹೆ ಸೂಚನೆಗಳನ್ನ ಕೊಡ್ತಾನೆ, ಮಾತ್ರೆಗಳು ಕೊಡ್ತಾನೆ, ಇಂಜೆಕ್ಷನ್ ಕೊಡ್ತಾನೆ, ಸಿರಪ್ಗಳನ್ನ ಕೊಡ್ತಾನೆ. ಡಾಕ್ಟ್ರು ಕೊಡ್ತಾನೆ. ಈಸ್ಕೊಳ್ಳೋನು ಯಾರು? ಪೇಷಂಟ್ ಈಸ್ಕೊತಾನೆ. ಪೇಷಂಟ್ ಈಸ್ಕೊಳ್ತಾನೆ. ಅವನು ಕೊಡೆಯ ನನಗೆ ಮಾತ್ರೆ ಕೊಡು 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 ಅಂತ. ಇವನು ತೆಗೆದುಕೊಳ್ಳುವವನು. ತೆಗೆದುಕೊಳ್ಳೋನಿಗೆ ಏನ್ ಹೇಳ್ತಾರೆ? ಪೇಷಂಟ್ ಅಂತ ಹೇಳ್ತಾರೆ. ಕೊಡೋನಿಗೆ ಏನ್ ಹೇಳ್ತಾರೆ? ಮಾಲೀಕ ಅಂತಾರೆ. ಬೇಡೋನಿಗೆ ಏನ್ ಹೇಳ್ತಾರೆ? ಭಿಕ್ಷುಕ ಅಂತಾರೆ. ಸೊ ಇಲ್ಲಿ ಕೊಡೋದನ್ನ ಕಲಿಬೇಕು. ಮೊದಲು ಕೊಡೋದನ್ನ ಕಲಿಬೇಕು. ಯಾರ್ಯಾರಿಗೆ ಈ ಕೊಡೋದ್ರ ಮೇಲೆ, ಈ ಕೊಡುವಂತಹ ಕಲೆ ಕಲ್ತ್ಬಿಟ್ಟಿರ್ತಾರೆ, ಅವನ ಅನ್ಲಿಮಿಟ್ ಬರ್ತದೆ. ನಿಸರ್ಗ ಹೆಂಗ್ ಕೊಡ್ತದೆ ಅಂತಂದ್ರೆ ಮುಟ್ ನೋಡ್ಕೋಬೇಕು. ಅವನು ಎಣ್ಸಕ್ಕೆ ಇನ್ನೊಂದು 5-6 ಜನ ಇಡ್ಬೇಕು. ಬಟ್ ಇದನ್ನ ಗೊತ್ತಿಲ್ಲ. ಬರೀ ತಗೋ 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 ತಗೋ. ಎಲ್ಲಾರು ಬರೀ ಎಲ್ಲಾರ ಹತ್ರನೂ ಈಸ್ಕೊಂಡು ಬಿಕಾರಿ ಆಗ್ಬಿಟ್ಟವನೆ. ಪ್ರತಿಯೊಂದು ಮೈಂಡ್ ಸೆಟ್ಗಳನ್ನ ನೋಡಿದ್ರೆ ಎಲ್ಲಾ ಬಿಕಾರಿಗಳೇ. ಸೊ ಕೊಡೋದು ಗೊತ್ತಿಲ್ಲ. ಆದ್ರಿಂದ ಎಲ್ಲಿವರೆಗೂ ನೀನು ಕೈ ಎತ್ತು ಕೊಡೋದಿಲ್ವೋ ಅಲ್ಲಿವರೆಗೂ ಖಂಡಿತವಾಗ್ಲೂ ನಿನಗೆ ನಿಸರ್ಗ ಕೊಡೋದಿಲ್ಲ. ಗಿವ್ 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 ಆಸ್ಕ್. ಗಿವ್ 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 ಆಸ್ಕ್. ನೀವು ಯಾವುದೇ ವ್ಯವಹಾರ ಮಾಡ್ತೀರಿ, ಒಂದು ಸಣ್ಣದು, ಒಂದು ಚಿಕ್ಕದಾಗಿ, ನಾನು ಆಲ್ರೆಡಿ ವ್ಯಾಪಾರದ ಬಗ್ಗೆ ಹೇಳಿದೆ, ಕೊಡಬೇಕು. ಸಮೋಸ 10 ರೂಪಾಯಿ, ಅದಕ್ಕೊಂದು ಕೆಂಪು ಚಟ್ನಿ, ಹಳದಿ ಹಸಿರು ಚಟ್ನಿ, ಅದು ಫ್ರೀ. ಬರೀ ಸಮೋಸ ಮಾರ್ತಾ ಇದ್ದಾಗ ಅವನಿಗೆ ದಿನಕ್ಕೆ ಒಂದು 100-150 ಸಮೋಸ ಸೇಲ್ ಆಗೋದು. ಈಗ ಚಟ್ನಿ ಕೊಡೋದ್ರಿಂದ 300-400 ಸಮೋಸ ಸೇಲ್ ಆಗ್ತವೆ. ದುಡ್ಡು ಚೇಂಜ್ ಮಾಡಿಲ್ಲ ಅಷ್ಟೇನೆ, ಬಟ್ ಚಟ್ನಿ ಎಕ್ಸ್ಟ್ರಾ ಹಾಕ್ದ. ಸೊ ಕೊಟ್ಟ. ಒಂದು ಇಡ್ಲಿ ವಡೆ ಕೊಡಿ ಅಂತಂದ್ರೆ 2 ಇಡ್ಲಿ 1 ವಡೆ ಕೊಡ್ತಾರೆ, 30 ರೂಪಾಯಿ ಒಂದು ಪ್ಲೇಟ್. 3 ಇಡ್ಲಿ 1 ವಡೆ ಕೊಟ್ಟ, ರೇಟ್ ಅಷ್ಟೇ ಐತೆ.
ಆ 2 ಇಡ್ಲಿ ಒಂದು ವಡೆ ಕೊಟ್ಟಾಗ ಒಂದು ವ್ಯಾಪಾರ ಒಂದು ದಿನಕ್ಕೆ 500 600 ಇಡ್ಲಿ ಸೇಲ್ ಆಗೋದು. ಯಾವಾಗ ಅವ್ನು 3 ಇಡ್ಲಿ ಕೊಡಕ್ಕೆ ಸ್ಟಾರ್ಟ್ ಮಾಡೋದು 1000 ಇಡ್ಲಿ ಸ್ಟಾರ್ಟ್ ಆಯ್ತು. ಕೊಡು 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 ಕೊಟ್ರೆ ಬಂದೇ ಬರ್ತದೆ 100%. ಏನೋ ಒಂದು ಎಕ್ಸ್ಟ್ರಾ ಕೊಡು ಬರ್ತದೆ. ಅದಕ್ಕೆ ಬಿಸ್ನೆಸ್ ಮಾಡೋರು ಏನ್ ಮಾಡ್ತಾರೆ, ಇದು ತಗೊಳ್ಳಿ, ಇದು ಫ್ರೀ ತಗೊಳ್ಳಿ, ಒಂದು ಟಿವಿ ತಗೊಳ್ಳಿ, ನಿಮ್ಗೊಂದು ತವಾ ಫ್ರೀ, ಒಂದು ಕುಕ್ಕರ್ ಫ್ರೀ. ಸೊ ಅವ್ನು ಏನ್ ಮಾಡ್ತಾವನೆ, ಹೆಣ್ಮಕ್ಳಿಗೆ ಪಾಪ ಇದೊಂದು ಟಿವಿ ತಗೊಂಡ್ರೆ ನಮ್ಗೊಂದು ಕುಕ್ಕರ್ ಸಿಗ್ತದೆ ಅಂತ ಅಂದ್ಬಿಟ್ಟು ಅವರು ಕುಕ್ಕರ್ ತಗೊಂಡು ಯೂಸ್ ಮಾಡ್ತಾರೆ. ಬಟ್ ಏನಕ್ಕೆ ಹೋದ್ರು ಅಂಗಡಿಗೆ ಟಿವಿ ತಗೊಳಕ್ಕೆ ಕುಕ್ಕರ್ ಫ್ರೀ ಆಗಿ ಸಿಗ್ತದೆ ಅಂತ. ಗಂಡನ್ಗೆ ಆಸಕ್ತಿ ಇಲ್ಲ, ಬಟ್ ಹೆಂಡತಿಗೆ ಆಸಕ್ತಿ. ಗಂಡ ಕೇಳ್ತಾನೆ ಇವೆಲ್ಲ ಬೇಡಯಾ, ನಂಗೆ ಬೇರೆ ಏನಾದ್ರು ಕೊಡು ಅಂತ. ತಗೊಳ್ಳಿ ಸರ್, ಒಂದು ಸ್ಮಾರ್ಟ್ ಫೋನ್ ಫ್ರೀ ಕೊಡ್ತೀನಿ ಅಂತ. ಈಗ ಅವನು ತಗತಾನೆ. ಅಲ್ಲಿಗೆ ಹೋಗಿದ್ದೇನಕ್ಕೆ, ಎಕ್ಸ್ಟ್ರಾ ಕೊಡೋದನ್ನ ಕಲ್ತ್ಕೋಬೇಕು. ಕೊಡೋದು ಕಲ್ತ್ಕೊಂಡ್ರೆ ಖಂಡಿತವಾಗ್ಲೂ ಬಂದೇ ಬರ್ತದೆ. ಬಟ್ ನಾವು ಯಾರು ಕೊಡೋದು ಗೊತ್ತಿಲ್ಲ. ಕೊಡೋ ಅಂಥದ್ದು ಒಂದು ಅದ್ಭುತವಾದ ಕಲೆ. ಮೊದಲು ಇದನ್ನ ಕಲಿಬೇಕು, ಆಮೇಲೆ ಈಸ್ಕೊಳ್ಳೋದು, ಬರೋದು, ತಗೊಳ್ಳೋದು, ಇಟ್ಕೊಳ್ಳೋದು ಅದೆಲ್ಲ ಆಮೇಲಿನ ಕಲೆ. ಅದಕ್ಕೆ ಸಂಪಾದನೆ ನಾನು 4 ವ್ಯಾಪಾರದ ಬ್ರಹ್ಮರಸದಲ್ಲಿ ಹೇಳ್ಕೊಟ್ಟಿದ್ದು 4 ಕಲೆಗಳು: ಸಂಪಾದನೆ ಮಾಡುವ ಕಲೆ, ಖರ್ಚು ಮಾಡುವ ಕಲೆ, ಉಳಿತಾಯ ಮಾಡುವ ಕಲೆ, ಹೂಡಿಕೆ ಮಾಡುವ ಕಲೆ. ಈ 4 ಕಲೆಗಳಲ್ಲೂ ಒಂದು ಮಿಸ್ ಆದ್ರೂ ನಿಮ್ಮ ಹತ್ರ ದುಡ್ಡು ನಿಲ್ಲಲ್ಲ. ನೀವು ಇದರಲ್ಲಿ ಯಾವುದಾದ್ರೂ ಎಲ್ಲದರಲ್ಲೂ ನೀವು ಸ್ಪೆಷಲಿಸ್ಟ್ ಆಗಿ ಒಂದೇನಾದ್ರೂ ಮಿಸ್ ಆಗ್ಬಿಟ್ರೆ ಅಂದ್ರೆ ನಿಮ್ಮ ಹತ್ರ ದುಡ್ಡು. ಈ 4 ಕೂಡ ಅತ್ಯದ್ಭುತವಾದ ಕಲೆ. ಈ 4 ಉಳಿಸ್ಕೊಳ್ಬೇಕಾದ್ರೆ ನನ್ನ ಹತ್ರ ಯಾರ್ಯಾರು ಮಾರ್ಗದರ್ಶನಕ್ಕೆ ಬರ್ತಾರೆ, ಅವ್ರು ಏನೇನು ಮಿಸ್ಟೇಕ್ ಮಾಡ್ತಾ ಇದ್ದಾರೆ ನೋಡ್ಬಿಟ್ಟು ಇದನ್ನೆಲ್ಲ ಹೇಳ್ತೀನಿ. ನೀನು ಪರಿಹಾರಕ್ಕೆ, ಉಪಾಯಕ್ಕೆ ಖರ್ಚು ಮಾಡ್ತಾ ಇಲ್ಲ, ಜ್ಞಾನಕ್ಕೆ, ಮಾರ್ಗದರ್ಶನಕ್ಕೆ ಖರ್ಚು ಮಾಡ್ತಾ ಇಲ್ಲ. ಆಶೀರ್ವಾದ, ಕೃಪೆ, ಅನುಗ್ರಹ ನಿನಗೆ ಇಲ್ಲವೇ ಇಲ್ಲ. ಇನ್ನು ಪ್ರೀತಿ, ಸ್ನೇಹ ಸಂಬಂಧಕ್ಕೆ ನೀನು ಏನಾದರೂ ಮಾಡ್ತಾ ಇದೆಯಾ ಅಂದ್ರೆ ಅಲ್ಪ ಸ್ವಲ್ಪ ಮಾಡ್ತಾ ಇದೆಯಾ ಹೊರತು ಅದನ್ನು ಕೂಡ ನೀನು ಸಂಪೂರ್ಣವಾಗಿ ಮಾಡ್ತಾ ಇಲ್ಲ. ಇದೆಲ್ಲವನ್ನ ಒಂದೊಂದಾಗಿ ಹೇಳ್ಕೊಡ್ತೀನಿ. ಯಾವ್ಯಾವುದ್ರಲ್ಲಿ ಎಷ್ಟೆಷ್ಟು % ಕಡಿಮೆ ಇದೆ, ನೀನು ಅದನ್ನು ಹೆಂಗೆ ಹೆಚ್ಚಿಸ್ಕೊಳ್ಬೇಕು, ಅದನ್ನು ಹೆಂಗೆ ಫುಲ್ಫಿಲ್ ಮಾಡಬೇಕು, ನಿನಗೆ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಏನು ಬೇಕು, ಅದನ್ನೆಲ್ಲವನ್ನು ಹೇಳ್ಕೊಡ್ತೀನಿ. ಸೊ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಅನ್ಸುತ್ತೆ, ಯಾವನು ಡ್ರೈವರ್ ಅವನು ಕುತ್ಕಂಡ 30,000 ದುಡಿತಾವನ್. ಲೇ ನನ್ನ ಹತ್ರ ಬಾರ 3 ತಿಂಗಳು 108 ದಿವಸದಲ್ಲಿ ನಿನ್ನ ಕೈಯಲ್ಲಿ 50,000 ದುಡಿಸ್ಲಿಲ್ಲ ಕೇಳು. ಏನ್ ಮಾಡ್ಬೇಕು ಗುರುಜಿ? 50,000ದಲ್ಲಿ 10% ಕೊಟ್ಬಿಡು, ನನಗೆ 5,000 ಕೊಟ್ಬಿಡು. ಅವನಿಗೆ ನನಗೆ 5,000 ಕೊಡ್ಬೇಕಲ್ಲ ಅನ್ನೋದ್ರಲ್ಲಿ ಚಿಂತೆ ಇದೆ ಹೊರತು ಅವನಿಗೆ ಇನ್ನೂ 15,000 ರೂಪಾಯಿ ಎಕ್ಸ್ಟ್ರಾ ಬರ್ತಾ ಇರೋದ್ರಲ್ಲಿ ಅದು ಬರ್ತಾ ಇಲ್ಲ. ಒಂದು 10-11 ತಿಂಗಳು ಬಿಟ್ಬಿಟ್ಟು ಎಲ್ಲ ಕೇಳ್ದ. ಅವಾಗ ಎಷ್ಟೋ ದುಡಿತಾ ಇದ್ದಾನೆ, ಅದೇ 20,000-25,000. ನನ್ನ ಹತ್ರ ಬಂದಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ 1,00,000 ಚಿಲ್ಲರೆ ಹೋಗ್ಬಿಡೋದು. ಬರ್ಲಿಲ್ಲ. ಇನ್ನೊಂದು 13 ತಿಂಗಳು ಬಿಟ್ಟು 2 ವರ್ಷ ಬಿಟ್ಬಿಟ್ಟು ಸಿಕ್ತ ಮತ್ತೆ. ಈಗ ಎಷ್ಟು ಈಗಲೂ ಅಷ್ಟೇ ದುಡಿತಾವನೆ. ಅಂದ್ರೆ ಅವನಿಗೇನಂದ್ರೆ ಕೊಡೋದಕ್ಕೆ ಏನೋ ಒಂಥರ ಸುಮಾನ, ಏನೋ ಒಂಥರ ಅವನಿಗೆ ಸೋಮಾರಿತನ, ಆಲಸ್ಯ, ಜಡತ್ವ. ಅದಕ್ಕೋಸ್ಕರ ಕೊಡಲ್ಲ. ಹಿಂಗಾಗಿರೋದ್ರಿಂದ ಬಿಟ್ಬಿಟ್ಟೆ. ಎಲ್ಲ ಪೂರ್ತಿ ಆಫೀಸಿಗೆ ಬಂದ್ಮೇಲೆಲ್ಲ ಮಾಡ್ಲೆಲ್ಲ ಚೇಂಜ್ ಮಾಡ್ಬಿಟ್ಟಿದ್ದೀನಿ. ಇವಾಗ ಹೆಂಗೆ ಅಂದ್ರೆ ತಗೊಳ್ಳಿ ಕೊಡಿ ಅಷ್ಟೇ, ತಗೊಳ್ಳಿ ಕೊಡಿ. ನಾನು ಕೊಡೋದಕ್ಕೆ ರೆಡಿ ಇದ್ದೀನಿ, ನೀವು ತಗೊಳಕ್ಕೆ ರೆಡಿ ಇರಿ. ಸೊ ನಿಮ್ಗೆ ಏನೇನು ಬೇಕು ಅದರಲ್ಲೆಲ್ಲ ಪರ್ಸೆಂಟೇಜ್. ಮುಂಚೆ ಫೀಸಲ್ಲಿ ಮಾಡ್ತಾ ಇದ್ದೀವಿ, ಇವಾಗ ಫೀಸ್ಗೀಸ್ ಎಲ್ಲ ತಗೊಳ್ಳಲ್ಲ, ಒನ್ಲಿ ಪರ್ಸೆಂಟೇಜ್ ಅಷ್ಟೇ. ನಿಂದು ಏನು ಸಮಸ್ಯೆ ಇದೆ ಹೇಳು, ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ. ಮಾಡ್ಕೊಡ್ಲಿಲ್ಲ ವಾಪಸ್ ಕೊಟ್ಬಿಡ್ತೀನಿ. ಯಾರು ರಿಟರ್ನ್ ಕೊಡಲ್ಲ, ನಾನು 100% ಮನಿ ಬ್ಯಾಕ್ ಗ್ಯಾರಂಟಿ ಕೊಡ್ತೀನಿ. ಸೊ ಹಂಗಾಗಿರೋದ್ರಿಂದ ಪ್ರತಿಯೊಂದನ್ನು ನೀವು ತಿಳ್ಕೊಳ್ಳಿ. ಇದು ಡೀಪ್ ಸ್ಟಡಿ. ಬೇಸಿಕ್ ಅಂದ್ರೆ ಏನು, ಸಮುದ್ರದ ಆಳ ಅಧ್ಯಯನ ಅನ್ನೋದನ್ನ ನಾವು ಎಲ್ಲಾ ರಂಗದಲ್ಲೂ ಮಾಡ್ಕೊಳ್ಬೇಕು. ಎಲ್ಲ ರಂಗದಲ್ಲಿ ಆಗ್ಲಿಲ್ಲ ನಿನ್ನ ಕೈಯಲ್ಲಿ, ನನಗೆ ನಮ್ಮ ಗುರುಗಳು ಕೊಟ್ಟು ವರ ಅನ್ಸುತ್ತೆ. ನಾನು ಎಲ್ಲ ರಂಗದಲ್ಲೂ ಇದ್ದೀನಿ. ನೀವು ಯಾವ ರಂಗದಲ್ಲಿ ಮಾತಾಡು ಅಂದ್ರೂ ಮಾತಾಡ್ತೀನಿ. ಅದರಲ್ಲಿ ಏನೇನು ಮಿಸ್ಟೇಕ್ಗಳಿದೆ, ವಿಮರ್ಶಕ, ಅತ್ಯದ್ಭುತವಾದ ವಿಮರ್ಶಕ. ಆಳವಾಗಿ ಸ್ಟಡಿ ಮಾಡಬೇಕು, ಅಧ್ಯಯನ ಮಾಡಬೇಕು. ಸಮುದ್ರದ ಆಳ 1 ಕಿಲೋಮೀಟರ್ ಹೋದ್ರೆ ಇದನ್ನ ಬೇಸಿಕ್ ಅಂತ ಕರೀತೀವಿ. 10 ಕಿಲೋಮೀಟರ್ ಹೋದ್ರೆ ಇದನ್ನ ಅಡ್ವಾನ್ಸ್ ಲೆವೆಲ್ ಅಂತ. ಒಂದು 100 ಕಿಲೋಮೀಟರ್ ಹೋಗ್ಬಿಟ್ರೆ ಇದನ್ನ ಮಾಸ್ಟರ್ ಲೆವೆಲ್ ಅಂತ ಕರೀತಾರೆ. 100 ಕಿಲೋಮೀಟರ್ ಸಮುದ್ರದ ಆಳದಲ್ಲಿ ಹೋದ್ರೆ ಏನೇನೆಲ್ಲ ಸಿಗ್ತದೆ ನಿಮಗೆ, ಪ್ರತಿಯೊಂದು ಅತ್ಯದ್ಭುತವಾಗಿ ಸಿಗ್ತದೆ. ಅದನ್ನು ನೀವು ಊಹೆನೇ ಮಾಡ್ಕೊಂಡಿರಲ್ಲ. ಆ ರೀತಿ ಎಷ್ಟು ಯಾವ್ದಾವ್ದನ್ನು ಎಷ್ಟು ಆಳಕ್ಕೆ ಇಳಿತೀರ ಅಷ್ಟು ಅದ್ಭುತವಾಗಿರೋಂಥದ್ದು. ಸೊ ಇದೆಲ್ಲವೂ ಕೂಡ ನೀವು ತಿಳ್ಕೊಂಡ್ರೆ ಅದು ಅದ್ಭುತವಾದಂಥ ಕೊಡುಗೆ ಸಿಗ್ತದೆ. ಸೊ ರೈತ, ನಾನೊಬ್ಬ ರೈತ, ವ್ಯವಸಾಯ ಮಾಡೋದು ಕೃಷಿಕನಿಗೆ ಏನು, ಅವನಿಗೆ ಭೂಮಿ ಬೇಕು. ಸ್ವಂತ ಜಮೀನು ಇದ್ರೂ ನಡೀತದೆ, ಇಲ್ಲ ಲೀಸ್ಗೆ ಹಾಕಿಸ್ಕೊತಾರೆ, ಇಲ್ಲ ಬಾಡಿಗೆಗೆ ಕೊಡ್ತಾರೆ. ಬೆಳೆದಿರೋದ್ರಲ್ಲಿ ಅರ್ಧ. ನಾನು ಕೂಡ ರೈತನೇ, ಆದರೆ ನಾನು ಬೆಳೆಯೋದು ಭೂಮಿ ಮೇಲಲ್ಲ, ಮನಸ್ಸು ಮತ್ತು ಹೃದಯದಲ್ಲಿ. ನಿಮ್ಮ ಜೀವನ ಅನ್ನೋ ಭೂಮಿಯಲ್ಲಿ ಮನಸ್ಸು ಹೃದಯವನ್ನು ಹಿಡ್ಕೊಂಡು ಅಲ್ಲಿ ಬೆಳೆಸ್ತಾ ಹೋಗ್ತೀನಿ. ಅಲ್ಲಿ ಬೆಳಿತೀನಿ, ಬೆಳೆಗಳನ್ನು ಬೆಳಿತೀನಿ. ಏನೇನು ಬೆಳೆ ಬೆಳಿತೀನಿ?
ಅಭಿವೃದ್ಧಿ ಸಮೃದ್ಧಿ ಅನ್ನೋ ಬೆಳೆಗಳನ್ನು ಬೆಳಿತೀನಿ. ಸೊ ಯಶಸ್ಸು ಕೀರ್ತಿ ಅನ್ನೋ ಬೆಳೆಗಳನ್ನು ಬೆಳಿತೀನಿ. ಸೊ ಗುರಿ ಸಾಧನೆ ಅನ್ನೋ ಬೆಳೆಗಳನ್ನು ಬೆಳಿತೀನಿ. ಪರಿಹಾರ ಉಪಾಯಗಳನ್ನು ಬೆಳೆಗಳನ್ನು ಬೆಳಿತೀನಿ. ಮಾರ್ಗದರ್ಶನ ಅನ್ನೋ ಬೆಳೆಗಳನ್ನು ಬೆಳಿತೀನಿ. ಅತ್ಯದ್ಭುತವಾದ ಕೃಷಿಕ, ಒಳ್ಳೆ ರೈತ ಅಂತ ಹೆಂಗ್ ಕರೆಯೋದು ಅಂತಂದ್ರೆ, ಅವನು ಬೇರೆ ಎಲ್ಲಾ ರೈತರಿಗಿಂತನೂ ಅವನಿಗೆ ಏನೇ ಬೆಳೆ ಬೆಳೆಯಕ್ಕೆ ಕೊಟ್ರು ಆ ಬೆಳೆಯಲ್ಲಿ ಒಂದು ಸ್ವಲ್ಪ ಅಧಿಕವಾದಂತಹ ಲಾಭವನ್ನು ಪಡ್ಕೊಳ್ತಾನೆ. ವಾಟ್ ಈಸ್ ಬಿಸ್ನೆಸ್? ಸ್ಕೇಲಬಿಲಿಟಿ, ಪ್ರಾಫಿಟಬಿಲಿಟಿ. ಇದು ಎರಡೂ ಆಯಾಮಗಳಲ್ಲಿ ನಾನು ಬೆಳೆಸೋದಕ್ಕೆ ರೆಡಿ ಇದ್ದೀನಿ. ಆದರೆ ನಾನು ಬೆಳೀತಾ ಇರೋದು ಭೂಮಿಲಲ್ಲ. ಸೊ ನಿಮ್ಮ ಜೀವನದಲ್ಲಿ ನಿಮ್ಮ ಮೆದುಳು ಮತ್ತು ಹೃದಯ ಅಂದರೆ ನಿಮ್ಮ ಮನಸ್ಸು, ನಿಮ್ಮ ಭಾವನೆಗಳನ್ನು ಅಲ್ಲಿ ತಿದ್ದೋ ಪ್ರಯತ್ನ. ಅಲ್ಲಿ ತಿದ್ದಾಗ ಏನಾಗುತ್ತೆ, ಅತ್ಯದ್ಭುತವಾಗಿ ಮುಂದೆ ಹೋಗೋದಕ್ಕೆ, ಅಭಿವೃದ್ಧಿ ಸಮೃದ್ಧಿ ಆಗೋದಕ್ಕೆ, ಅಥವಾ ನಿಮ್ಮ ಒಂದು ಗುರಿ ಏನಿದೆಯೋ ಅದನ್ನು ಮುಟ್ಟೋದಕ್ಕೆ ಬೇಕಾಗಿರೋಂಥದ್ದನ್ನು ಪಡ್ಕೊಳ್ಳೋದಕ್ಕೆಲ್ಲವೂ ಕೂಡ ಈ ರೀತಿ ಮಾರ್ಗದರ್ಶನಗಳು ಸಿಗ್ತವೆ. ಸಂಪಾದನೆ ಚೆನ್ನಾಗಿ ತಿಳ್ಕೊಳ್ಳಿ. ಆಸ್ಕ್, ಬಿಲೀವ್, ರಿಸೀವ್. ಇದು ಲಾ ಆಫ್ ಅಟ್ರಾಕ್ಷನ್ ಹೆಂಗೆ ಹೇಳ್ತಾರೆ, ಅದು ಯಾರೋ ಬೇರೆಯವ್ರ ಪದಗಳು ಉಪಯೋಗಿಸ್, ನನಗೆ ಆ ಪದ ಉಪಯೋಗಿಸೋಕೆ ಇಷ್ಟ. ಗಿವ್ ಆಫ್ ಅಟ್ರಾಕ್ಷನ್. ಯಾವಾಗ ನೀವು ಕೊಡ್ತೀರಾ, ಲಾ ಆಫ್ ಅಟ್ರಾಕ್ಷನ್ ಬಂದು ನಿಮ್ಮ ಕಾಲಡಿಲಿ ಇರ್ತದೆ. ಗಿವ್ ಆಫ್ ಅಟ್ರಾಕ್ಷನ್ನ ತಿಳ್ಕೊಳ್ಳಿ, ಆಗ ನಿಮ್ಗೆ ಅದರದ್ದು ಅತ್ಯದ್ಭುತವಾದ ಸಿಗ್ತದೆ. ಇವತ್ತು ನಾನು 5ನೇ ದಿವಸದ ತರಗತಿನ ಹೇಳಿದ್ದೀನಿ. ಯಾರಿಗಾದ್ರೂ ಏನೋ ಪ್ರಶ್ನೆಗಳಿದ್ರೆ ಕೇಳಿ ತಿಳ್ಕೊಳ್ಳಿ. ಗುರುಜಿ ನಮಸ್ತೆ. ನಮಸ್ತೆ, ಹೇಳಪ್ಪ. ಈ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಅರ್ಥ ಆಯ್ತು. ಸೊ ಒಂದ್ ಥಿಂಗ್ ಅಂದ್ರೆ ಗಿವ್ ಅಂಡ್ ಆಸ್ಕ್ ಅಂತ ಹೇಳಿದ್ರಲ್ಲ, ನಾನು ಇವಾಗ್ಲೂ ಕೂಡ ಇಷ್ಟೊಂದು ಏಜ್ ಆದ್ರೆ ಗಿವ್ ಇದೆ ಹೊರತು ಆಸ್ಕ್ ಅನ್ನೋದು ನನ್ನಲ್ಲಿ ಬರಲೇ ಇಲ್ಲ. ಆಮೇಲೆ ನಾನು ಏನ್ ಕೊಟ್ಟಿದ್ದೀನಿ ಅದನ್ನು ಕೂಡ ವಾಪಸ್ ಬರ್ತಾ ಇಲ್ಲ. ಬರೀ ಕೊಡ್ತಾನೆ ಇದನ್ನ ಹೊರತು ಈ ಕಷ್ಟ ಅಂತಂದು ಏನಾದ್ರು ಬಂದ್ರೆ ಫಸ್ಟ್ ನನ್ನ ಹೆಸರು ಬರುತ್ತೆ. ನಮ್ಮ ಸ್ನೇಹಿತರಲ್ಲಾಗ್ಲಿ, ಬೇರೆ ಎಲ್ಲಾ ಕಡೆ ಸಂಬಂಧಿಸಿದ ಯಾರು ಪರಿಚಯ ಆಗಲಿ ಏನಾಗ್ಲಿ, ಏನೋ ಬೇಕಂದ್ರೆ ಫಸ್ಟ್ ನನ್ನ ಹೆಸರು ಬರುತ್ತೆ. ಅದ್ ನನ್ ಕೇಳಿದ ತಕ್ಷಣ ನಾನು ಅವ್ರು ಕೇಳಿದಷ್ಟು ಅಮೌಂಟ್ ಕೊಡ್ತೀನಿಲ್ಲ ಗೊತ್ತಿಲ್ಲ, ಬಟ್ ನನ್ನ ಕೈಯಿಂದ ಕೊಡ್ತೀನಿ. ಕೊಡ್ತಾನೆ ಹೋಗ್ತಾ ಇದೀನಿ ಹೊರತು ನನ್ಗನ್ನ ರಿಟರ್ನ್ ಕೇಳಕ್ಕೂ ಒಂದು ಅವ್ರು ಕೊಟ್ಟಾಗ್ಲೇನೆ ಇಸ್ಕೊಳ್ತೀನಿ. ಇಲ್ಲಿವರೆಗೂ ಯಾರು ಕೊಟ್ಟಿಲ್ಲ, ಅವ್ರಾಗ್ಲೇನೆ ಹೆಚ್ಚಾಗಿ ತಗೋ ನೀನ್ ಕೊಟ್ಟಿದ್ಯಾ ಅಂತ. ಎಲ್ಲ ಬರೀ ಗಿವ್ ಇದನ್ನೇ ಹೊರತು ಆಸ್ಕ್ ಅಥವಾ ಲಾ ಆಫ್ ಅಟ್ರಾಕ್ಷನ್ ಇದರಲ್ಲಿ ಸ್ವಲ್ಪ ಯಾಕೋ ಅಪೋಸಿಟ್ ಹೋಗ್ತಾ ಇದ್ದೇನೆ ಅಂತ. ಖಂಡಿತವಾಗ್ಲಪ್ಪ, ನೀನ್ ಮಾಡ್ತಾ ಇರೋ ಮಿಸ್ಟೇಕ್ಗಳು ಅದ್ಭುತವಾಗಿ ಗೊತ್ತಾಗ್ಬಿಡ್ತದೆ. ಒಂದ್ 2-3 ಎಕ್ಸಾಂಪಲ್ ಹೇಳ್ತೀನಿ, ಕೇಳಿ ತಿಳ್ಕೊಂಬಿಡು. 3 ಜನ ಅಣ್ಣ ತಮ್ಮಂದಿರು ಬಂದ್ರು, ಬಿಸ್ನೆಸ್ ಮಾಡ್ತಾವ್ರೆ. 10 ಲಕ್ಷ ರೂಪಾಯಿ ತಗೊಂಬಂದು, ನಾನು ಬಿಸ್ನೆಸ್ ಹೋಟ್ಲ್ ಇಡ್ಬೇಕು ಗುರುಜಿ, ಏನ್ ಮಾಡ್ಬೇಕು ಹೇಳು ಅಂತ. ಈ 3 ಜನ ಒಟ್ಟಿಗೆ ಬಂದಿಲ್ಲ, ಬೇರೆ ಬೇರೆ ಸಮಯದಲ್ಲಿ. ಮೊದಲನೇ ಬಂದು ಅವನಿಗೆ ಅವನ ಬಗ್ಗೆ ಎಲ್ಲ ಸ್ಟಡಿ ಮಾಡಿ 10 ಲಕ್ಷ ರೂಪಾಯಿಂದ ಶುರು ಮಾಡಬೇಡ, ಇನ್ನೊಂದು 10 ಲಕ್ಷ ರೂಪಾಯಿ ಎಲ್ಲಾದರೂ ಬ್ಯಾಂಕಲ್ಲಿ ಲೋನ್ಗೇನೋ ಅಥವಾ ಏನೋ ಕೈ ಸಾಲ ಅದು ಇದು ತಗೊಂಡು 20 ಲಕ್ಷದಿಂದ ಶುರು ಮಾಡು. ನಿನಗೆ ಅಂಗಡಿಗೆ ಏನು ಬೇಕಾ, ಹೆಸರು, ಲೋಗೋ, ಯಾವತ್ತು ಓಪನ್ ಮಾಡ್ಬೇಕೆಲ್ಲ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿ ಕಳಿಸ್ದೆ. ಅವನು ಹೋದ. ಇನ್ನೊಬ್ಬ ಬಂದ, ಇನ್ನೊಂದು 4-5 ದಿವಸ ಬಿಟ್ಕೊಂಡು. ಅವ್ನು ಬಂದು ಹೇಳ್ದ, ಗುರುಜಿ ನಾನು ಹೋಟ್ಲ್ ಓಪನ್ ಮಾಡ್ತಾ ಇದ್ದೀನಿ, ನನ್ನ ಹತ್ರ 10 ಲಕ್ಷ ಇದೆ ಅಂತ. ನೋಡಯ್ಯ, 10 ಲಕ್ಷ ಹಾಕಿದ್ರೆ ನೀನು ಮುಳುಗೋಗ್ಬಿಡ್ತೀಯ, ಒಂದು 5 ಲಕ್ಷ ರೂಪಾಯಿಂದ ಶುರು ಮಾಡು, ಆಮೇಲೆ ನಾನು ನಿನಗೆ ಮಿಡ್ಲಲ್ಲಿ ಹೇಳ್ತೀನಿ ಯಾವಾಗ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವನಿಗೆ ಹೇಳಿ ಕಳಿಸ್ತೆ. ಅವನದೆಲ್ಲ ಪೂರ್ವಾಪರಗಳನ್ನೆಲ್ಲ ನೋಡ್ಬಿಟ್ಟು, ಇಂತಿಂಥ ಹೆಸರು, ಇಂತಿಂಥ ಲೋಗೋ, ಇಂಥ ಕಡೆ ಮಾಡು, ಇಂಥ ದಿವಸ ಮಾಡು ಅಂತ. 3ನೇವನು ಬಂದ, ಅವನಿಗೆ ಹೇಳಿದೆ, ಗುರುಜಿ ನಾನು ಹೋಟ್ಲ್ ಓಪನ್ ಮಾಡ್ತೇನೆ, ಒಂದು 10 ಲಕ್ಷ ರೂಪಾಯಿ ಇದೆ, ಏನು ಮಾಡಬೇಕು ಅಂತ. 10 ಲಕ್ಷ ರೂಪಾಯಿ ಹಿಂದೆನೂ ಆಗಬೇಡ, ಮುಂದೆನೂ ಹೋಗ್ಬೇಡ, ಕರೆಕ್ಟಾಗಿ ತಂದಿದೆ, 5ರಿಂದ ಶುರು ಮಾಡು ಅಂತ. ಈಗ ಅವ್ರು 3 ಜನನೂ ಅಣ್ಣ ತಮ್ಮಂದಿರಂದು ಗೊತ್ತಿಲ್ಲ. ಬಟ್ ಒಬ್ಬನಿಗೆ ಯಾಕೆ ನಾನು ಹಿಂಗೆ ಮಾರ್ಗದರ್ಶನ ಕೊಟ್ಟೆ, ಇನ್ನೊಬ್ಬನಿಗೆ ಯಾಕೆ 10ಕ್ಕೆ 20 ಮಾಡು ಅಂತ ಅನ್ಕೊಂಡೆ, ಇನ್ನೊಬ್ಬನಿಗೆ ಕಡಿಮೆ 5ರಿಂದ ಮಾಡು ಅಂತ, ಇವನಿಗೆ 10ರಿಂದ ಮಾಡು ಅಂತ. ಒಬ್ಬೊಬ್ರದ್ದು ಒಂದೊಂದು ಕೆಪಾಸಿಟಿ. ಇಲ್ಲಿ ನಾನು ಹೇಳ್ತಾರ ಅರ್ಥ ಏನು ಅಂದ್ರೆ, ಸೂಕ್ತವಾದ ಪರಿಹಾರ ಯಾವುದು, ಸೂಕ್ತವಾದದ್ದು ನಿನಗೆ ಫಲಿತಾಂಶ ಕೊಡ್ತದೆ. ಸೂಕ್ತವಾಗಿ ಮಾಡದೇ ಇರೋದು ನಿನಗೆ ಫಲಿತಾಂಶ ಕೊಡೋದಿಲ್ಲ. ಹೋದ ವಾರನೂ ಆಚೆ ವಾರನೂ ನಾನು ಬಡವರಿಂದ ಶ್ರೀಮಂತರಾಗುವ ರಹಸ್ಯಗಳು, ಸೂತ್ರಗಳು ಅಂತ ಕ್ಲಾಸ್ ಮಾಡಿದೆ. ಅದರಲ್ಲಿ ಹೇಳಿದ್ದೆ, ನೀನು ಬಂದಿದ್ದ ಇಲ್ಲೋ ಗೊತ್ತಿಲ್ಲ. ಮಕ್ಕಳಿಲ್ಲ ಅಂದ್ಬಿಟ್ಟು ಎಲ್ಲ ಅನಾಥಾಶ್ರಮಕ್ಕೆ ಬಟ್ಟೆ, ಊಟ, ಸೂರು ಎಲ್ಲ ಕೊಡ್ತಾವನು, ದಾನ ಮಾಡ್ತಾವನು. ಒಂದು 50 ಲಕ್ಷ ಖರ್ಚು ಮಾಡೋನು ಪೂರ್ತಿ ಒಂದು 7 ವರ್ಷದಲ್ಲಿ. ಮಕ್ಕಳಾಗಲಿಲ್ಲ. ಯಾವುದೋ ಅನಾಥಾಶ್ರಮದಲ್ಲಿ ನನ್ನ ಅಡ್ರೆಸ್ ಹೇಳಿ ಕಳಿಸೋದು, ಇಂಥ ಕಡೆ ಹೋಗಿ ಅಂತ. ಬಂದರು, ಎಲ್ಲ ಕೇಳಿ ತಿಳ್ಕೊಂಡೆ. ನೋಡಪ್ಪ, ನೀನು ಅದನ್ನು ಮಾಡ್ತಾ ಇದೆಯೋ ತಪ್ಪಲ್ಲ. ನೀನು ನಿಂದೆಲ್ಲ ಪೂರ್ವಾಪರಗಳನ್ನು ನೋಡಿದ್ರೆ ಮೂಲವಾಗಿ ಪ್ರಾಣಿ ಪಕ್ಷಿಗಳಿಗೆ ನೀನು ಹೊಟ್ಟೆ ತುಂಬ ಊಟ ಹಾಕು. ಅದರಲ್ಲೂ ಅದು ಇಷ್ಟಪಡೋ ಅಂಥದ್ದು. ಈಗ ಹಸು ಬೂಸ ತಿನ್ನುತ್ತೆ, ಹಿಂಡಿ ತಿನ್ನುತ್ತೆ, ಹುಲ್ಲು ತಿನ್ನುತ್ತೆ. ಈ ಸಂಕ್ರಾಂತಿ ಹಬ್ಬದ ದಿವಸ ನಾವು ತಗೊಂಡೋದ್ರೆ ಅವರೆಕಾಯಿ, ಗೆಣಸು, ಕಡಲೆಕಾಯಿ ಏನು ಗಬ 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 ಅಂತ ತಿಂತದ್ದು, ಬಹಳ ಇಷ್ಟ. ಆ ಥರ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ದಿನಕ್ಕೊಂದೊಂದು ಮಾಡ್ತಾ ಹೋಗು.
ಕರೆಕ್ಟಾಗಿ 1080 ಗಿಡಗಳನ್ನು ನೆಡು. ನೀನು ಜಮೀನಲ್ಲಾದ್ರೂ ನೆಡು, ಕಾಡಲ್ಲಿ ನೆಡು, ಫುಟ್ಪಾತಲ್ಲಿ ನೆಡು, ಎಲ್ಲೋ ಒಂದು ಕಡೆ ನೆಡು. 764ನೇ ಮರ ನೆಡ್ಬೇಕಾದ್ರೆ ಮನೆಯಿಂದ ಫೋನ್, ನಾನು ಕನ್ಸೀವ್ ಆಗಿದ್ದೀನಿ ರೀ ಅಂತ. ಖುಷಿ ಆಯ್ತು, ಡೆಲಿವರಿ ಆಯ್ತು, ಮಗು ಆಯ್ತು, ಗಂಡು ಮಗು ಆಯ್ತು. ಅವನು ಮುಂಚೆ ಏನ್ ಮಾಡ್ತಾ ಇದ್ದ ದಾನ ಧರ್ಮ ತಪ್ಪು ಅಂತ ಹೇಳ್ತಾ ಇಲ್ಲ, ಅದು ಸೂಕ್ತವಾದದಲ್ಲ. ಇವನಿಗೆ ಮಕ್ಕಳಾಗಬೇಕಂದ್ರೆ ಇವನು ಪ್ರಾಣಿ ಪಕ್ಷಿಗಳಿಗೆ ಹಾಕ್ಬೇಕು, ಗಿಡ ನೆಡಬೇಕು. ಅದು ಏನೇನು 12 ತರ ಗಿಡಗಳನ್ನ ಹೇಳಿದ್ದೆ ಅದನ್ನೆಲ್ಲ ನೆಡ್ಕೊಂಬ ಮಕ್ಕಳಾಗ್ತವೆ. ಆಯ್ತು. ಅವನೆಂತ ಮಹಾತ್ಮ ಪುಣ್ಯಾತ್ಮ ಅಂತಂದ್ರೆ ಅವನು ಅದನ್ನೂ ಮಾಡ್ತಾವನೆ, ಇದನ್ನು ನಾನು ಹೇಳಿದ್ದನ್ನು ಮಾಡ್ತಾವನೆ. ಸೊ ಮರಗಳನ್ನು ನೆಟ್ಟ, ಅವನ ಮಗುನು ಹುಟ್ಟದ. ಬಟ್ ಇವತ್ತಿಗೂ ಕೂಡ ಮಾಡ್ತಾವನೆ. 12 ವರ್ಷ ಮಗುಗೆ ಇವತ್ತು ಅದ್ಭುತವಾಗಿ ಎಲ್ಲವನ್ನ ನಿಭಾಯಿಸ್ಕೊಂಡ್ ಬಂದಿದ್ದಾನೆ. ಅಂದ್ರೆ ಇಲ್ಲಿ ನೀನು ಏನು ಮಾಡ್ತಾ ಇದೆಯಾ ಅದೆಲ್ಲವೂ ಕೂಡ ಫಲಿತಾಂಶ ಕೊಡೋದಿಲ್ಲ. ಸೂಕ್ತವಾದದನ್ನ ಮಾಡಿದ್ರೆ ಮಾತ್ರ ಫಲಿತಾಂಶ ಸಿಗ್ತದೆ. 3ನೇ ನಂಬರ್ ನೆಟ್ಗೆ 5ನೇ 10ನೇ ನಂಬರ್ ಸ್ಪಾನರ್ ತಗೊಂಡು ಹೆಂಗ್ ತೆಗಿತೀಯ? ತೆಗಿಯಕ್ ಸಾಧ್ಯ ಇಲ್ಲ. 10ನೇ ನಂಬರ್ ನೆಟ್ಗೆ 7ನೇ ನಂಬರ್ ಸ್ಪಾನರ್ ಒಳಗಡೆ ಹೋಗೋದೇ ಇಲ್ಲಲ್ಲ. ನೀನು ಅದನ್ನ ಹೆಂಗೆ ಬಂದು ಇದನ್ನ ಸ್ಪಾನರ್ನ ಹಿಂಗೆ ಅಗಲ ಮಾಡಿದ್ರು ಕೂಡ ಅದು ಬಿಚ್ಚಕ್ಕಾಗಲ್ಲ, ಉಪಯೋಗಕ್ಕೆ ಬರಲ್ಲ. ಸೂಕ್ತವಾದದ್ದು ಯಾವುದು ಸೂಕ್ತ ಅದನ್ನ ನೋಡ್ಕೊಂಡು ನನ್ನ ಹೆಂಡತಿ ಯಾವುದೋ ಒಂದು ದುಬೈಯಿಂದ ಐರನ್ ಬಾಕ್ಸ್ ತರಿಸ್ಬಿಟ್ಟವಳೆ. ಅದು ಪ್ಲಗ್ಗು ಫಾರಿನ್ ಪ್ಲಗ್ ಬೇರೆ, ಅದು ಹಿಂಗೆ ಕಡ್ಡಿ ತರ ಐತೆ. ನಮ್ದು ಹಿಂಗೆ ಗುಂಡಿಗಿರೋದು. ಒಂದಕ್ಕೊಂದಕ್ಕೆ ಮ್ಯಾಚೇ ಇಲ್ಲ, ಮೇಲ್ ಫಿಮೇಲ್ ಮ್ಯಾಚೇ ಆಗ್ತಾ ಇಲ್ಲ. ಅದಕ್ಕೊಂದು ಅಡಾಪ್ಟರ್ ತರಿಸ್ಬೇಕು ಎಕ್ಸ್ಟ್ರಾ, ಅದಕ್ಕೆ 250 ರೂಪಾಯಿ. ಆ ಅಡಾಪ್ಟರ್ನ ಇದಕ್ಕೆ ಹಾಕಿ ಆಮೇಲೆ ನಮ್ಮ ಇಂಡಿಯನ್ ಪ್ಲಗ್ಗೆ ಹಾಕ್ಬೇಕು. ಈಗ ಅದು ಉಪಯೋಗಕ್ಕೆ ಬರಲಿಲ್ಲ. ತಗೊಂಡು ಬಂದ್ಲು, 1 ವಾರ 15 ದಿವಸ ಆಯಿತು. ಅದಕ್ಕೆ ಅಡಾಪ್ಟರ್ ಕೂಡ ಎಲ್ಲೂ ಸಿಗಲಿಲ್ಲ. ಅಮೆಝಾನಿಂದ ಬುಕ್ ಮಾಡಿ 1 ವಾರ ಆದ್ಮೇಲೆ ಬಂತು. ಈಗ ಯೂಸ್ ಆಗ್ತಾ ಇದೆ. ಸೂಕ್ತವಾದದ್ದು ಚೆನ್ನಾಗಿ ತಿಳ್ಕೊ. ನಿನಗೆ ಪರಿಹಾರ ಸಿಗೋದು ಸೂಕ್ತವಾದದ್ದು. ಯಾಕೆ ಹಂಗೆಲ್ಲ ಮಾಡಿದ್ರು ಸಿಗ್ತಾ ಇಲ್ಲ ಅಂತಂದ್ರೆ ಶ್ರಮ ಪಡೋದು ಬೇರೆ, ಪರಿಶ್ರಮ ಪಡೋದು ಬೇರೆ. ನಿಂತ ಜಾಗದಲ್ಲೇ ಓಡ್ತಾವನೆ ಇವನು ಶ್ರಮ ಪಡ್ತಾವನೆ. ಶ್ರಮಕ್ಕೆ ನಿಮಗೆ ರಿಸಲ್ಟ್ ಸಿಗಬಹುದು, ಸಿಗದೇನೆ ಇರಬಹುದು. ಪರಿಶ್ರಮಕ್ಕೆ ಹಂಗಿಲ್ಲ. ಪರಿಶ್ರಮ ಅಂದ್ರೆ ಸೀದಾ ಹೋಗು, ನಡ್ಕೊಂಡೋದ್ರೆ 1 ಗಂಟೆ ಆಗದೆ, ಓಡೋದ್ರೆ ಅರ್ಧ ಗಂಟೆಲಿ ಓಡ್ಬೋದು. ಅದಕ್ಕೋಸ್ಕರ ಓಡೋ ಅಂತ ಪ್ರಕ್ರಿಯೆ. ಈಗ ಓಡ್ತಾವನು ಅಲ್ಲೇ ಅವನೇ ಅಂತಂದ್ರೆ ಓಡೇನ್ ಪ್ರಯೋಜನ? ಸೊ ಅವನು ಶ್ರಮ ಪಡ್ತಾವನು, ಪರಿಶ್ರಮ ಪಡ್ತಾ ಇಲ್ಲ. ಆದ್ರಿಂದ ಸೂಕ್ತವಾದದ್ದು ಚೆನ್ನಾಗಿ ತಿಳ್ಕೊಳ್ಳಿ. ಸೂಕ್ತವಾದದ್ದು ಏನನ್ನ ಮಾಡಬೇಕು, ಏನನ್ನ ಮಾಡಬಾರ್ದು, ಹೇಗೆ ಮಾಡಬೇಕು. ಇಲ್ಲಿ ಬರುವಂಥವ್ರೆಲ್ಲರೂ ಸಣ್ಣದಾಗಿ, ಅವ್ರಿಗೇನು ದೊಡ್ಡ ಪ್ರಾಬ್ಲಮ್ ಇಲ್ಲ. ಸಣ್ಣದೊಂದು ಆನೆ ಬಂದ್ಬಿಟ್ಟೈತೆ, ಬಾಲ ಸಿಗಾಕೊಂಡ್ಬಿಟ್ಟೈತೆ, ಅದನ್ನ ಬಿಡಿಸೋ ಪ್ರಯತ್ನ. ಕೆಲವರು ಹೋಗ ನಿನ್ಗೇನು ದುಡ್ಡು ಕೊಡೋದು, ನಾನೇ ಮಾಡ್ಕೊತೀನಿ, ಹೋಗು. ಸೊ ಮೊನ್ನೆ ಹೇಳಿದೆ, 9 ತರ ಶ್ರೀಮಂತರ ಆಗ್ಬೇಕಾದ್ರೆ ನಾವು 9 ತರ ಖರ್ಚುಗಳನ್ನ ಮಾಡಲೇಬೇಕಾಗ್ತದೆ. ಅದು ಮಾಡದೇ ನಾವು ಅಲ್ಲಿಗೆ ಹೋಗಲ್ಲ, ಶ್ರೀಮಂತರಾಗಲ್ಲ. ಇಲ್ಲ ನೀನು ಬುದ್ಧಿವಂತಿಕೆಯಿಂದ ನುಸುಳ್ಕೊಂಡು ಹೋಗ್ಬಿಟ್ರು ಕೂಡ ಅಲ್ಲಿ ಹೋದ್ಮೇಲಾದ್ರೂ ಮಾಡೇ ಮಾಡ್ತೀಯ. ಹಿಂಗಾದ್ರೂ ಮಾಡ್ಬಿಟ್ಟು ಹೋಗು, ಇಲ್ಲ ಅಲ್ಲಿ ಹೋದ್ಮೇಲಾದ್ರೂ ಮಾಡೇ ಮಾಡ್ತೀಯ. ಮಾಡಿಸುತ್ತೆ ನಿಸರ್ಗ. ಇದು ಎರಡೂ ಬೇಡ ನನಗೆ ಅಂತಂದ್ರೆ ಮುಂದೆ ಗುರಿ ಹಿಂದೆ ಗುರು ಅಂತ ಯಾರಾದ್ರೂ ಒಬ್ರು ಮಾರ್ಗದರ್ಶಕನ ಇಟ್ಕೊಂಡು ಅವರು ಕೂಡ ಇದನ್ನೇ ಹೇಳ್ಕೊಡೋದು. ಬಟ್ ಹೆಂಗೆ ಹೇಳ್ಕೊಡ್ತಾರೆ? ಮೊದಲು ಇದನ್ನ ಮಾಡಪ್ಪ, ಆಮೇಲೆ ಇದನ್ನ ಮಾಡಯ್ಯ, ಆಮೇಲೆ ಇದನ್ನ ಮಾಡು. ಎಲ್ಲಾ ಹಂತಗಳು ಚೆನ್ನಾಗಿ ಹರಿದು ಕುಡಿದು ಬಿಟ್ಟಿರೋದ್ರಿಂದ ಇಂತಿದ್ದದನ್ನ ಮಾಡು ಅಂದ್ಬಿಟ್ಟು ಬಹಳ ಸೇಫ್ಟಿಯಾಗಿ ಕರ್ಕೊಂಡು ಬಿಟ್ಬಿಡ್ತಾರೆ. ಇಲ್ಲಿ ಗುರುವಿನ ಕೆಲಸ ಏನು? ಪ್ರತಿಯೊಬ್ರು ಯಾರೇ ಆದ್ರೂ ಅವ್ರು ಮಾಡ್ಬೇಕಾಗಿರೋ ಕೆಲಸ ಏನು ಅಂದ್ರೆ ಮೂಲವಾಗಿ ಸೊಲ್ಯೂಷನ್, ಪರಿಹಾರ. ರಿಸಲ್ಟ್ ಸಿಗ್ತಾ ಇಲ್ವಾ? ಅಷ್ಟೇ, ರಿಸಲ್ಟ್ ಸಿಗ್ತಾ ಇಲ್ವಾ? ಇರುವೆ ಇಲ್ಲಿಂದ ಹಿಮಾಲಯಕ್ಕೆ ಹೋಗ್ಬೇಕಂದ್ರೆ ಜನ್ಮಾಂತರಗಳು 10-15 ಜನ್ಮ ಎತ್ತಬೇಕು. ಒಬ್ಬ ಗುರುವನ್ನ ಹೆಗಲ ಮೇಲೆ ಇಟ್ಕೊಂಡ್ಬಿಟ್ರೆ ಸೀದಾ ಅವ್ನು ಫ್ಲೈಟಲ್ಲಿ ಹೋಗ್ತಾನೆ, ಹಿಮಾಲಯಕ್ಕೆ ತೆಗೆದು ಬಿಟ್ಬಿಡ್ತಾನೆ, ಮುಗ್ದೋಯ್ತು. ವೆರಿ ಸಿಂಪಲ್. ನೀನು ಇರುವೆ ಆಗಿ ನೀನು 10-15 ಜನ್ಮಕ್ಕೆ ಹೋಗಿ ಹಿಮಾಲಯಕ್ಕೆ ಹೋಗ್ತೀನಿ ಅಂತ ಗ್ಯಾರಂಟಿ ಇಲ್ಲ. ಈ ಜನ್ಮದಲ್ಲಿ ಅನ್ಕೊಂಡಿದೆ, ಮುಂದಿನ ಜನ್ಮದಲ್ಲಿ ಮರ್ತೋಗ್ಬಿಡ್ಬೋದು. ಸೊ ಒಂದೇ ಜನ್ಮದಲ್ಲಿ, ಈಗ ಹುಟ್ಟಿರೋ ಜನ್ಮದಲ್ಲೇ ನೀನು ಹಿಮಾಲಯನ್ ನೋಡ್ಬೋದು. ಅದು ಗುರುವಿನ ಹೆಗಲೇ ಇರ್ಬಿಡು, ಸೀದಾ ತಗೊಂಡೋಗಿ ಬಿಟ್ಬಿಡ್ತಾನೆ. ಅವ್ನು ಟ್ರೈನಲ್ಲಾದ್ರೂ ಹೋಗ್ಲಿ, ಬಸ್ಸಲ್ಲಾದ್ರೂ ಹೋಗ್ಲಿ, ಏರೋಪ್ಲೇನಲ್ಲಾದ್ರೂ ಹೋಗ್ಲಿ, ನಡ್ಕೊಂಡಾದ್ರೂ ಹೋಗ್ಲಿ, ಪರವಾಗಿಲ್ಲ. ಹಿಮಾಲಯಕ್ಕೆ ಅಲ್ಲಿವರೆಗೂ ಇರುವೆ ಬದುಕಿರ್ತದೆ, ತಗೊಂಡೋಗಿ ಅವ್ನು ಬಿಡ್ತಾನೆ. ಬಟ್ ಇರುವೆನೇ ಹಿಮಾಲಯಕ್ಕೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಅದಕ್ಕೆ ಸೂಕ್ತವಾದದನ್ನ ಕರೆಕ್ಟಾಗಿ ನೀವಾದ್ರೂ ತಿಳ್ಕೊಳ್ಳಿ, ಇಲ್ಲ ಯಾರಾದ್ರೂ ತಿಳಿದವ್ರು ಬರೋನಾದ್ರೂ ಹೋಗಿ. ಅರಿತವರು, ತಿಳಿದವರು, ಅನುಭವಸ್ಥರು, ವೈಸ್ ಮ್ಯಾನ್ ಅಂತಾರೆ, ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ಗಳು ಯಾರಿರ್ತಾರೆ ಅವ್ರ ಬಳಿ ಹೋದ್ರೆ ಅವ್ರು ನಮ್ಗೆಲ್ಲವನ್ನ ಬಿಡಿಸಿ ಹೇಳ್ತಾರೆ. ಈಗ ನನಗೆ ಎಲ್ಲಾ ಬಗ್ಗೆ ಏನು ಗೊತ್ತಿಲ್ಲ, ಅದೇನೋ ಖಾತೆ ಪಾಣಿ ಅವು ಇವು ಮಣ್ಣು ಮಸಿ ಏನೇನೋ ಹೇಳ್ತಾರೆ. ಇವತ್ತರೆಗೂ ನಾನು ಅದನ್ನ ಕಲ್ತಿಲ್ಲ, ಕಲ್ತ್ಕೊಳಕ್ಕೂ ಹೋಗಲ್ಲ. ಏನಾದ್ರೂ ಬೇಕಂದ್ರೆ ಯಾರಿಗೋ ಒಬ್ರಿಗೆ ಲಾಯರ್ ಕೊಟ್ಬಿಟ್ರೆ ಅವ್ರು ನೋಡ್ತಾರೆ, ಏನಪ್ಪ ಇದು ಎ ಖಾತಾನ, ಬಿ ಖಾತಾ, ಸಿ ಖಾತಾ, ಅದು ಹೇಳ್ತಾರೆ ಸುಮಾರು ಜನ. ಅದು ನನ್ನ ತಲೆಗೆ ಹೋಗಲ್ಲ.
ಹೋಗ್ದಾದ್ಮೇಲೆ ಬಲವಂತವಾಗಿ ತೋರ್ಸಕ್ಕೆ ನಂಗೆ ಇಷ್ಟ ಇಲ್ಲ. ಅದಕ್ಕೆ ನೀನಿದೆಯಲ್ಲ ಬಿಡ ಸಾಕು, ಅವನು ಕೊಟ್ಬಿಟ್ರೆ ಅವ್ನು ನೋಡ್ಕೊತಾನೆ. ಸೊ ನಾನು ಯಾಕೆ ಅದನ್ನು ಇದು ಮಾಡಲಿ? ಹಂಗಾಗಿರೋದ್ರಿಂದ ಎಲ್ಲರೂ ವೆರಿ ನಿಸರ್ಗ ಬಹಳ ಬಹಳ ಸ್ಪಷ್ಟವಾಗಿದೆ. ಕುಲಿ ಕಿತಾಬ್, ತೆರೆದ ಪುಸ್ತಕ ನಿಸರ್ಗ, ಯಾರು ಬೇಕಾದ್ರೂ ಅಧ್ಯಯನ ಮಾಡ್ಬೋದು. ಆದರೆ ನಿಮಗೆ ಅಧ್ಯಯನ ಮಾಡೋ ಆ ದೃಷ್ಟಿಕೋನನೂ ಇಲ್ಲ, ಆ ಮೈಂಡ್ ಸೆಟ್ ಕೂಡ ಇಲ್ಲ. ನನಗೆ ಗುರುಗಳು ಅದ್ಭುತವಾಗಿ ಹಾಕ್ಬಿಟ್ಟವ್ರೆ ಅಧ್ಯಯನ ಮಾಡೋದಕ್ಕೆ. ನಂದು ಇದೇ ಕೆಲಸನೇ. ಹಂಗಾಗಿ ನನ್ನ ಸಂಪಾದನೆ ಎಲ್ಲ ಈ ಕಡೆ ಇರ್ತವೆ ಹೊರತು ಆ ಕಡೆ ಇರೋದಿಲ್ಲ. ಸೊ ಒಬ್ರಿಗೆ ಒಂದೊಂದು ರೈತ ಬೆಳಿತಾನೆ, ಬೆಳೆದಿರೋದನ್ನ ಯಾರೋ ಮಧ್ಯವರ್ತಿ ತಗೊಂಡೋಗ್ತಾನೆ, ಅದನ್ನ ಇನ್ನೊಬ್ಬ ಮಾರಾಟ ಮಾಡ್ತಾನೆ, ಅದನ್ನ ಮತ್ತೊಬ್ರು ಉಪಯೋಗಿಸ್ತಾರೆ. ಆದ್ರಿಂದ ಒಬ್ಬೊಬ್ರದ್ದು ಒಂದೊಂದು ರೀತಿ ಕೆಲಸಗಳು. ನನ್ನ ಕೆಲಸ ಇದು, ಮಾರ್ಗದರ್ಶನ ಕೊಡೋದು, ಪರಿಹಾರ ಕೊಡೋದು, ಸೂಕ್ತವಾದದನ್ನು ಎಲ್ರಿಗೂ ಹೇಳ್ಕೊಡೋದು, ಹಿಂಗೆ ಮಾಡುವಂತ. ಅದನ್ನು ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೆ ಏನು ಪ್ರಯೋಜನ? ಓಕೆ, ನೆಕ್ಸ್ಟ್. ಇನ್ಯಾರಿಗೆ ಏನೋ ಪ್ರಶ್ನೆಗಳಿದೆಯಾ? ಇವತ್ತು ಹೇಳಿದ್ದು ಅರ್ಥ ಆಯ್ತಾ ಇಲ್ವಾ? ನಮಸ್ತೆ ಗುರುಜಿ. ನಮಸ್ತೆ, ಹೇಳಪ್ಪ. ಈ ದಿನ ಕ್ಲಾಸ್ ತುಂಬಾ ಚೆನ್ನಾಗಿದೆ. ಧನ್ಯವಾದಗಳು ಮಿತ್ರ, ಬಹಳ ಸಂತೋಷ. ಆಸ್ಕ್, ಬಿಲೀವ್ ಮತ್ತು ಋಷಿ ಬಗ್ಗೆ ಎಲ್ಲಿಯೂ ಹೇಳಿಲ್ಲ ಗುರುಜಿ. ಹೌದು, ಬಹಳಷ್ಟು ಅರ್ಥಪೂರ್ಣವಾಗಿ ಅದು ಅದನ್ನ ಹೇಳ್ತಾರೆ. ಬಟ್ ಆಸ್ಕ್ ವಿತ್ ಕ್ಲಾರಿಟಿ ಇದನ್ನ ಹೇಳಲ್ಲ, ಬಿಲೀವ್ ವಿತ್ ಆಕ್ಷನ್ ಇದನ್ನ ಹೇಳಲ್ಲ, ರಿಸೀವ್ ವಿತ್ ಹಂಬಲ್ನೆಸ್ ಅಂಡ್ ಗ್ರಾಟಿಟ್ಯೂಡ್ ಇದನ್ನ ಹೇಳಲ್ಲ. ಅದ್ರ ಜೊತೆ ಅದು ಸೇರಿದ್ರೆ ಮಾತ್ರ ಒಂದು ನಾಣ್ಯದ ಎರಡು ಮುಖಗಳಾಗ್ತವೆ. ಎರಡು ನಾಣ್ಯಗಳು ಒಂದೇ ಮುಖ ಇದ್ರೆ ಯಾರು ಅದು ಚಲಾವಣೆಗೆ ತಗೊಳ್ಳೋದೇ ಇಲ್ಲ. ಆದ್ರಿಂದ ಇದೆಲ್ಲವೂ ಬಹಳ ಬಹಳ ಮುಖ್ಯ. ಇದೆಲ್ಲ ನಂದು ಪರ್ಸ್ನಲ್ ಅಧ್ಯಯನಗಳು. ಇವೆಲ್ಲ ನಾನು ಕುತ್ಕೊಂಡು ಎಲ್ಲ ತಿದ್ದುಪಡಿಗಳು ಮಾಡ್ಕೊಳ್ತಾ ಇರ್ತೀನಿ. ನಾನು ಒಳ್ಳೆ ಅತ್ಯದ್ಭುತವಾದ ವಿಮರ್ಶಕ. ನೀವು ಯಾವುದೇ ರಂಗದ ಬಗ್ಗೆ ಹೇಳಿದ್ರು ನಾನು ಅದನ್ನು ವಿಮರ್ಶೆ ಮಾಡೋದಕ್ಕೆ ರೆಡಿ ಇದ್ದೀನಿ. ಎಲ್ಲೆಲ್ಲಿ ಏನೇನು ಮಿಸ್ಟೇಕ್ಗಳಿದೆ ಅದನ್ನೆಲ್ಲ ತಿದ್ದುವಂಥ ಕ್ರಿಯೆ. ಓಕೆ, ಧನ್ಯವಾದ. ಎಸ್, ಎನಿಬಡಿ? ನಮಸ್ತೆ ಗುರುಜಿ. ನಮಸ್ತೆ, ಹೇಳಯ್ಯ. ಅದ್ಭುತವಾಗಿತ್ತು ಗುರುಜಿ, ನೀವು ಕ್ಲಿಯಾರಿಟಿ ಬಗ್ಗೆ ಹೇಳಿದ್ರಲ್ಲ, ಬಹಳ ಅದ್ಭುತವಾಗಿ ಹೇಳಿದ್ರಿ. ಅರ್ಥ ಮಾಡ್ಕೊಳ್ಳೋರಿಗೆ ಬಹಳ ಇದು ಇನ್ನೂ ಡೆಪ್ತ್ ಆಗಿ ಒಳ್ಳೆ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಗುರುಜಿ. ಧನ್ಯವಾದಗಳು. ಎಸ್, ಓಕೆ, ಎಲ್ರಿಗೂ ಒಳ್ಳೇದಾಗ್ಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ. ಧನ್ಯವಾದಗಳು. ಓಕೆ ಸ್ನೇಹಿತರೆ, ನಾನು ನಿರ್ಗಮಿಸ್ತಾ ಇದ್ದೀನಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ.